ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ಇತ್ತೀಚಿನ ದಿನಗಳಲ್ಲಿ ಈ ಸೆಲೆಬ್ರಿಟಿಗಳ ಹಾವಳಿ ಅಂತೂ ಜಾಸ್ತಿ ಆಗ್ತಾನೆ ಇದೆ. ನೋಡಿ, ಸಮಾಜಕ್ಕೆ ಮಾದರಿ ಆಗಬೇಕಾಗಿರುವಂಥ ಯುವರುಗಳು ಸಮಾಜಕ್ಕೆ ಕಳಂಕ ತರುವಂಥ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನುವಂಥ ಅನುಮಾನ, ಆತಂಕ ಕೂಡ ಶುರುವಾಗ್ತಾ ಇದೆ. ಅಂದರೆ ಈ ದುಡ್ಡಿನ ಮದ ಏರಿದಾಗ ಇದೆಲ್ಲ ಮಾಡಿಸತ್ತೆ ಅಂತ ಹೇಳ್ತಾರಲ್ಲ, ಅದೇ ರೀತಿಯಾಗಿ ಇಲ್ಲಿ ನಡೀತಾ ಇದೆ. ಒಬ್ಬ ಸೆಲೆಬ್ರಿಟಿಗಳು ಅಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ಇವರಿಗೆ ಸೆಲೆಬ್ರಿಟಿಗಳು ಅಂತಲೇ ಕರಿಬಾರ್ದು. ಆ ಸೆಲೆಬ್ರಿಟಿಗಳು ಏನು, ಅದರ ಪದದ ಅರ್ಥನೇ ಅವರಿಗೆ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಸೊ ಈ ರೀತಿ ಮಾಡಿದಾಗ ಇವರು ಸಮಾಜಕ್ಕೆ ಯಾವ ರೀತಿಯಾಗಿ ಸಂದೇಶವನ್ನು ಕೊಡ್ತಾರೆ ಅಂಥೇಳಿ, ನಾವು ಏನು ಬೇಕಾದರೂ ಮಾಡಬಹುದು, ಏನೇ ಮಾಡಿದರೂ ಕೂಡ ಜನ ಒಪ್ಕೊಳ್ತಾರೆ, ಯಾಕಂದರೆ ನಮಗೆ ಫಾಲೋವರ್ಸ್ ಇರ್ತಾರೆ ಅನ್ನುವಂಥ ಒಂದು ದಡ್ಡತನ, ಮೂರ್ಖತನ ಅಂತೂ ಅವರಲ್ಲಿ ಇದೆ ಅಂತ ಅನಿಸ್ತಾ ಇದೆ. ನೋಡಿ, ಇವರುಗಳು ತೀರ್ಪೆ ಶೋಕಿ ಮಾಡಿ ಈಗ ಲಾಕ್ ಆಗಿದ್ದಾರೆ. ಯಾಕೆ ಬೇಕಾಗಿತ್ತು ಈ ಒಂದು ತೀರ್ಪೆ ಶೋಕಿ ಅನ್ನುವಂಥ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದಲ್ಲಿ ನಡೀತಾ ಇರುವಂಥದ್ದು. ಯಾಕೆ ಬೇಕಾಗಿತ್ತು ಇದೆಲ್ಲ ಅಂತೇಳಿ ಇವರು ಏನು ಸಂದೇಶವನ್ನು ಕೊಡ್ತಾರೆ? ಒಂದು ಒಳ್ಳೆಯತನಕ್ಕೆ, ಅಂದರೆ ರೀಲ್ಸ್ ಮಾಡಬೇಕು ಅಂತ ಹೇಳಿದ್ರೆ ಅದು ಒಳ್ಳೆಯ ಮೆಸೇಜ್ ಹೋಗಬೇಕಾಗತ್ತೆ. ಆದರೆ ಕೆಟ್ಟ ರೀತಿಯಲ್ಲಿ ಜನರನ್ನು, ನಮ್ಮನ್ನು ಫಾಲೋವರ್ಸ್ ಇದ್ದಾರೆ ಅಂಥೇಳಿ ಈ ರೀತಿಯಾಗಿ ಅದನ್ನು ಬಳಸ್ಕೊಳ್ಳೋದಿದೆಯಲ್ಲ, ಇದನ್ನು ಯಾರೂ ಕೂಡ ಸಹಿಸ್ಕೊಳ್ಳೋದಿಲ್ಲ. ಸೊ ಹಂಗಾಗಿ ಈ ತೀರ್ಪೆ ಶೋಕಿಯಿಂದಾಗಿ ಇಬ್ಬರು ಲಾಕ್ ಆಗಿದ್ದಾರೆ. ಮತ್ತೊಬ್ಬ ಯುವ ನಟ ಅಂಥೇಳಿ ರಕ್ಷಕ್ ಬುಲೆಟ್ ಕೂಡ ಸದ್ಯದಲ್ಲಿ ಲಾಕ್ ಆಗುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ನಾಡದೇವತೆಗೆ ಈ ರೀತಿಯಾಗಿ ಅವಮಾನ ಮಾಡಿದ್ದಾರೆ ಅನ್ನುವಂಥ ಚರ್ಚೆಗಳು. ಸೊ ದೂರು ದಾಖಲಾದರೆ ಅವ್ರನ್ನು ಕೂಡ ಎತ್ತಾಕೊಂಡು ಹೋಗ್ತಾರೆ. ಸೊ ಹಂಗಾಗಿ ಈ ರೀತಿಯ ಇರುವಂಥ ಹಿನ್ನೆಲೆಯಲ್ಲಿ ಯಾಕೆ ಹಿಂಗೆ ನಡೀತಾ ಇದೆ ಅಂದರೆ, ಬರೀ ನೆಗೆಟಿವ್ ಮಾಡಿದ್ರೆ ಮಾತ್ರ ಜನ ನಮ್ಮನ್ನು ನೋಡ್ತಾರೆ ಅನ್ನುವಂಥ ಮನಸ್ಥಿತಿನ, ದೊಡ್ಡವರೇ ಹಿಂಗೆ ಮಾಡಿದ್ರೆ ಇನ್ನು ಹೇಗೆ ಅಂತೇಳಿ ಎಲ್ಲದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಇವತ್ತಿನ ವಿಶೇಷ ಬಿಗ್ ಬಾಸ್ ಮನಸ್ಥಿತಿ, ಸೆಲೆಬ್ರಿಟಿಗಳೇ ಹೀಗೇಕೆ? ನೋಡಿ, ರೀಲ್ಸ್ ಮಾಡೋದಕ್ಕೆ ಹೋಗಿ ಎಡವಟ್ಟನ್ನು ಮಾಡಿಕೊಂಡಿದ್ದಾರೆ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿಗಳು. ಯಾಕೆ ಬೇಕಾಗಿತ್ತು ಇವರಿಗೆ ಅಂಥೇಳಿ, ಆರಂಭದಲ್ಲಿ ತುಂಬ ಕಷ್ಟಪಟ್ಟು ಬಂದಿದ್ದೀವಿ ಅಂಥೇಳಿ ಮಾಧ್ಯಮದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಇಂಟರ್ವ್ಯೂಗಳನ್ನು ಕೊಡಲಾಗತ್ತೆ. ತದಾದ ನಂತರ ಎಲ್ಲ ಬೆಳೆದಾದ ನಂತರ ನಾವು ಹೀಗೆ ಅಂತೇಳಿ ತೋರಿಸ್ತಾರೆ ಅವರ ಮನಸ್ಥಿತಿ ಹೇಗಿದೆ ಅಂಥೇಳಿ. ಬಿಗ್ ಬಾಸ್ನ ಮಾಜಿ ಸ್ಪರ್ಧಿಗಳ ಹೊಸ ಗಲಾಟೆ ಇದೆ. ರಾಜ್ಯದಾದ್ಯಂತ ಈ ವಿನಯ್ ಮತ್ತು ರಜತ್ ಮತ್ತು ರಕ್ಷಕ್ ಅವ್ರದ್ದೇ ಸದ್ದು ಅಂತೂ ಜೋರಾಗಿದೆ. ದೊಡ್ಡ ಹಿಂಬಾಲಕರ ಪಡೆ ಕೂಡ ಈ ರೀತಿಯಾಗಿ ಮಚ್ಚು ಹಿಡಿದರೆ ಹೇಗೆ ಅನ್ನುವಂಥ ಪ್ರಶ್ನೆ. ಈಗ ಇವರುಗಳೇ ಹಿಂಗೆ ಮಾಡ್ತಾ ಇದ್ರೆ ಅವರ ಅಭಿಮಾನಿಗಳು ಹಿಂಗೆ ಮಾಡ್ಕೊಂಡು ಹೋದರೆ ಏನು ಅಂತ, ಸಮಾಜಕ್ಕೆ ಇವ್ರು ಏನು ಸಂದೇಶವನ್ನು ಕೊಡ್ತಾರೆ ಅನ್ನುವಂಥ ಪ್ರಶ್ನೆ. ಈಗ ನಾಡದೇವಿ ಅಪಮಾನಿಸಿದ್ದಾರೆ ರಕ್ಷಕ್ ಬುಲೆಟ್ಗೆ, ಜನ ಇಡೀ ಶಾಪವನ್ನು ಹಾಕ್ತಿದ್ದಾರೆ. ಈ ರೀತಿಯಾಗಿ ಡೈಲಾಗ್ ಹೊಡೆಯೋದು, ಎಲ್ಲಿ ಡೈಲಾಗ್ ಹೊಡಿಬೇಕು, ಹೇಗೆ ಮಾಡಬೇಕು ಅನ್ನೋಂಥ ಪರಿಜ್ಞಾನವೇ ಇಲ್ಲ ಅಂತ ಅನಿಸುತ್ತೆ. ಮನರಂಜನೆ ಹೆಸರಿನಲ್ಲಿ ಏನು ಬೇಕಾದರೂ ಮಾಡಬಹುದು ಅನ್ನುವಂಥ ಪ್ರಶ್ನೆ. ಈಗ ರೋಡಲ್ಲಿ ಅಭಿಮಾನಿಗಳ ಮಚ್ಚು ಹಿಡಿದ್ರೆ ಇನ್ನು ಹೇಗಾಗತ್ತೆ ಅಂಥೇಳಿ ಈಗ ದೊಡ್ಡವರು ಹಿಂಗೆ ಮಾಡ್ತಿದ್ದಾರೆ. ಸೆಲೆಬ್ರಿಟಿಗಳು ಅಂತ ಹೇಳ್ತಾರೆ. ಫಸ್ಟ್ ಆಫ್ ಆಲ್ ನಾವು ಟೈಟಲ್ ಇಟ್ಟಿದೆ ತಪ್ಪು, ಸೆಲೆಬ್ರಿಟಿಗಳು ಅಂತೇಳಿ. ಈ ರೀತಿ ಮಾಡುವಂಥ ಎಡವಟ್ಟಿನಿಂದಾಗಿ ಸಮಾಜಕ್ಕೆ ಏನು ಸಂದೇಶ, ಇವರ ಅಭಿಮಾನಿಗಳಿಗೆ ಏನು ಸಂದೇಶವನ್ನು ಕೊಡ್ತಾರೆ ಅಂತೇಳಿ ಸುದೀರ್ಘವಾಗಿ 1 ಗಂಟೆಗಳ ಕಾಲ ನಾವು ನಿಮ್ಮ ಜೊತೆಯಲ್ಲಿ ಇರ್ತೀವಿ. ಅಂದರೆ ಯಾಕೆ ಹಿಂಗಾಗುತ್ತೆ? ಈಗ ಇಬ್ಬರು ಅಂತೂ ಲಾಕ್ ಆಗಿದ್ದಾರೆ. ಸೊ ಕಾನೂನಿನ ರೀತಿಯಲ್ಲಿ ಇವರಿಗೆ ಯಾವ ರೀತಿಯಾಗಿ ಕ್ರಮ ಆಗಬೇಕು ಅಂಥೇಳಿ ಪ್ರಮುಖವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೊಂದು ಬೇರೆ ರೀತಿಯಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ, ಯಾವ ಕಾರಣಕ್ಕಾಗಿ ಅರೆಸ್ಟ್ ಆದರು ಅಂಥೇಳಿ. ಆದರೆ ಇಲ್ಲಿ ಈ ಸೆಲೆಬ್ರಿಟಿಗಳು ಪೊಲೀಸರನ್ನು ಕಣ್ತಪ್ಪಿಸುವಂಥ ಕೆಲಸಕ್ಕೂ ಕೂಡ ಮುಂದಾಗ್ತಾರೆ. ಅಂದರೆ ಮಚ್ಚು ಲಾಂಗ್ ಏನಿತ್ತಲ್ಲ ಅದು ರಿಯಲ್ ಅಲ್ಲ, ಫೈಬರ್ ಅಂಥೇಳಿ ಅದನ್ನು ಪೊಲೀಸ್ನವರಿಗೆ ಈ ರೀತಿಯಾಗಿ ಅವರಿಗೆ ಡೈವರ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ತದನಂತರ ಗೊತ್ತಾಗುತ್ತೆ ಅದು ರಿಯಲ್ ಅಂತೇಳಿ. ಸೊ ಇಂಥವರಿಗೆ ಸಹಜವಾಗಿ ದುಡ್ಡಿನ ಮದ ಏರಿದಾಗ, ತಲೆಯಲ್ಲಿ ಮದ ಏರಿದಾಗ ಏನಾಗುತ್ತೆ ಅನ್ನೋದಕ್ಕೆ ಇದು ಒಂದು ಬೆಸ್ಟ್ ಎಕ್ಸಾಂಪಲ್ ಆಗ್ತಾ ಇದೆ. ಯಾಕೆ ಬೇಕಾಗಿತ್ತು ಇದೆಲ್ಲ ಶೋಕಿಗಳು ಅನ್ನೋಂಥ ಚರ್ಚೆ. ಈ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅತಿಥಿಯವರು ಕೂಡ ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಪ್ರಮುಖವಾಗಿ ನಟಿಯಾಗಿರುವಂಥ ಅಮೂಲ್ಯ ಗೌಡ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಇನ್ನು ಹಾಗೇನೆ ಮನಃಶಾಸ್ತ್ರಜ್ಞರಾಗಿರುವಂಥ ಡಾಕ್ಟರ್ ಶಿವಾನಂದ ನಾಯಕ್ ಅವರು ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ ವೀಕ್ಷಕರೇ. ಎಸ್ ಶಿವಾನಂದ್ ಸರ್, ನಾನು ನಿಮ್ಮ ಹತ್ರನೇ ಬರ್ತೀನಿ. ಪ್ರಮುಖವಾಗಿ ಇತ್ತೀಚೆಗೆ ಈ ಹಾವಳಿ ಅಂತೂ ಜಾಸ್ತಿ ಆಗ್ತಾ ಇದೆ. ಹಾವಳಿ ಅಂತಂದರೆ ಒಂದು 2 ರೀತಿಯಲ್ಲಿ ಬರುತ್ತೆ. ಒಂದು ಕೆಟ್ಟ ರೀತಿಯಲ್ಲೂ ಬರುತ್ತೆ, ಒಂದು ಒಳ್ಳೆ ರೀತಿಯಲ್ಲೂ ಕೂಡ ಹೇಳ್ತಾರೆ. ಅಂದರೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ಕ್ರಿಕೆಟಲ್ಲಿ ಯಾವನೊಬ್ಬ ಆಟಗಾರ ಒಂದು 5 ವಿಕೆಟ್ ತಗೊಂಡ ಅಥವಾ ಒಂದು ಶತಕ ಬಾರಿಸಿದ ಏನು ಹಾವಳಿಯಪ್ಪ ಅಂತ ಹೇಳ್ತೀವಿ ನಾವು. ಬಟ್ ಈಗ ಹಂಗಲ್ಲ, ಇದು ವಿರುದ್ಧವಾಗಿದೆ. ರೋಡಿನಲ್ಲಿ ಲಾಂಗು ಮಚ್ಚು ನಡೀತಾ ಇರುವಂಥದ್ದು ಈ ಸೆಲೆಬ್ರಿಟಿಗಳಿಂದ. ಫಸ್ಟ್ ಆಫ್ ಆಲ್ ಇಂಥವ್ರಿಗೆ ಸೆಲೆಬ್ರಿಟಿಗಳು ಹೇಳೋದೇ ತಪ್ಪು.
ಆದರೆ ನಿಮ್ಮ ಪ್ರಕಾರ ಈ ಸೆಲೆಬ್ರಿಟಿಗಳು ಅಂತಂದ್ರೆ ಏನು, ಸೆಲೆಬ್ರಿಟಿಗಳು ಯಾವ ರೀತಿಯಾಗಿ ಇರಬೇಕು ಅಂತೇಳಿ? ಈಗ ಸೆಲೆಬ್ರಿಟಿ ಅಂತ ಹೇಳ್ಬೇಕಾದ್ರೆ ನೀವು ಹೇಳಿದಾಗಿನೇ ನಾವು ಮೊದಲು ಯೋಚನೆ ಮಾಡಬೇಕು, ಸೆಲೆಬ್ರಿಟಿ ಅಂದ್ರೆ ಯಾರು? ಸೆಲೆಬ್ರೇಟೆಡ್ ಪರ್ಸನಾಲಿಟೀಸ್ ಅಂದ್ರೆ ನಾವು ಯಾರನ್ನ ಒಂದ್ ರೀತಿಯಲ್ಲಿ ಗೌರವಿಸ್ತೀವಿ, ಅವರ ಸತ್ಸಾಧನೆಗಾಗಿ ಅವ್ರನ್ನ ನಾವು ಸೆಲೆಬ್ರಿಟಿ ಅಂತ ಹೇಳ್ಬೋದು. ನಾವು ಕನ್ನಡದಲ್ಲಿ ಹೇಳ್ಬೇಕು ಅಂದ್ರೆ ಇದನ್ನು ವಿಖ್ಯಾತಿ ಅಂತ ಹೇಳ್ಬೋದು. ಇದು ಏನಾಗ್ತಾ ಇದೆ, ಈಗ ಇವ್ರು ಮಾಡಿರುವಂತ ಕೆಲಸ ಅವರಿಗೆ ಕುಖ್ಯಾತಿ ತಂದು ಕೊಡ್ತಾ ಇದೆ ಹೊರತು ವಿಖ್ಯಾತಿಯನ್ನು ಕೊಡ್ತಾ ಇದೆ. ಆದ್ರಿಂದ ಮೊಟ್ಟ ಮೊದಲು ನಾವು ಅರ್ಥ ಮಾಡ್ಕೋಬೇಕಾಗಿದ್ದು, ಜನ ಖ್ಯಾತಿಗೋಸ್ಕರ ಏನ್ ಮಾಡೋದಕ್ಕೂ ಹೇಸೋದಿಲ್ಲ ಅನ್ನುವಂಥದ್ದು ಇಂಥ ಘಟನೆಗಳು ನಮ್ಗೆ ತೋರಿಸ್ತಾ ಇದೆ. ಎರಡನೇದು, ಬಹುಶಃ ಇಲ್ಲಿ ನಾವೇನು ಮಾಧ್ಯಮ ಅಂತ ಹೇಳ್ತೀವಿ, ಪರ್ಟಿಕ್ಯುಲರ್ಲಿ ಏನು ಎಂಟರ್ಟೈನ್ಮೆಂಟ್ ಇದೆ, ಮಾಧ್ಯಮ ಇದೆ, ಇಲ್ಲೂ ಕೂಡ ಸ್ವಲ್ಪ ಇದಕ್ಕೆ ಒತ್ತು ಕೊಡ್ತಾ ಇದ್ರೆ ಅಥವಾ ಇದಕ್ಕೊಂದು ಎನ್ಕರೇಜ್ಮೆಂಟ್ ಸಿಗ್ತಾ ಇದೆ ಅನ್ನೋದನ್ನು ಕೂಡ ನೋಡ್ಬೋದು. ಉದಾಹರಣೆಗೆ ಬಿಗ್ ಬಾಸ್ ನಂತ ಶೋಗಳಲ್ಲೇ ಬಂದಿರುವಂತ ಕೆಲವು ಪಾರ್ಟಿಸಿಪೆಂಟ್ಸ್ ಅವರ ಟ್ಯಾಲೆಂಟ್ಗಿಂತ ಹೆಚ್ಚಾಗಿ ಅವರ ನಖರಗಳಿಗೆ ಫೇಮಸ್ ಆದ್ರು ಅಥವಾ ಅದನ್ನ ಎತ್ತಿ ತೋರಿಸಿದ್ರು. ಸೊ ಯಾವಾಗ ನೀವು ಇಂಥ ಒಂದು ಬಿಹೇವಿಯರ್ ಅನ್ನ, ಇಂಥ ಒಂದು ನಡವಳಿಕೆಯನ್ನ ಎನ್ಕರೇಜ್ ಮಾಡ್ತೀರಿ, ಇದನ್ನ ಗ್ಲೋರಿಫೈ ಮಾಡ್ತೀರಿ, ಆ ನಡೆಸೋವರಿಗೆ ಇದು ತಾನು ಮಾಡ್ತಾ ಇರೋ ತಪ್ಪು ಅಂತ ಅನ್ಸೋದು ಹೇಗಾಗುತ್ತೆ? ಅವ್ರು ಅನ್ಕೋತಾರೆ, ಓ ನಾನು ಹೀಗ್ ಮಾಡಿದ್ರೆ ಫೇಮಸ್ ಆಗ್ತೀನಿ, ಹೀಗ್ ಮಾಡಿದ್ರೆ ಜನ ನನ್ನನ್ನ ಗಮನಿಸ್ತಾರೆ. ಯಾಕಂತ ಹೇಳಿದ್ರೆ ಈ ಗಮನಿಸ್ಕೊಳ್ಳುವಂತ ಒಂದು ಅಥವಾ ಏನು ಐಡೆಂಟಿಫೈ ಮಾಡ್ಕೊಳ್ಳುವಂಥದ್ದು, ನೀಡ್ ಫಾರ್ ಅಟೆನ್ಷನ್ ಅಂತ ಹೇಳ್ತೀವಿ ನಾವು, ಇದು ತುಂಬಾ ಜನರಲ್ಲಿ ಇರುತ್ತೆ. ಅದರಲ್ಲೂ ಯಾರು ಸಿನಿಮಾ, ಮಾಧ್ಯಮ, ಬೇರೆ ಬೇರೆ ರೀತಿಯಾದಂತಹ ಕ್ಷೇತ್ರಗಳಲ್ಲಿ ಇರ್ತಾರೆ, ರಾಜಕಾರಣ ಕೂಡ ಇದರಲ್ಲಿ ಒಂದು, ಇವರಿಗೆ ಅಟೆನ್ಷನ್ ಸೀಕಿಂಗ್ ಬಿಹೇವಿಯರ್ ತುಂಬಾ ಕಾಮನ್. ಅಂದ್ರೆ ತಾವು ಯಾವತ್ತೂ ಸುದ್ದಿಲಿ ಇರಬೇಕು, 10 ಜನರ ಗಮನದಲ್ಲಿರ್ಬೇಕು, ಅದು ಯಾವ ರೀತಿಯಾದ್ರೂ ಪರವಾಗಿಲ್ಲ. ರಾಜಕಾರಣಿಗಳಲ್ಲೂ ಕೂಡ ಇಂಥ ಒಂದು ಬಿಹೇವಿಯರ್ ಅನ್ನು ನಾವು ಸಾಮಾನ್ಯವಾಗಿ ಕಾಣ್ತೀವಿ. ಒಂದ್ ಸ್ವಲ್ಪ ಮೂಲೆ ಗುಂಪಾಗ್ತಾ ಇದ್ದೀನಿ, ಏನೋ ಒಂದು ಕಿರಿಕ್ ಹಚ್ಕೊಳ್ಳೋದು, ಅದ್ರ ಮೂಲಕ ಮಾಧ್ಯಮಗಳ ಮೂಲಕ ಅವ್ರ ಮುಂದೆ ಬಂದು ತನ್ನ ಏನೋ ಒಂದು ಇರುವಿಕೆಯನ್ನ ಜನಕ್ಕೆ ಪ್ರಚುರಪಡಿಸುವಂತಹ ಒಂದು ಮನಸ್ಥಿತಿ ತುಂಬಾ ಕಾಮನ್ ಆಗಿ ಕಾಣಿಸುತ್ತೆ. ಇಂತಹವರಲ್ಲಿ ಸಾಮಾನ್ಯವಾಗಿ ನಾವು ಸೈಕಾಲಜಿ ಹೇಳ್ತೀವಿ ನಾರ್ಸಿಸಿಸ್ಟಿಕ್ ಪರ್ಸನಾಲಿಟಿ ಅಂತ ಹೇಳಿ. ಅಂದ್ರೆ ಇವ್ರಿಗೆ ಒಂದ್ ರೀತಿಯಲ್ಲಿ ವಿಪರೀತವಾದಂತಹ ಆತ್ಮಾಭಿಮಾನ ಇರುತ್ತೆ, ಒಂದ್ ರೀತಿಯಲ್ಲಿ ಆತ್ಮರತಿ ಅಂತಾನು ಹೇಳ್ಬಹುದು. ಅಂದ್ರೆ ತಮ್ಮ ಒಂದು ಹೆಚ್ಚುಗಾರಿಕೆಯನ್ನ, ತಾವೇನೋ ಸ್ಪೆಷಲ್, ಉಳಿದವರು ನಮಗಿಂತ ಕೀಳು, ನಮ್ಮನ್ನ ಗಮನಿಸ್ಬೇಕು, ನಮ್ಮನ್ನ ಜನ ಗುರುತಿಸಿ ಗೌರವಿಸ್ಬೇಕು, ಗೌರವಿಸೋದು ಅನ್ನೋದಕ್ಕಿಂತ ಒಂದ್ ರೀತಿಯಲ್ಲಿ ಜನ ತಮಗೆ ಹೆದರ್ಬೇಕು ಅನ್ನೋವಂತ ಒಂದು ಮನಸ್ಥಿತಿ ಕೂಡ ಇವರಲ್ಲಿ ಇರುತ್ತೆ. ನೋಡಿ, ಇದಕ್ಕೆ ಈ ಮಚ್ಚುಲಾಂಗ್ ಅಂತ ಬಂದಾಗ ಏನಾಗುತ್ತೆ, ಇದು ಜನರಲ್ಲಿ ಭಯ ಮೂಡಿಸುವಂತ ಒಂದು ಕೆಲಸ. ಇದು ಒಂದು ಅಬರೆಂಟ್ ಬಿಹೇವಿಯರ್ ಅಂತ ಹೇಳ್ತೀವಿ, ಆದ್ರೆ ಅನ್ಕಾಮನ್ ಅಲ್ಲ. ಎಸ್ ಎಸ್ ಅಮೂಲ್ಯಗೌಡ ಅವರೇ, ಈಗ ನೀವೊಬ್ರು ಕಲಾವಿದರಾಗಿ ಈ ಇಬ್ಬರ ತೀರ್ಪೆ ಶೋಕಿ ಬಗ್ಗೆ ಏನು ಹೇಳ್ತೀರಿ? ನಾವು ಆ್ಯಕ್ಚುಲಿ ಏನು ಮಾತಾಡ್ಬೇಕಂತಲೇ ಗೊತ್ತಾಗ್ತಿಲ್ಲ. ಒಂದು, ನನಗೆ ವಿನಯಣ್ಣ ತುಂಬ ಚೆನ್ನಾಗಿ ಗೊತ್ತು, ಹೀ ಸಚ್ ಎ ಗುಡ್ ಪರ್ಸನ್, ಆಯಿತಾ. ನನಗೆ ರಜತ್ ಅವ್ರಿಗೆ ಗೊತ್ತಿಲ್ಲ ಅಥವಾ ರಕ್ಷಕ್ ಅವರು ಗೊತ್ತಿಲ್ಲ, ಬಟ್ ವಿನಯಣ್ಣ ಐ ಮೆಟ್ ಹಿಮ್ ಇನ್ ರಾಜ್ ಕಪ್ ಆ್ಯಂಡ್ ಕಪಲ್ ಆಫ್ ಟೈಮ್. ಅವ್ರ ವೈಫ್ ಬರ್ಡೇಗೆಲ್ಲ ಹೋಗಿದ್ದೀನಿ. ಸಚ್ ಎ ಹಂಬಲ್ ಪರ್ಸನ್ ಆ್ಯಂಡ್ ಗುಡ್ ಪರ್ಸನ್. ಇನ್ ಆ್ಯಂಡ್ ಔಟ್ ವಿನಯ್ ಅವರು ತುಂಬ ಒಳ್ಳೆ ವ್ಯಕ್ತಿತ್ವ ಅವ್ರದ್ದು. ಬಟ್ ಅದೇ ಈ ರೀಲ್ದು ಅದೇ ಏನೋ ಇದಾಗಿರ್ಬೋದು. ನಾನು ಹಾಗಾಗಿ ಬಿಕಾಸ್ ಆಫ್ ದಿಸ್ ರೀಲ್ ನಾನು ಅವ್ರ ಜಡ್ಜ್ ಮಾಡೋಕ್ಕೆ ಹೋಗಲ್ಲ, ಅದು ನಂಗೆ ಇಷ್ಟನೂ ಆಗಲ್ಲ. ಬಟ್ ಅದೇ ಬಹುಶಃ ಎಡವ ಸಹಜ ಮನುಷ್ಯ ಅಂದಮೇಲೆ. ಆಮೇಲೆ ಇನ್ನೊಂದು ಏನಂದರೆ ಅದೊಂದು ಆಬ್ಜೆಕ್ಟ್, ಅದೊಂದು ಅದರಿಂದ ಇಷ್ಟೆಲ್ಲ ಇದಾಗ್ತಿರೋವಂಥದ್ದು, ಸಮಸ್ಯೆ ಆಗ್ತಿರೋವಂಥದ್ದು. ಅದೇ ಸ್ವಲ್ಪ ಅವ್ರು ಅದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿತ್ತು ಅಂತ ನನಗನ್ಸುತ್ತೆ. ಆದರೆ ಮಾಡಿದ್ದು ಸರಿ ಅಂತ ಹೇಳ್ತೀರಾ? ಅಲ್ಲ, ಸರಿ ಅಂತ ನಾನು ಹೇಳಲ್ಲ, ಬಟ್ ಅದೇ ಏನಂತಾರೆ, ಅದೇ ನೀವು ಹೇಳಿದ್ರಲ್ಲ, ಸೆಲೆಬ್ರಿಟೀಸ್ ಅಂತ ಬಂದಾಗ ನಾವು ಕೆಮ್ಮಿದ್ರು ತಪ್ಪೆ, ಏನು ಮಾಡಿದ್ರು ತಪ್ಪೆ ಅನ್ನೋ ಥರ ಇರುತ್ತಲ್ಲ, ಅದು ಹಂಗಾಗಿರಬಹುದು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅದೇ ಆ ಮಚ್ಚು ಒಂದಿಂದ ಅದಕ್ಕೆ ನನಗೆ ಐ ಡೋಂಟ್ ನೋ ಹೌ ಟು ಟೆಲ್ ಯು, ಮಚ್ಚು ಒಂದು ಇಟ್ಕೊಂಡ್ರು ಆ ರೀಲಲ್ಲಿ ಅನ್ನೋ ಕಾರಣಕ್ಕೆ ಬ್ಲೇಮ್ ಮಾಡ್ತಾ ಇರೋದಿಲ್ಲಿ. ಆ್ಯಂಡ್ ಅದೇ ಇನ್ನೊಂದು ನೀವು ಹೇಳ್ದಂಗೆ ಫೈಬರ್ ಮಚ್ಚು ಅಂತ, ಅದು ಬೇರೆ ಸಾಕ್ಷಿ ನಾಶ ಮಾಡಿದ್ದಾರೆ ಅನ್ನೋ ಒಂದು ಕೂಡ ವದಂತಿ ನಡೀತಾ ಇದೆ. ಸೊ ಅದೆಷ್ಟು ಮಟ್ಟಿಗೆ ನಿಜ ಅಥವಾ ಎಷ್ಟು ಮಟ್ಟಿಗೆ ಸುಳ್ಳು ಆ ವ್ಯಕ್ತಿಗಳಿಗೆ ಗೊತ್ತಿರುತ್ತೆ ಅಲ್ವಾ. ಇಲ್ಲಿ ಕೂತ್ಕೊಂಡು ನಾನು ಏನೇನೋ ಮಾತಾಡ್ಬಿಡೋಕ್ಕಾಗಲ್ಲ. ಸೊ ಅದೇ ಮಾಡೋವಾಗ, ರೀಲ್ ಮಾಡೋವಾಗ ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು. ಆ ಮಚ್ಚು ಬೇಕಾ ಬೇಡವಾ ಅನ್ನೋಂಥದ್ದು ಯೋಚನೆ ಮಾಡಬೇಕಾಗಿತ್ತು ಅಂತ ಅನಿಸುತ್ತೆ.
ಶಿವಾನಂದ್ ಸರ್, ಈಗ ಇವರ ಮನಸ್ಥಿತಿಗಳು ಯಾವ ರೀತಿಯಾಗಿರುತ್ತೆ ಸರ್? ಅಂದರೆ ಆರಂಭದಲ್ಲಿ ಇವರು ಬರುವಾಗ ಈ ಮಾಧ್ಯಮದವರ ಮುಂದೆ ಇಂಟರ್ವ್ಯೂ ಮಾಡಬೇಕಾದ್ರೆ, ಸಂದರ್ಶನ ಕೊಡಬೇಕಾದ್ರೆ ತುಂಬ ಕಷ್ಟದಿಂದ ಬಂದಿದ್ದೀವಿ, ನಮ್ಮ ಹಿಂದೆ ಯಾರು ಇರಲಿಲ್ಲ, ತಂದೆ ಇರಲಿಲ್ಲ, ತಂದೆ ಬಿಟ್ಟು ಹೋದರು, ತಾಯಿ ಇರಲಿಲ್ಲ, ತಾಯಿ ಸತ್ತು ಹೋಗಿದ್ರು, ಅದು ಇದು ಏನೇನೋ ಹೇಳಿ ಬರ್ತಾರೆ. ಅದೆಲ್ಲ ಮುಕ್ತಾಯ ಆದ ನಂತರ, ಈ ಮಟ್ಟಿಗೆ ಬಂದಾದ ನಂತರ ಏನ್ರಿ ಮೀಡಿಯಾ ಅಂತೇಳಿ ತಿರುಗಿ ಬೀಳ್ತಾರೆ. ಆಮೇಲೆ ಈಗ ನಿಜವಾದ ಒಬ್ಬ ವ್ಯಕ್ತಿ ಕಷ್ಟದಿಂದ ಬಂದಿದ್ದೇ ಆದಲ್ಲಿ ಈ ರೀತಿಯ ಮಾಡಲಿಕ್ಕೆ ಸಾಧ್ಯನಾ ಅಂತೇಳಿ. ಇಲ್ಲಿ ಅವ್ರು ಬೆಳೆದು ಬಂದಿರೋ ರೀತಿ ಒಂದು ತಕ್ಕ ಮಟ್ಟಿಗೆ ಪರಿಣಾಮ ಮಾಡಬಹುದು, ಅಥವಾ ಅದೊಂದು ಇನ್ಫ್ಲೂಯೆನ್ಸ್ ಇರಬಹುದು, ನಾನು ಇಲ್ಲ ಅಂತ ಹೇಳೋದಿಲ್ಲ. ಕಷ್ಟಪಟ್ಟು ಬಂದವರಲ್ಲಿ ಈ ಮನಸ್ಥಿತಿಗಳು ಇರೋ ಸಾಧ್ಯತೆ ಇರುತ್ತೆ. ಯಾಕೆಂತ ಹೇಳಿದ್ರೆ ಸಡನ್ ಆಗಿ ಸ್ಟಾರ್ಡಮ್ ಬಂದಾಗ, ಸಡನ್ ಆಗಿ ರೆಕಗ್ನಿಷನ್ ಸಿಕ್ಕಿದಾಗ ಅದನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದು ಇವ್ರಿಗೆ ಗೊತ್ತಾಗುತ್ತೆ. ಮತ್ತೇನಾಗುತ್ತೆ, ಬೇರೆ ಬೇರೆ ರೀತಿಯಾದ ಇನ್ಫ್ಲೂಯೆನ್ಸರ್ಸ್ ಅಥವಾ ಇನ್ಫ್ಲೂಯೆನ್ಸ್ಗಳು ಅವ್ರ ಮೇಲೆ ವರ್ಕ್ ಮಾಡ್ತವೆ. ಯಾಕೆಂದ್ರೆ ಈ ಜಗತ್ತು ಅವ್ರಿಗೆ ಹೊಸದಾಗಿರುತ್ತೆ, ಇದ್ರ ಬಗ್ಗೆ ಹೆಚ್ಚಿನ ಪರಿಚಯ ಇರೋದಿಲ್ಲ. ಸೊ ಬೇರೆ ಬೇರೆ ರೀತಿಯಲ್ಲಿ ಮಿಸ್ಲೀಡ್ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಈಗ ಇಲ್ಲಿ ಅವರು ಫೈಬರ್ ಮಚ್ಚು ಹಿಡ್ಕೊಂಡ್ರೋ ಇನ್ಯಾವ್ದು ಹಿಡ್ಕೊಂಡ್ರಲ್ಲಿ, ಮಚ್ಚು ಹಿಡ್ಕೊಂಡಿರೋದಕ್ಕಿಂತ ಅವರ ಏನು ನಡವಳಿಕೆ ಇದೆ ಇದನ್ನ ಜನ ಇಷ್ಟಪಟ್ಟಿಲ್ಲ. ಯಾಕೆ ಅಂತ ಹೇಳಿದ್ರೆ, ಒಂದ್ ರೀತಿಯಲ್ಲಿ ಇದು ದಾದಾಗಿರಿ ತೋರಿಸಿದ ಹಾಗೆ, ಅಥವಾ ತಮ್ಮನ್ನು ತಾವು ಯಾವ ರೀತಿ ಪ್ರೊಜೆಕ್ಟ್ ಮಾಡ್ಕೊಂಡಿದ್ದಾರೆ. ಯಾಕೆಂದ್ರೆ ಇಲ್ಲಿ ಸೆಲೆಬ್ರಿಟೀಸ್ ಅಥವಾ ಸ್ಟಾರ್ಡಮ್ ಅಂತ ಹೇಳಿದಾಗ ಪ್ರತಿಯೊಬ್ರು ಅವರ ನಡವಳಿಕೆಯನ್ನು ಗಮನಿಸ್ತಾರೆ. ಸೊ ಇದು ಫ್ಲಿಪ್ ಸೈಡ್ ಅಂತ ಹೇಳ್ತೀವಿ. ಅಂದ್ರೆ ಇನ್ನೊಂದು ಮುಖ, ಇದು ಒಂದು ಕರಾಳ ಮುಖ. ಯಾಕೆಂದ್ರೆ ಯಾರು ಪಬ್ಲಿಕ್ ಲೈಫ್ ಅಲ್ಲಿ ಇರ್ತಾರೆ, ಯಾರು ಸಿನಿಮಾ ಇರಬಹುದು, ರಾಜಕೀಯ ಇರಬಹುದು, ಅಥವಾ ಇನ್ಯಾವುದೇ ಅಧಿಕಾರದ ಪೊಸಿಷನ್ ಇರಬಹುದು, ತಮ್ಮ ನಡವಳಿಕೆಯನ್ನು ಆದರ್ಶಪ್ರಾಯವಾಗಿ ಇಟ್ಕೊಳ್ಳುವಂಥದ್ದು ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅಂತದ್ರಲ್ಲಿ ಸೊ ಇಂಥ ನಡವಳಿಕೆಗಳನ್ನು ಖಂಡಿತವಾಗ್ಲೂ ಜನ ಮೆಚ್ಚೋದಿಲ್ಲ, ಅಥವಾ ಇದಕ್ಕೆ ಖಂಡಿತ ಕ್ರಿಟಿಸಿಸಂ ಬರುತ್ತೆ. ಸೆಲೆಬ್ರಿಟಿಗಳು ಈ ವಿಚಾರದಲ್ಲಿ ಸ್ವಲ್ಪ ಗಮನಿಸಬೇಕಾದ್ದು ಬಹಳ ಮುಖ್ಯ. ಯಾಕೆಂದ್ರೆ ಅದು ಕ್ರಿಕೆಟರ್ಸ್ ಇರಬಹುದು, ರಾಜಕಾರಣಿಗಳು ಇರಬಹುದು, ಸಿನಿಮಾ ನಟರು ಇರಬಹುದು. ಈಗ ಸಿನಿಮಾ ನಟರು ಕೆಲವೊಂದು ಅಡ್ವರ್ಟೈಸ್ ಗಳನ್ನು ಮಾಡಬಾರದು ಅನ್ನುವಂತ ಒಂದು ಅಲಿಖಿತ ಕಾನೂನೇ ಇದೆ ಒಂದು ರೀತಿಯಲ್ಲಿ. ಯಾಕೆ ಮಾಡ್ತಾರೆ ಇದನ್ನ? ಯಾಕೆಂದ್ರೆ ಜನ ಇವ್ರನ್ನ ಅನುಸರಿಸ್ತಾರೆ. ಆದ್ರಿಂದ ಇಂತಹ ನಡವಳಿಕೆ ಪಬ್ಲಿಕ್ ಲೈಫ್ ಅಲ್ಲಿ ಬಹಳ ಜಾಗೃತಿಯಾಗಿ ಇವರು ಇಂತಹ ವಿಚಾರಗಳನ್ನ ಹ್ಯಾಂಡಲ್ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಅಮೂಲ್ಯ ಅವರ, ಈಗ ಇದನ್ನ ನೋಡ್ತಾ ಇದ್ರೆ, ಅಂದ್ರೆ ನಾವು ಏನ್ ಬೇಕಾದ್ರೂ, ಅಂದ್ರೆ ನಾವು ಏನ್ ಮಾಡಿದ್ರು ಕೂಡ ಜನ ನಮ್ಮನ್ನ ಒಪ್ಕೋತಾರೆ ಅನ್ನುವಂಥ ಒಂದು ದಡ್ಡತನ ಇದೆಯಾ ಅಂತ ಅನ್ಸುತ್ತೆ ಇತ್ತೀಚಿನ ಈ ಕಲಾವಿದರಿಗೆ? ಅಂದರೆ ಏನಾಗುತ್ತೆ ಗೊತ್ತಾ, ಸಮ್ಟೈಮ್ಸ್ ಈಗ ಇವನ್ ನಾವು ಸೆಲೆಬ್ರಿಟೀಸ್, ಯಾರೇ ಸೆಲೆಬ್ರಿಟೀಸ್ ಆಗಿದ್ರು, ಸೊ ನಮ್ಮ ಒಂದು ಆಕಾಂಕ್ಷೆಗಳೇ ಅಂದರೆ ಆಸೆಗಳಿರುತ್ತೆ, ಅಥವಾ ಓಕೆ ಈ ಒಂದು ವಿಚಾರಕ್ಕೆ ನಾವು ಮಾತಾಡೋವಂಥದ್ದು ಅಥವಾ ರೀಲ್ ಮಾಡುವಂಥದ್ದು. ಎಂಡ್ ಆಫ್ ದ ಡೇ ನಾವು ಎಲ್ಲರೂ ಮನುಷ್ಯರೇ, ಕರೆಕ್ಟ್ ಅಲ್ವಾ ಹೇಮಂತ್ ಅವ್ರೆ? ಎಲ್ಲರೂ ಮನುಷ್ಯರೇ. ಸೊ ಅದೇನಾಗುತ್ತೆ, ಒಂದೊಂದು ಟೈಮಲ್ಲಿ ಅದೇ ಗೊತ್ತಿಲ್ಲದೇ ಮಾಡೋವಂಥ ತಪ್ಪುಗಳು ದೊಡ್ಡ ಮಟ್ಟದಲ್ಲಿ ಬೆಳೆದು ನಿಂತ್ಕೊಳ್ಳುತ್ತೆ. ಅದೇ ನಾನು ಹೇಳ್ದಂಗೆ, ಹಿಂದೆ ಅವ್ರ ಹಿಸ್ಟ್ರಿ ತೆಗೆದ್ರೆ ಆ ಥರದ್ದು ಏನೂ ಇರಲ್ಲ. ಅಂದರೆ ಏನೋ ಅವರು ಬೇರೆ ಥರ ರೀಲ್ ಮಾಡಿರೋವಂಥದ್ದು, ಆ ಥರ ತುಂಬ ಜನ ಇದ್ದಾರೆ. ನಿವೇದಿತಾ ಗೌಡ ಅವ್ರದ್ದೇನೋ ಅವರು ಕಾರ್ದು ಆವಾಗ ಒಂದು ಟಿಕ್ಟಾಕ್ ಟೈಮಲ್ಲಿ ಯಾವುದೋ ಫೇಮಸ್ ಆಗಿತ್ತು, ಅದು ಮಾಡಿ ಅವರು ಕೇಸ್ ಆಗಿತ್ತು ಅವ್ರ ಮೇಲೆ. ಸೊ ಸಮ್ಟೈಮ್ಸ್ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಆಗ್ಬಿಡುತ್ತೆ. ಈಗ ಅವರಿಬ್ರಿಗೂ ದರ್ಶನ್ ಸರ್ ಅಂದರೆ ತುಂಬ ಇಷ್ಟ ನನಗೆ ಗೊತ್ತಿರೋ ಮಟ್ಟಿಗೆ. ಸೊ ಅದನ್ನೇನೋ ಪ್ರೊಜೆಕ್ಟ್ ಮಾಡೋಕ್ಕೆ ಹೋದರು ಅನ್ಸುತ್ತೆ. ಇವಾಗ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ನಮ್ಮ ರಿಯಾಲಿಟಿ ಶೋಗಳೇ ತೊಗೊಂಡ್ರೆ, ಈಗ ರಕ್ಷಕ್ ಮ್ಯಾಟ್ರು ಹೇಳಿದ್ರಲ್ವಾ, ರಕ್ಷಕ್ದು ಯಾವುದೋ ಒಂದು ಚಾಮುಂಡೇಶ್ವರಿ ತಾಯಿ ರಿಲೇಟೆಡ್ ಏನೋ ಅದು ಡೈಲಾಗ್ ಏನೋ ಇದು ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ. ಭರ್ಜರಿ ಬ್ಯಾಚುಲರ್ಸ್ ಅವ್ರ ಪಾರ್ಟ್ 1 ನಾನು ಇದೆ, ನಿಮಗೂ ಗೊತ್ತು ಭರ್ಜರಿ ಬ್ಯಾಚುಲರ್ಸಲ್ಲಿ. ಸೊ ನನಗೂ ಕೂಡ ರೀಕ್ರಿಯೇಷನ್ ರೌಂಡ್ ಇತ್ತು, ಪ್ರತಿಯೊಬ್ಬರಿಗೂ ರೀಕ್ರಿಯೇಷನ್ ರೌಂಡ್ ಇತ್ತು. ಆ್ಯಸ್ ಇಫ್ ಆ ಸಿನಿಮಾ ಹೆಂಗಿರುತ್ತೋ, ಡೈಲಾಗ್ಸ್ ಏನಿರುತ್ತೋ ಸೇಮ್ ಡಿಟೋ ನಾವು ಹೇಳಬೇಕಾಗತ್ತೆ. ನಾನು ಮತ್ತೆ ನವಾಜ್ ಚಲನಚಿತ್ರದ್ದು ರೀಕ್ರಿಯೇಷನ್ ಮಾಡಿದ್ವಿ. ಅಂದ್ರೆ ಈ ರಕ್ಷಕ್ ಹೇಳಿರೋದು ಸಿನಿಮಾ ಡೈಲಾಗು, ಸಿನಿಮಾದದು ಬುಲ್ಬುಲ್ ಡೈಲಾಗು, ಅದರಲ್ಲಿ ರಚಿತಾ ಅವ್ರು ಇರ್ತಾರೆ ಆ್ಯಂಡ್ ಅದೇ ದರ್ಶನ್ ಸರ್ ಇರ್ತಾರೆ. ಸೊ ಅದನ್ನೇ ಆ ಹುಡುಗಿ ಅವರ ರಕ್ಷಕ್ ಬುಲೆಟ್ ಏನಿದ್ರು ಅವರ ಕಂಟೆಸ್ಟೆಂಟ್ ಆ ಹುಡುಗಿ ಆ್ಯಂಡ್ ರಕ್ಷಕ್ ಅವರಿಬ್ರು ಅದನ್ನು ರೀಕ್ರಿಯೇಷನ್ ಮಾಡಿದ್ದಾರೆ. ಸೊ ಆ್ಯಸ್ ಇಫ್ ಆ ಡೈಲಾಗ್ ಏನಿದೆ ಅದನ್ನು ಹೇಳಿರೋವಂಥದ್ದು. ಸೊ ಅದೊಂದು ವದಂತಿ ಆಗಿದೆ ಅಷ್ಟೇ, ಇನ್ನೇನಿಲ್ಲ. ಅವ್ರು ಸ್ವಗತ ಹೇಳಿಲ್ಲ, ಅದು ಇಟ್ಸ್ ಎ ಡೈಲಾಗ್. ಆ್ಯಂಡ್ ಇಲ್ಲೂ ಅಷ್ಟೇ, ಆ ರೀಲ್ ಅವರು ಏನೋ ಅದು ಮಚ್ಚಿಟ್ಕೊಂಡು ಮಾಡೋಕ್ಕೆ ಹೋಗಿದ್ದಾರೆ. ಐ ಡೋಂಟ್ ನೋ ಐದರ್ ದಟ್ ಈಸ್ ರಿಯಲ್ ಆರ್ ಫೈಬರ್, ಗೊತ್ತಿಲ್ಲ ನನಗದು. ಸೊ ಅದೇ ಅಷ್ಟೇ.
ಶಿವಾನಂದ್ ಸರ್, ಈಗ ಈ ರೀತಿಯಾಗಿ ಬರೀ ನೆಗೆಟಿವ್ ಆಗಿನ ರೀಲ್ಸ್ ಮಾಡೋದಾದ್ರೆ ಇವರ ಅಭಿಮಾನಿಗಳಿಗೆ, ಇವರ ಫಾಲೋವರ್ಸ್ಗೆ ಏನ್ ಸಂದೇಶವನ್ನು ಕೊಡ್ತಾ ಇದ್ದಾರೆ ಇವರು ಅಂತ? ನೋಡಿ, ಅಭಿಮಾನಿಗಳನ್ನು ಗಳಿಸೋದು ಇಂಥದ್ರ ಮೂಲಕ ನಾವೇನೋ ಬ್ಲ್ಯಾಕ್ ಪಬ್ಲಿಸಿಟಿ ಅಂತ ಹೇಳ್ತೀವಿ. ಇಟ್ಸ್ ಅ ವೆರಿ ಈಸಿ ಮೆಥಡ್ ಆಕ್ಚುಲಿ. ಯಾಕೆಂತ ಹೇಳಿದ್ರೆ ಮನಃಶಾಸ್ತ್ರ ಹೇಳುತ್ತೆ, ಮನುಷ್ಯನ ಮನಸ್ಸು ನೆಗೆಟಿವ್ ವಿಚಾರಗಳನ್ನು ಬಹಳ ಬೇಗ ಹೇಳ್ಕೊಳ್ಳುತ್ತೆ. ಅದಕ್ಕಾಗಿ ನೋಡಿ, ಒಳ್ಳೆ ವಿಚಾರಗಳನ್ನ ಇಮಿಟೇಟ್ ಮಾಡಿ ರೀಲ್ಸ್ ಮಾಡೋರು ಬಹಳ ಕಡಿಮೆ. ಅದೇ ನೆಗೆಟಿವ್ ವಿಚಾರಗಳನ್ನ ರೀಲ್ಸ್ ಮಾಡಿ ಮಾಡೋದು. ಈಗ ನಾವು ಈ ಸುಸೈಡ್ಗಳ ಬಗ್ಗೆ ಒಂದು ರಿಸರ್ಚ್ ಮಾಡ್ತಾ ಇದ್ವಿ. ಅವಾಗ ನಮಗ್ ಗೊತ್ತಾಯ್ತು, ನೀವು ಯೂಟ್ಯೂಬ್ ಅಲ್ಲಿ ಹೋಗಿ ಹುಡುಕಿದ್ರೆ ಸುಸೈಡ್ ಪ್ರಿವೆನ್ಷನ್ ಬಗ್ಗೆ ಸಿಗುವಂತ ಏನೋ ವಿಡಿಯೋ ಇರಬಹುದು ನಿಮ್ಗೆ, ಅಥವಾ ನೀವು ಅಂದ್ರೆ ಮಾಡ್ಕೋಬೇಡಿ ಅನ್ನೋವಂತ ಅಡ್ವೈಸ್ ಕೊಡುವಂತ ವಿಡಿಯೋಗಳನ್ನ ನೋಡಿದ್ರೆ ಇದು ಒಬ್ಬೊಬ್ಬ ಅಂದ್ರೆ 18% 20% ಇದೆ. 80% ನೀವು ಸುಸೈಡ್ ಹೇಗ್ ಮಾಡ್ಕೋಬಹುದು, ಮಾಡ್ಕೊಳ್ಳುವಂತಹ ರೀಲ್ಗಳು, ಬೇರೆ ಬೇರೆ ರೀತಿಯಾದಂತಹ ಏನು ಪರಿಕರಗಳಿದಾವೆ, ವಿಧಾನಗಳಿದಾವೆ, ಇವುಗಳ ಬಗ್ಗೆ ಕೂಡ ನೀವು ರೀಲ್ಸ್ ವಿಡಿಯೋಗಳನ್ನೆಲ್ಲ ನೋಡ್ಬೇಕು. ಸೊ ಈಗ ವಿಡಿಯೋ ಮಾಡೋನ ಉದ್ದೇಶ ಏನಿರುತ್ತೆ, ತನ್ನ ವಿಡಿಯೋ ವೈರಲ್ ಆಗ್ಬೇಕು ಅಂತ. ನೋಡಿ, ನೀವು ನ್ಯೂಸ್ ಚಾನೆಲ್ಗಳಲ್ಲೂ ನೋಡ್ಬೇಕಾದ್ರೆ ಕೆಲವೊಂದ್ಸರಿ ನಾವು ಅರ್ಥ ಮಾಡ್ಕೋಬಹುದು, ನೆಗೆಟಿವ್ ನ್ಯೂಸ್ ಜಾಸ್ತಿ ಹೋಗುತ್ತೆ. ಯಾಕೆ? TRPಗೋಸ್ಕರ ಇದು ಬೇಕಾಗುತ್ತೆ. ಸೊ ಈ ಸೆಲೆಬ್ರಿಟಿಗಳು ಅಥವಾ ಏನು ಮರಿ ಸೆಲೆಬ್ರಿಟಿಗಳು ಅಂತ ಹೇಳ್ಬೋದು, ಬೇಗ ಫೇಮಗ್ ಬರಬೇಕು, ಬೇಗ ನಾವು ಪ್ರಚಲಿತಕ್ಕೆ ಬರಬೇಕು, ಜನ ನಮ್ಮನ್ನು ಗಮನಿಸ್ಬೇಕು ಅಂತ ಹೇಳಿದಾಗ ನೆಗೆಟಿವ್ ರೂಟ್ ಇಸ್ ವೆರಿ ಈಸಿ. ಆಮೇಲೆ ನಾವು ಸಮಜಾಯಿಷಿ ಕೊಟ್ಕೋಬಹುದು, ಅಥವಾ ನಾನು ಸರಿ ಮಾಡ್ಕೊಂಡಿದ್ದೀನಿ, ನಾನು ತಿದ್ಕೊಂಡಿದ್ದೀನಿ, ನಾನು ಸುಧಾರಿಸ್ಕೊಂಡಿದ್ದೀನಿ ಅಂತೆಲ್ಲ ಹೇಳಿ ಸ್ಟೇಟ್ಮೆಂಟ್ಗಳನ್ನು ಕೊಡಬಹುದು. ಆದ್ರೆ ಜನ ಅಥವಾ ನಾವೇನೋ ಜನ ಅನ್ನೋದಕ್ಕಿಂತ ಅವರ ಫಾಲೋವರ್ಸ್ ಏನಿದ್ದಾರೆ, ಇದನ್ನ ಅವ್ರು ಹೇಗ್ ತಗೋತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಎಷ್ಟೋ ಜನ ಇಮಿಟೇಟ್ ಮಾಡೋರು ಇರ್ತಾರೆ. ಉದಾಹರಣೆಗೆ ಇವಾಗ ವೀಲಿಂಗ್ ಅನ್ನೋದು ದೊಡ್ಡ ಪಿಡುಗಾಗ್ಬಿಟ್ಟಿದೆ. ಸಿನಿಮಾದಲ್ಲಿ ಅಲ್ಲಿ ಇಲ್ಲಿ ಎಲ್ಲೋ ನೋಡ್ತಾರೆ, ಇದನ್ನ ಮಕ್ಕಳು ಟ್ರೈ ಮಾಡ್ತಾರೆ. ಮಾಡೋರು ಯಾರು? ಹೆಚ್ಚಾಗಿ ಯುವಜನತೆ. 15-16 ವರ್ಷದ ಹುಡುಗರಿಂದ ಹಿಡಿದು ನಿಮ್ಗೆ ಹಬ್ಬ ಅಂದ್ರೆ 30 ವರ್ಷದವ್ರು ಸಿಗ್ಬೋದು. ಆದ್ರೆ ಇದು ಎಷ್ಟು ಡೇಂಜರಸ್ ಅಂತ ಅನ್ನೋದನ್ನ ಈ ಹುಡುಗರು ಅರ್ಥ ಮಾಡ್ಕೊಳ್ಳೋದು. ಅದೇ ಈಗ ಶಿವಾನಂದ್ ಸರ್, ಏನ್ ಗೊತ್ತಾ, ಈಗ ನಮ್ಮ ಭಾಷೆ ಮಾಡ್ತಾ ಇದಾರೆ, ನಮ್ಮ ಭಾಷೆ ಮಾಡ್ಬೇಕಾದ್ರೆ ನಾವ್ಯಾಕೆ ಮಾಡಬಾರ್ದು ಅಂತೇಳಿ ಎಲ್ಲ ಅಭಿಮಾನಿಗಳು ರೋಡಿಗೆ ಇಳಿದು ಬಿಟ್ರೆ ಹೆಂಗೆ ಮುಂದಿನ ಪರಿಸ್ಥಿತಿ ಅಂತ ಹೇಳಿ ನಮ್ಮ ಭಾಷೆ ಹೇಳ್ತಿದ್ದಾರೆ. ಡೈಲಾಗ್ ಬಿಡ್ತಾರೆ, ಎರಡೆರಡು ಹೆಂಡತಿ ಆಗಿರ್ಬೋದು ಅಥವಾ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅನ್ನೋ ಹೇಳುವಂತ ಡೈಲಾಗ್ಗಳು ಇದಾವಲ್ಲ, ಅವರ ಭಾಷೆಗಳೇ ಈ ರೀತಿ ಹೇಳಬೇಕಾದ್ರೆ ಅವರ ಫಾಲೋವರ್ಸ್ಗಳು, ಅಭಿಮಾನಿಗಳು ಯಾಕೆ ಮಾಡಬಾರ್ದು ಅಂತಾನೆ ನನ್ನ ಪ್ರಶ್ನೆ. ಯಾಕೆ ಮಾಡಬಾರ್ದು ಅಂತಲ್ಲ, ಮಾಡ್ತಾರೆ. ಯಾಕೆಂದ್ರೆ ಅವ್ರು ಯಾವಾಗ ಅಭಿಮಾನಿಗಳು ಅಂತ ಅನ್ನಿಸ್ಕೋತಾರೆ, ನಾರ್ಮಲಿ ನಾವು ಅವ್ರನ್ನ ಫಾಲೋ ಮಾಡ್ಬೇಕಾರೆ. ಹೌದೌದು. ಅಲ್ಲಿ ಏನನ್ನ ಫಾಲೋ ಮಾಡ್ತೀರಾ ನೀವು? ಅವ್ರು ಸ್ಕ್ರೀನ್ ಅಲ್ಲಿ ಏನ್ ತೋರಿಸ್ತಾರೆ ಅದನ್ನೇ ಫಾಲೋ ಮಾಡ್ತಾರೆ. ಈಗ ಉದಾಹರಣೆಗೆ ನಾವು ನೋಡಿದೀವಿ, ಶಂಕರ್ ನಾಗ್ ಅವರು ಅವ್ರ ಪೀಕಲ್ಲಿ ಇರ್ಬೇಕಾದ್ರೆ ಎಷ್ಟು ಜನ ಆಟೋ ಡ್ರೈವರ್ಗಳು ಅವರ ಚಲನವಲನಗಳನ್ನ, ಅವರ ಹಾವಭಾವಗಳನ್ನ ಇಮಿಟೇಟ್ ಮಾಡ್ತಾ ಇದ್ರು. ಡಾಕ್ಟರ್ ರಾಜ್ಕುಮಾರ್ಗೂ ಅಂತ ಒಂದು ದೊಡ್ಡ ಅಭಿಮಾನಿ ಬಳಗ ಇತ್ತು. ಇದನ್ನು ನೋಡ್ತೀವಿ. ಸೊ ಅದೇ ರೀತಿ ಇವತ್ತು ನಾವು ಸುದೀಪ್, ದರ್ಶನ್ ಇವ್ರು ನೋಡಿದ್ರು ಇವರ ಅಭಿಮಾನ ಬೆಳಕುಗಳಿದಾವೆ. ಅವರು ಕೂಡ ಇಂಥ ಕೆಲವೊಂದು ಇಮಿಟೇಟ್ ಮಾಡ್ತಾರೆ. ಸೊ ಸಿನಿಮಾಗಳಲ್ಲಿ ನಾವು ಏನ್ ತೋರಿಸ್ತೀವಿ, ನಾವು ಹೇಳ್ಬಹುದು ಇದು ಕಾಲ್ಪನಿಕ, ಸತ್ಯಕ್ಕೆ ದೂರವಾದ್ದು ಅಥವಾ ನಿಜ ಅಲ್ಲ ಅಂತ ಹೇಳಿ ನಾವು ಎಷ್ಟೇ ಬಡ್ಕೊಂಡ್ರು ಕೂಡ ನೋಡುವಂತ ನೋಡುಗನ ಮನಸ್ಥಿತಿಯ ಮೇಲೆ ಇದು ಪರಿಣಾಮ ಮಾಡೇ ಮಾಡಿ. ಸರ್, ಹಾಗೆ ಸಂಪರ್ಕದಲ್ಲಿರಿ. ಮತ್ತೊಬ್ರು ಗೆಸ್ಟ್ ಜಾಯ್ನ್ ಆಗಿದ್ದಾರೆ, ನಾನು ವೆಲ್ಕಮ್ ಮಾಡಿಬಿಡ್ತೀನಿ. ರೂಪದರ್ಶಿ ಡಾಕ್ಟರ್ ರೇಣುಕಾ ಹೊರಕೇರಿ ಅವರು. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಸೆಲೆಬ್ರಿಟಿಗಳು ಬೀದಿಗಿಳಿದು ಲಾಂಗು ಮಚ್ಚನ್ನು ಹಿಡಿದು ಈ ರೀತಿಯಾಗಿ ರೀಲ್ಸ್ ಮಾಡೋದ್ರೆ ಬರೀ ನೆಗೆಟಿವ್ ಆಗಿ ತೋರಿಸಿದೆ ಅಂದರೆ ಬರೀ ಲೈಕ್ಗೋಸ್ಕರ ಮಾಡೋದಾ, ಅಥವಾ ಏನು ಸಂದೇಶ ಕೊಡಲಿಕ್ಕೆ ಇವ್ರು ಹೊರಡ್ತಿದ್ದಾರೆ ಅಂತೇಳಿ? ಬೇಸಿಕ್ಲಿ ಏನಂತಂದರೆ, ಈಗ ಯೂಟ್ಯೂಬ್ ಇರ್ಬೋದು ಅಥವಾ ಇನ್ಸ್ಟಾಗ್ರಾಮ್ ಇರ್ಬೋದು, ಇದೆಲ್ಲ ಪೇಯ್ಡ್ ಬರ್ತಾ ಇದೆ. ಸೊ ಹಾಗಾಗಿ ಇವ್ರಿಗೆ ಲೈಕ್ಸ್ ಬೇಕು, ಫಾಲೋ ಬೇಕು, ಮತ್ತು ಕಮೆಂಟ್ಸ್ ಬೇಕು. ಅಂದರೆ ಜನದ ಒಂದು ಫುಲ್ ಅಟೆನ್ಷನ್ಸ್ ಬೇಕಾಗಿರುತ್ತೆ. ಸೊ ಹಾಗಾಗಿ ಬೇರೆ ಬೇರೆ ರೀತಿಯಲ್ಲಿ ನಾವು ನೋಡ್ತಾ ಇರ್ತೀವಿ. ಎಷ್ಟು ಲೈಕ್ ಬರೀ ಇದೊಂದೇ ಅಂತಲ್ಲ, ರೀಸೆಂಟ್ಲಿ ವಿ ಹ್ಯಾಡ್ ದಟ್ ಗನ್ ಮ್ಯಾನ್ ಹಿಡ್ಕೊಂಡು ಒಂದು ಮಾಡೋಂಥದ್ದು ಇದೆ, ಅದನ್ನು ತೋರಿಸಿದ್ರಲ್ಲ, ಲೈಕ್ ಫ್ಯೂ ಮಂತ್ಸ್ ಬ್ಯಾಕ್. ಸೊ ಇದೆಲ್ಲ ಟೂಲ್ಸ್, ಐ ಮೀನ್ ಡೇಂಜರಸ್ ಟೂಲ್ಸ್ನೆಲ್ಲ ಒಂದು ಸ್ವಲ್ಪ ನಾವು
ಏನು ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದೀವಿ, ಏನು ಮೆಸೇಜ್ ಕೊಡ್ತಾ ಇದ್ದೀವಿ. ಇವಾಗ ಮೂವಿ ಮಾಡಬೇಕಾದ್ರೆ ನಾವು ಎಷ್ಟು ಡೈರೆಕ್ಟ್ರು ಪ್ರೊಡ್ಯೂಸರ್ ಎಷ್ಟೆಲ್ಲ ಒಂದು ವೇಯಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಇದನ್ನು ಮಾಡಿರ್ತಾರೆ. ಅಂದರೆ ಇವಾಗ ನಮ್ಮ ಶಿವಣ್ಣ ಆಗಿರ್ಬೋದು ಅಥವಾ ನಮ್ಮ ಎಸ್ ಸರ್ ಆಗಿರ್ಬೋದು ಅಥವಾ ದರ್ಶನ್ ಸರ್ ಅವರೆಲ್ಲನೂ ಅಷ್ಟೇ. ಅಂದರೆ ಒಂದು ಅಂದರೆ ವಿಜಯ್ ಒಂದು ಕೆಟ್ಟದನ್ನು ತಡೆಗಟ್ಟಿಸಿ ಅದನ್ನು ಮೇಲೆ ಒಂದು ತೊಗೊಂಬಂದು ಒಂದು ಒಳ್ಳೆಯ ಒಂದು ಸಮಾಜಕ್ಕೆ ನಾವು ಸೇವೆ ಮಾಡೋ ಥರ ಆ ಮೆಸೇಜ್ ಕೊಡ್ತಾರೆ. ಬಟ್ ಇಲ್ಲಿ ಇನ್ಫ್ಲೂಯೆನ್ಸರ್ ಆದಮೇಲೆ ಅಲ್ಲೆಲ್ಲ ಒಂದು ಸ್ವಲ್ಪ ಪ್ರೋಟೋಕಾಲ್ಸ್ ಇರುತ್ತೆ, ಅಂದರೆ ಎಲ್ಲ ಪರ್ಮಿಷನ್ಸ್ಗಳು ತೊಗೊಂಡಿರ್ತಾರೆ. ಸೊ ಇಲ್ಲಿ ಏನಾಗ್ತಾ ಇದೆ ಅಂದರೆ ಈ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಮಾಡ್ಬೇಕಾದ್ರೆ ಇಲ್ಲಿ ಯಾವುದೇ ರೀತಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇಲ್ಲ, ಸರ್ಟಿಫಿಕೇಷನ್ಸ್ ಇಲ್ಲ ಅಪ್ರೂವಲ್ ಇದಕ್ಕೆ. ಸೊ ಹಂಗಾಗಿ ಇದು ಔಟ್ಸೈಡ್ ಅಂತ ಬಂದಾಗ ಇದು ಕಾಮನ್ ಪೀಪಲ್ಗೆ ತುಂಬ ರೀತಿಯಲ್ಲಿ ಎಫೆಕ್ಟ್ ಆಗ್ತಾಯಿದೆ. ಇವಾಗ ನೋಡಿ ಇವರು ಅಷ್ಟೇ, ಈಗ ಬೇರೆ ಬೇರೆ ಚಾನಲ್ಸಲ್ಲೂ ಎಲ್ಲ ಬರ್ತದೆ ಇವರೇನು ಅಂಥ ದೊಡ್ಡ ಸ್ಟಾರ್ಸ್ ಇಂಟರ್ನ್ಯಾಷನಲ್ ಇದ ಅಂತ. ಫಸ್ಟ್ ಆಫ್ ಆಲ್ ಟೈಟಲ್ ಇಟ್ಟಿದ್ರ ಸೆಲೆಬ್ರಿಟಿಗಳು, ಫಸ್ಟ್ ಆಫ್ ಆಲ್ ಈ ಟೈಟಲ್ ಇಡಬಾರ್ದಾಗಿತ್ತು ಅಂತ. ಹೌದು, ಕರೆಕ್ಟ್. ಲೈಕ್ ಅದು ಯಾವ ರೀತಿ ಇನ್ಫ್ಲೂಯೆನ್ಸ್ ಆಗ್ತಿದ್ದಾರೆ ಅನ್ನೋದನ್ನೇ ಒಂದು ದೊಡ್ಡ ಒಂದು ಟ್ಯಾಬು ಆಗಿಬಿಟ್ಟಿದೆ ಇವಾಗ. ಎನಿಥಿಂಗ್ ಸೊ ಇರ್ಬೋದು. ಸೊ ಅದನ್ನ ನೋಡ್ಬೇಕು ನಾವು ಯಾವ ಪರ್ಟಿಕ್ಯುಲರ್ ಟೂಲ್ನ ತೊಗೊಂಡು ನಾವು ಮಾಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಟಾಪಿಕ್ ಅನ್ನೋದು ಏನು. ಸೊ ಅದನ್ನ ಆ್ಯಕ್ಚುಲಿ ಇನ್ಸ್ಟಾಗ್ರಾಮ್ ಕೂಡ ಈ ಒಂದು, ಯಾಕಂದರೆ ಚೈನಲ್ಲಿ ಕೆಲವೊಂದೆಲ್ಲ ಬ್ಯಾನ್ ಆಗಿದೆ ನೋಡಿ, ಟಿಕ್ಟಾಕ್ ಇಂಡಿಯಲ್ಲಿ ಬ್ಯಾನ್ ಆಯಿತು. ಸೊ ಅದರಲ್ಲಿ ಸುಮಾರು ಒಂದು ಆ್ಯಕ್ಟಿವಿಟೀಸ್ ಎಲ್ಲ ನಡ್ಕೊಂಡು ಬರ್ತಾ ಇತ್ತು. ಈಗ ಇನ್ಸ್ಟಾಗ್ರಾಮಲ್ಲಿ ಏನಾಗಿದೆ, ಸಾಂಗ್ ಇದೆ, ಆ ಸಾಂಗ್ ತಕ್ಕಂತೆ ಇವರೇ ಹೀರೋಯಿನ್ ಥರ ಎಲ್ಲ ಪ್ರತಿ ರಿಲೀಸ್ ಆಗಿದೆ ಟ್ರೇಲರ್ಸು ಟೀಸರ್ಸು ಎಲ್ಲ ಈ ಡ್ಯಾನ್ಸ್ ಆಯಿತು ಇದಾಯಿತು ಎಲ್ಲ ಥರದ್ರಲ್ಲಿ ಔಟ್ಕಮ್ ಆಗಿ ಬರ್ತಾ ಇದೆ. ಸೊ ಇದನ್ನು ಎಲ್ಲೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದ್ದಾಗ ಈ ರೀತಿ ನಾವು ಕಾಣ್ತಾ ಇದ್ದೀವಲ್ಲ ಆಲ್ರೆಡಿ. ಇಲ್ಲೇ ಅಂತಲ್ಲ, ಎಲ್ಲ ಒಂದು ಇದರಲ್ಲೂ ನಾವು ನಾರ್ತಲ್ಲಿ ಆಯಿತು ಸೌತಲ್ಲಿ ಆಯಿತು ಬೇರೆ ಬೇರೆ ರೀತಿಯಲ್ಲಿ ಈ ಥರ ಕಾನೂನುಗಳು ಯಾವುದು ಕರೆಕ್ಟಾಗಿ ಬರ್ತಲ್ಲ, ದೆನ್ ದೇ ಆರ್ ಗೋಯಿಂಗ್ ಟು ಸಮ್ ರೆಸ್ಟ್ರಿಕ್ಷನ್ಸ್ ಇಲ್ವಲ್ಲ ಇಲ್ಲಿ. ಫಿಲಮ್ಸ್ ಆ್ಯಸ್ ಸಮ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಬೋರ್ಡ್ ಇರುತ್ತೆ, ಪಾಸ್ ಆಗುತ್ತೆ. ಅದು ಅಕಸ್ಮಾತ್ ಒಂದು ಇದೇನಾದ್ರು ಅಪ್ರೂವ್ ಆಗಲಿಲ್ಲ ಅಂದರೆ ಥಿಯೇಟರ್ಸ್ಗೆ ಬರಲ್ಲ. ಇಲ್ಲ ಆ ಥರ ಇಲ್ಲವೇ ಇಲ್ಲ, ಇಟ್ಸ್ ಕ್ವೈಟ್ ಓಪನ್. ಸೊ ನಾವು ಇಲ್ಲಿ ನಮ್ಮ ಲೋಕಲ್ಗೆ ಡಿಸ್ಟರ್ಬ್ ಆಗ್ತಿದೆ ಅಂತ ಲೋಕಲ್ ರೀತಿ ಸಮ್ ಒನ್ ಗೋಸ್ ಆ್ಯಂಡ್ ಟೆಲ್ ಟು ದ ಪೊಲೀಸ್, ಅವಾಗ ಅದು ಆ್ಯಕ್ಷನ್ಸ್ಗಳು ತೊಗೊತಾ ಇದ್ದೀವಿ ಹೊರತು ಇನ್ಸ್ಟಾಗ್ರಾಮ್ಗೆ ಏನೂ ಮಾಡೋಂಗಿಲ್ಲ, ಯೂಟ್ಯೂಬ್ಗೇನೂ ಇಲ್ಲ. ಎಂಡ್ ಆಫ್ ದ ಡೇ ಅವ್ರಿಗೆ ಲೈಕ್ಸು ಮತ್ತು ಜಾಸ್ತಿ ಶೇರ್ಸ್ ಎಲ್ಲ ಜಾಸ್ತಿ ಆದಾಗ ಅವ್ರಿಗೆ ದುಡ್ಡು ಬರುತ್ತೆ, ಇವ್ರಿಗೂ ಬಂದಿರುತ್ತೆ. ಇವಾಗ ಲೈಕ್ಸ್ ವೈಯಕ್ತಿಕ ಲಾಭಕ್ಕಾಗಿ ಇತರರನ್ನ ಬಳಸ್ಕೊಳ್ಳೋದಿದೆಯಲ್ಲ, ಅದು ಮಹಾ ಅಪರಾಧ ಅಂತ ಹೇಳೋದು. ಆದ್ರೆ ಇಲ್ಲಿ ಪೊಲೀಸರಿಗೆ ಮೆಚ್ಚುಗೆಯನ್ನು ಸಲ್ಲಿಸಲೇಬೇಕು, ಯಾಕಂದ್ರೆ ಯಾರೇ ಇದ್ರೂ ಕೂಡ ಒಳಗೆ ಹಾಕಿದಾರಲ್ಲ. ಹೌದು, ಯಾಕಂದ್ರೆ ಇದು ಸೊಸೈಟಿಕಲ್ ಇಂಪ್ಯಾಕ್ಟ್ ಆಗ್ತಾ ಇದೆಲ್ಲ. ಈಗ ಸಣ್ಣ ಮಕ್ಕಳು ನೋಡ್ತಾರೆ ಇವಾಗ ಯೂಟ್ಯೂಬ್ ಮತ್ತೆ ಇನ್ಸ್ಟಾಗ್ರಾಮ್, ಯಾರು ನೋಡಲ್ಲ ಹೇಳಿ? ಎಲ್ಲ ಕಂಟೆಂಟು ಇದೆ ಅಲ್ಲಿ, ಇಂಥ ಒಂದೇ ಸ್ಪೆಸಿಫಿಕ್ ಕಂಟೆಂಟ್ ಇಲ್ಲ. ಸೊ ಎಲ್ಲ ಇನ್ಫ್ಲುಯೆನ್ಸ್ ಬೇರೆ ಬೇರೆ ಥರ, ಎಸ್ಪೆಷಲಿ ವೆಪನ್ಸ್ ಅಂತ ಯೂಸ್ ಮಾಡಿದಾಗ ಸೊ ಅದರ ಇನ್ಫ್ಲುಯೆನ್ಸರ್ ಮೈಂಡ್ ಸೆಟ್ಟೇ ಬೇರೆ ಥರ ಹೋಗುತ್ತೆ. ಈಗ ಅದು ಈಗ ಎಷ್ಟೊಂದು ಈಗ ಪ್ಯಾನಲ್ ಡಿಸ್ಕಷನ್ಸಲ್ಲಿ ಕ್ರಿಮಿನಲ್ ಮರ್ಡರ್ಸ್ಗಳು ಎಲ್ಲ. ಸೊ ಇಟ್ ಈಸ್ ಲೈಕ್ ಇವ್ರಿಗೆಲ್ಲ ಫಸ್ಟ್ ಆಫ್ ಆಲ್ ಆ ಟೂಲ್ ಎಲ್ಲಿ ಸಿಗ್ತಾ ಇದೆ ಅನ್ನೋದು ಒಂದು. ಅವನೇನೋ ಪ್ಲಾಸ್ಟಿಕ್ ಗನ್ ಮ್ಯಾನ್ ಯೂಸ್ ಮಾಡಿದ, ನಾನು ನಾರ್ತಲ್ಲಿ ಬೇರೆ ಬೇರೆ ಥರ ಎಲ್ಲ ಒಂದೊಂದು ಇನ್ಸಿಡೆಂಟ್ಸ್ ಇದ್ದಾವೆ. ಬಟ್ ಇವ್ರಿಗೆ ಅಟ್ಲೀಸ್ಟ್ ಪ್ಲಾಸ್ಟಿಕ್ ಆರು ಯೂಸ್ ಮಾಡಬೇಕಾಯಿತು. ಸೊ ಅದರಲ್ಲಿ ಮತ್ತೆ ಇವಾಗ ಡೀಟೇಲ್ ಸ್ಟಡಿ ಬೇರೆ ಮಾಡ್ತಾ ಇದ್ದಾರೆ, ಯಾಕಂದರೆ ಎಲ್ಲಿಂದ ಏನಿದು ಇನ್ಫ್ಲುಯೆನ್ಸ್ ಹಾಕ್ಕೊಂಡು ಯಾವ ಟೂಲ್ ಹೆಂಗೆ ಬರ್ತಾ ಇದೆ ಅನ್ನೋದು ಗೊತ್ತಾಗ್ತಿಲ್ಲ. ಹೆಂಗೆ ಆ ಕಲಾಕಾರ ಹೆಂಗಂದ್ರೆ ಆರಂಭದಲ್ಲಿ ಫೈಬರ್ ಅಂತ ಹೇಳಲಾಗತ್ತೆ ಆ ಮಚ್ಚನ, ಅದಾದ ನಂತರ ಅದು ಹೇಗೋ ಪೊಲೀಸರಿಗೆ ಮಾಹಿತಿ ಹೋಗುತ್ತೆ, ಅದು ರಿಯಲ್ ಅನ್ನೋದು ಗೊತ್ತಾಗುತ್ತೆ. ನಿಜವಾದ ಕಲಾವಿದರು ಅವ್ರು ಹಿಂಗೆ ತಗೋತಾರಲ್ವಾ, ಆಕ್ಷನ್ ಮಾಡ್ಬೇಕಾದ್ರೆ ಅಕಸ್ಮಾತ್ ಏನಾದ್ರು ಡ್ಯಾಮೇಜ್ ಆಯ್ತು ಅಂದ್ರೆ ಏನ್ ಮಾಡ್ತೀರಿ? ಯಾಕಂದ್ರೆ ಅದು ತುಕ್ಕಿಡ್ದಿದ್ದು, ಹೌದು, ಇಟ್ಸ್ ನಾಟ್ ಸಮಥಿಂಗ್. ಏನಾದ್ರು ಅಲ್ಲಿ ಇಂಪ್ಯಾಕ್ಟ್ ಆಗೋದಾಗ ಮತ್ತೆ ಬೇರೆ ರೀತಿಯೇ ನ್ಯೂಸ್ ಬರ್ತಿತ್ತೇನೋ. ವಿ ಡೋಂಟ್ ನೋ ಒಂದು ಆ್ಯಕ್ಷನ್ಸ್ ಮಾಡ್ಬೇಕಾದ್ರೆ ಯಾವ ರೀತಿ ಅದು ಇಂಪ್ಲಿಮೆಂಟ್, ಎಷ್ಟು ಇವಾಗ ನಾವು ನೋಡಿದ್ದೀವಿ ಆ್ಯಕ್ಷನ್ ಮಾಡ್ಬೇಕಾದ್ರೆ ನಾವು ಎಷ್ಟು ಒಂದು ಒಳ್ಳೆ ಒಂದು ಕಲಾವಿದರನ್ನ ಕಳ್ಕೊಂಡಿದ್ದೀವಿ ನಾವು ಅಂತ ಒಂದು ಮೂಮೆಂಟ್ಸ್ ಆಫ್ ಆ್ಯಕ್ಷನ್ಸಲ್ಲಿ. ಸೊ ಇದೆಲ್ಲ ಒಂದು ಸ್ಮಾಲ್ ರೀಲ್ಸು, ಅದು ಮೂವಿ, ಇಟ್ಸ್ ಅ ವೆರಿ ಮಾಸ್ ಪ್ರೊಡಕ್ಷನು ಇದೆಲ್ಲ. ಇದು ಒಂದು ರೀಲು ಮಾಡೋದನ್ನ ಅಂದರೆ ಅದೇ ಒಂದು ಥಾಟ್ ಪ್ರೊಸೆಸ್ಸು, ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ನಮ್ಮ ಒಂದು ಗೌರ್ಮೆಂಟ್ ಒಂದು ಇದರಲ್ಲಿ ತರಬೇಕು. ಯಾಕಂದರೆ ಇದು ಸೈಬರ್ ಇದ್ರಲ್ಲಿ ಬರುತ್ತೋ ಅಥವಾ ಪೊಲೀಸ್ ವಿಂಗಲ್ಲಿ ಬರುತ್ತೋ ಇನ್ನೂ ಇದ್ರಲ್ಲಿ ಬರುತ್ತೋ ಗೊತ್ತಿಲ್ಲ. ಈಗ ನಾವು ನೋಡ್ತೀವಲ್ವ ಬ್ಯಾಂಗ್ಳೂರ್ ಟ್ರಾಫಿಕ್ ಇವಾಗ ತುಂಬಾ ಆ್ಯಕ್ಟಿವ್ ಆಗಿದ್ದಾರೆ. ಯಾರೇ ವೀಲಿ ಮಾಡ್ತಿದ್ರು ನೆಕ್ಸ್ಟ್ 1 ಅವರಲ್ಲಿ ಅವ್ರು ಇರ್ತಾರೆ ಸ್ಟೇಷನಲ್ಲಿ ವೀಲಿ ಮಾಡಿದ್ದಕ್ಕೆ. ಸೊ ಈ ರೀತಿ ಮಾಡಿದಾಗ ಪ್ರಮುಖ ಅದೆಲ್ಲ ಬರೋದಕ್ಕಿಂತ ಇವರಿಗೆ ನೀತಿ ಪಾಠ ಭಾಳ ಮುಖ್ಯ ಆಗುತ್ತೆ. ಯಾರ್ದೋ ಇನ್ಫ್ಲುಯೆನ್ಸಿಂದ ಬಂದುಬಿಟ್ಟು. ಎಸ್ ಅಮೂಲ್ ಅವರ, ಈಗ ಪ್ರಮುಖವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೊಂದು ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ, ಅಂದರೆ ದರ್ಶನ್ ಅಭಿಮಾನಿ ಆಗಿರೋದ್ರಿಂದಾಗಿ ಈ ರೀತಿ ನಡೀತಾ ಇದೆ ಅಂತ ಹೇಳಿದ್ರೆ ಒಪ್ಕೊಳ್ತೀರಾ? ನಾನು ದರ್ಶನ್ ಸರ್ ಅಭಿಮಾನಿನೇ ಹಂಗೆ ನೋಡೋಕ್ಕೆ ಹೋದರೆ. ಎಲ್ಲನೂ ನಾವು ಇಮಿಟೇಟ್ ಮಾಡ್ತೀವಿ ಅಂತನೂ ಅಲ್ಲ, ಮಾಡೋಕ್ಕಾಗಲ್ಲ ಅಂತನೂ ಅಲ್ಲ. ಅದೇ ಆ ಒಂದು ಪ್ರೀತಿ ಇರುತ್ತೆ ಗೊತ್ತಾ. ಈಗ ಅಭಿಮಾನಿ ಅಂದಾಗ ಓಕೆ, ಈಗ ನಮ್ಮ ಹೀರೋ ನಮ್ಮ ಹೀರೋ ಥರ ನಾವು ಕಾಣಿಸ್ಬೇಕು ಅಥವಾ ಹಾಕೋಬೇಕು ಬಟ್ಟೆ,
ಓಕೆ ಅಟ್ಲೀಸ್ಟ್ ಒನ್ ರೀಲ್ ಮಾಡೋಣ ಅವರ ಒಂದು ವೇಷಭೂಷಣ ಹಾಕ್ಕೊಂಡು ಅನ್ನೋ ಒಂದು ಮನಸ್ಥಿತಿ ಇರಬಹುದು. ಅದೇ ಏನಾಗ್ಬಿಡುತ್ತೆ ಸಮ್ಟೈಮ್ಸ್, ಅದೇ ನಾನು ಹೇಳಿದೆ, ನನಗೆ ರಜತ್ ಅವ್ರಿಗೆ ಗೊತ್ತಿಲ್ಲ ಆ್ಯಂಡ್ ರಕ್ಷಕ್ ಕೂಡ ಗೊತ್ತಿಲ್ಲ. ರಕ್ಷಕ್ದು ಹೇಳಿದೆ, ರಕ್ಷಕ್ದು ಆ್ಯಕ್ಚುಲಿ ತಪ್ಪಿಲ್ಲ, ಅವನು ರೀಕ್ರಿಯೇಷನ್ ಮಾಡಿರೋದು. ಸೊ ನಾನು ಅವನ ಬಗ್ಗೆನೇ ಮಾತಾಡಲ್ಲ. ಆ್ಯಂಡ್ ವಿನಯಣ್ಣ, ಐ ನೋ ಹಿಮ್ ಇನ್ ಆ್ಯಂಡ್ ಔಟ್, ಇಸ್ ಸಚ್ ಎ ಗುಡ್ ಪರ್ಸನ್. ಕ್ಯಾರೆಕ್ಟರ್ ಬಗ್ಗೆ ನಾನು ಏನೂ ಮಾತಾಡಲ್ಲ. ಬಟ್ ಅದೇ ಆ ರೀಲಲ್ಲಿ ಮಚ್ಚಿಟ್ಕೊಂಡಿರೋದು ಒಂದೇ ಮೀಟ್ ಮಾಡೋ ಕ್ಯಾರೆಕ್ಟರ್ ಅಲ್ಲಿ ಮುಖ್ಯ ಆಗಲ್ಲ, ನೀವು ಹೊರಗಡೆ ಜನಕ್ಕೆ ಏನ್ ತೋರಿಸ್ತೀರ ಅನ್ನೋದು ಆ ಕ್ಯಾರೆಕ್ಟರ್ ಬಹಳ ಇಂಪಾರ್ಟೆಂಟ್. ಎಕ್ಸಾಕ್ಟ್ಲಿ. ಬಟ್ ಅದೇ ನಾನು ಅಂದರೆ ಹಿಂದೆ ತಿರುಗಿ ನೋಡಿದ್ರು ಅವರು ಎಲ್ಲೂ ಈ ರೀತಿಯ ಒಂದು ಅಸಂಬದ್ಧವಾದ ನಡವಳಿಕೆ ಇಲ್ಲ. ಅದೇ ಇದೇನೋ ಅಚಾನಕ್ ಆಗಿದೆ ಅಷ್ಟೇ. ಅದನ್ನ ಅದೇ ಸ್ವಲ್ಪ ನೋಡ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು. ಅಂದ್ರೆ ದರ್ಶನ್ ಅಭಿಮಾನಿಗಳನ್ನ ಟಾರ್ಗೆಟ್ ಮಾಡ್ಲಾಗ್ತಾ ಇದೆ ಅಂತಂತ ಬಹುಶಃ ಇರ್ಬೋದು, ಮಾಡಿದ್ರು ಮಾಡ್ತಾರೆ, ಹೇಳಕ್ಕಾಗಲ್ಲ. ಅದೇಂಗ್ ಟಾರ್ಗೆಟ್ ಮಾಡಕ್ಕಾಗತ್ತೆ? ಮಾಡಿರೋದು ಅವರ ತಪ್ಪಲ್ವಾ? ಹೆಂಗ್ ಮಾಡಕ್ಕಾಗತ್ತೆ? ಮಾಡಿರೋದೇ ಗರಂದಾರಿ ಕೆಲಸ, ಮಾಡಿರೋ ಮಣ್ಣು ಕೆಲಸನೇ ಮಾಡಿರೋದು. ಅವರು ಆ ಒಂದು ಟೂಲ್ನ ಯೂಸ್ ಮಾಡಿದ್ದು ತಪ್ಪು ಅಂತ ನನಗೂ ಅನ್ಸದೆ, ಇಲ್ಲ ಅಂತಲ್ಲ. ಅದಕ್ಕೆ ಕಾನೂನುಬದ್ಧವಾಗಿ ಓಕೆ ಕ್ರಮ ತಗೊಂಡಿದ್ದಾರೆ, ಅದು ಓಕೆ ಕೇಸ್ ನಡೀತಿದೆ, ಓಕೆ ಅದ್ರ ಕಡೆಯಿಂದ ಬರೋದಾದ್ರೆ ಓಕೆ. ಬಟ್ ಟಾರ್ಗೆಟ್ ಅಂದರೆ ಏನಾಗ್ಬಿಡುತ್ತೆ, ಸಮ್ಟೈಮ್ಸ್ ಒಳಗೊಳಗೆ ಕೆಲವೊಂದು ಇರೋದು ಉಂಟು ಅಲ್ವಾ, ಇರಬಹುದು, ಇಲ್ಲದೇನೂ ಇರಬಹುದು. ಸೊ ದ ಮೋಟೋ ವಾಸ್ ಟು ರೀಚ್ ದ ನಂಬರ್ಸ್ ಆ್ಯಂಡ್ ಆ ಸೆಲೆಕ್ಟಿವ್. ಈಗ ಏನಂದರೆ ಈಗ ನಾವು ನೋಡ್ತಾ ಇದ್ದೀವಿ, ದರ್ಶನ್ ಸರ್ ಬಂದಿದ ತಕ್ಷಣ ಎಷ್ಟೊಂದು ಜನ ಲೈಕ್ ಇವನ್ ಅವರು ಹಿ ವಾಸ್ ದೇರ್ ಇನ್ ಜೈಲ್ ಆಲ್ಸೋ, ಎಷ್ಟೊಂದು ಜನ ಹೋಗ್ಬಿಟ್ಟು ಜಸ್ಟ್ ದೇ ವಾಂಟೆಡ್ ಟು ಗೆಟ್ ದ ಫೇಮ್. ಟಿ ವಿಯಲ್ಲಿ ಬರಬೇಕು, ಸರ್ ನಾನು ಅಲ್ಲಿಂದ ಬಂದಿದ್ದೀನಿ, ಇಲ್ಲಿಂದ ಬಂದಿದ್ದೀನಿ. ಅವರು ದೇ ಆರ್ ವೆರಿ ಜೆನ್ಯೂನ್ ಪೀಪಲ್ ಆಲ್ಸೋ, ಅವ್ರು ತುಂಬಾನೇ ಜೆನ್ಯೂನಿಟಿ ಆಗಿದ್ದಾರೆ. ಬಟ್ ಕೆಲವೊಬ್ರು ಫೇಕ್ ತಗೊಂಡ್ ಬರ್ತಾರೆ, ಯಾಕಂದ್ರೆ ಫ್ಯಾನ್ ಬೇಸ್ ಜಾಸ್ತಿ ಇದೆ ನೋಡಿ, ತುಂಬಾ ಜೆನ್ಯೂನ್ ಫ್ಯಾನ್ ಬೇಸ್ ಇದೆ. ಈ ತರ ಇದ್ದಲ್ಲೆಲ್ಲ ಏನಾಗುತ್ತೆ, ಡಿಸ್ಅಡ್ವಾಂಟೇಜ್ ತಗೊಂಡಂತ ಜನಗಳೇ ಮುಂದೆ ಕಾಣಿಸೋಂಥದ್ದು ಜಾಸ್ತಿ. ಜೆನ್ಯೂನಿಟಿ ಯಾರು ಬೇಡ್ತಾ ಇರ್ತಾರೆ. ಯಾರನ್ನು ಕೇಳಿದ್ರು ಕೂಡ ದರ್ಶನ್ ಫ್ಯಾನ್, ದರ್ಶನ್ ಅಭಿಮಾನಿ ಅಂತ ಹೇಳ್ತಾರೆ ನೋಡಿ. ಇವ್ರು ಮಾಡ್ತಾರ, ಮಾಡೋದಿಲ್ಲ. ಯಾಕೆ? ಅವರು ದೊಡ್ಡವರು, ಅವ್ರ ಹೆಸರು ಬಳಸ್ಕೊಂಡ್ರೆ ಏನೋ ಒಂದು ಆಗತ್ತೇನೋ ಅಂತ ಇದನ್ನ ಹೇಳೋದು ತಿರುಪೆ ಶೋಕಿ ಅಂತ. ಈಗ ಎಷ್ಟೊಂದು ಜನ ಎಂತಿಂತ ಒಳ್ಳೊಳ್ಳೆ ಕೆಲಸ ಮಾಡಿರ್ತಾರೆ, ಅದನ್ನ ಹೋಗಿ ಇದನ್ನ ರೀಲ್ ಮುಖಾಂತರ ಏನೋ ಮಾಡಕ್ ಹೋಗ್ತಾರೆ, ಅದೆಲ್ಲ ನೆಗೆಟಿವ್ ಎಫೆಕ್ಟ್ಸ್ ಹೊಡಿಯುತ್ತೆ. ಅವ್ರು ಈಗ ಬಿಗ್ ಫೇಮ್ ನೇಮು ಒಂದು ಒಳ್ಳೆ ಹೆಸರೆಲ್ಲ ಮಾಡ್ಕೊಂಡು ಒಂದು ಪಾಸಿಟಿವ್ ಡ್ರೈವಲ್ಲಿ ಹೋಗ್ತಿರ್ತಾರೆ. ಈಗೆಲ್ಲ ನಾನು ಹೇಳಿದ್ನಲ್ಲ, ಇಲ್ಲೆಲ್ಲ ಇನ್ಫ್ಲುಯೆನ್ಸರ್ಸ್, ಈಗ ರೀಸೆಂಟಾಗಿ ನಾರ್ತಲ್ಲೂ ನೋಡಿದ್ವಿ ಇನ್ಫ್ಲುಯೆನ್ಸರ್ದಿಂದ ಏನು ಕತೆ ಆಗಿದೆ ಅಂತ. ಸೊ ಇವಾಗ ಲೈಕ್ ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಇನ್ಫ್ಲುಯೆನ್ಸರ್ ಆ್ಯಂಡ್ ಹೌ ಎಷ್ಟರ ಮಟ್ಟಿಗೆ ಅವ್ರು ಇನ್ಫ್ಲುಯೆನ್ಸ್ ಮಾಡಬೇಕು ಅನ್ನೋದೆಲ್ಲ ಇವಾಗ ಬರ್ತಾ ಇದೆ ಎಲ್ಲ. ಐ ಮೀನ್ ಥ್ರೂ ಔಟ್ ಇಂಡಿಯಾ ಇದು ಒಂದು ಟಾಪಿಕ್ ಬೂಮಪ್ ಆಗ್ತಾ ಇದೆ ಇವಾಗ ಎಲ್ಲ ರೀತಿಯಲ್ಲೂ. ಇವಾಗ ನಮ್ದಿಲ್ಲ ಆಯಿತು, ನಾರ್ತಲ್ಲಿ ಆಲ್ರೆಡಿ ಒಂದು ಕಾಂಟ್ರವರ್ಸಿ ನಡೀತಾನೆ ಇದೆಯಲ್ಲ, ಅವ್ರಿಗೆ ಇಮಿಡಿಯೇಟಾಗಿ ಜೈಲ್ನ ಕರ್ಕೊಂಡು ಹೋದರು. ಸೊ ಒಂದಲ್ಲ ಒಂದು ರೀತಿಯಲ್ಲಿ ಆಗ್ತಿದೆ. ಬಟ್ ಅಟ್ಲೀಸ್ಟ್ ಕಾನ್ಷಿಯಸ್ ಇರಬೇಕಲ್ವ. ಈಗ ರೀಸೆಂಟಾಗಿ ಆಯಿತು ಗನ್ಮ್ಯಾನ್ ಎಲ್ಲ ಒಂದು ಡೂಪ್ಲಿಕೇಟ್ ಇದನ್ನು ಮಾಡ್ಕೊಂಡು ಹೋದಾಗ ಅಟ್ಲೀಸ್ಟ್ ಮಾಡೋಂಥವ್ರು ಕಾನ್ಷಿಯಸ್ ಆಗಿರ್ಬೇಕಲ್ವಾ. ಇದು ಆ್ಯಕ್ಚುಲಿ ಇದೆಲ್ಲ ಬಂದ್ಬಿಟ್ಟು ಇದು ಇಟ್ಸ್ ನಾಟ್ ಅ ಸೇಫ್ ಥಿಂಗ್ಸ್ ಟು ಯೂಸ್. ಪ್ರಾಪ್ ಸೇಫ್ ಅಲ್ಲ. ಮೂವೀಸಲ್ಲಿ ಪ್ರಾಪ್ ಯೂಸ್ ಮಾಡೋದು ಬೇರೆ, ರಿಯಲ್ ಲೈಫಲ್ಲಿ ಇವರು ವಿತೌಟ್ ಎನಿ ಲೀಗಲ್ ಕನ್ಸಲ್ಟೇಷನ್ ಆರ್ ಎನಿಥಿಂಗ್ ಪ್ರಾಪ್ ಯೂಸ್ ಮಾಡೋದು ತುಂಬ ತಪ್ಪು. ಯಾಕಂದರೆ ಇದೆಲ್ಲ ಸಣ್ಣ ಮಕ್ಕಳಿಗೂ ಇನ್ಫ್ಲುಯೆನ್ಸ್ ಆಗುತ್ತೆ, ಊರ್ ಕಡೆಗೆಲ್ಲ ಹಿಂಗೆ ಅಂದ್ಕೊಂಡು ಇನ್ಫ್ಲುಯೆನ್ಸ್ ಆಗ್ತಾರೆ, ಅದು ತಪ್ಪಾಗುತ್ತೆ. ಖಂಡಿತ ಖಂಡಿತ ಮಾತಾಡೋಣ. ಈ ಇಬ್ಬರು ಲಾಕ್ ಆಗಿದವರ ಜೊತೆಗೆ ರಕ್ಷಕ್ಗೂ ಕೂಡ ಈಗ ಸಂಕಷ್ಟ ಎದುರಾಗುವಂಥ ಸಾಧ್ಯತೆ ಇದೆ. ಯಾವುದೋ ಒಂದು ರಿಯಾಲಿಟಿ ಶೋದಲ್ಲಿ ಒಂದು ಕೊಟ್ಟಿರುವಂಥ ಹೇಳಿಕೆಗಳು, ಅದು ಕೂಡ ಕಾನೂನಿನ ಸಂಕಷ್ಟ ಎದುರಿಸುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತದೆ. ಏನು ಹೇಳಿದ್ದಾರೆ ಇವರು? ಈಗಾಗಲೇ ಕೂಡ ಜೈಲಿನಲ್ಲಿ ಇದ್ದಾರೆ. ಸೊ ಇವರಿಗೆ ಮುಂದಿನ ಕಾನೂನು ಕ್ರಮ ಹೇಗಿರುತ್ತೆ? ಅಮೂಲ್ಯಗೌಡ ಅವರಿಗೆ ಪ್ರಮುಖವಾಗಿ ಇತ್ತೀಚೆಗೆ ಯುವ ಸೆಲೆಬ್ರಿಟಿಗಳಿಗೆ ಯಾಕೆ ಸಾಮಾಜಿಕ ಕಳಕಳಿಯ ಬಗ್ಗೆ ಜ್ಞಾನ ಇರೋದಿಲ್ಲ, ಯಾಕೆ ಅವ್ರ ಬಗ್ಗೆ ಮಾಡಲ್ಲ, ಬರೀ ನೆಗೆಟಿವ್ ಅಂದರೆ ನೆಗೆಟಿವ್ ಮಾಡಿದ್ರೆ ಜನ ನೋಡ್ತಾರೆ ಅನ್ನುವಂಥ ಈ ಮನಸ್ಥಿತಿ ಯಾಕಿರುತ್ತೆ ಅಂತೇಳಿ, ಸಮಾಜಕ್ಕೆ ಏನು ಬೇಕು ಅದ್ರ ಕಡೆ ಯಾಕೆ ಗಮನ ಕೊಡಲ್ಲ? ಬಿಡುತ್ತೆ. ಈಗ ಸೆಲೆಬ್ರಿಟೀಸ್ಗೆ ಮತ್ತೆ ಫಾಲೋವರ್ಸ್ ನಮ್ಗೆ ಜಾಸ್ತಿ ಆಗಬೇಕನ್ನೋ ಉದ್ದೇಶ ಖಂಡಿತ ಇರಲ್ಲ. ಯಾಕೆ ಗೊತ್ತಾ, ಆಲ್ರೆಡಿ ಅವರು ಅಂದರೆ ತುಂಬ ಮುಖಪರಿಚಯ ಇರುತ್ತೆ ಎಲ್ರಿಗೂ. ಸೊ ಹಾಗಾಗಿ ಅವ್ರಿಗೆ ದೇ ಆರ್ ನಾಟ್ ಇಂಟು ಏನೋ ಓಕೆ ನಂಗೆ ತುಂಬ ಜನ ಫಾಲೋವರ್ಸ್ ಆಗಬೇಕು, ಎಲ್ಲರೂ ನನ್ನ ನೋಡಬೇಕು, ಆ ಥರದ್ದೊಂದು ಏನಂತಾರೆ ನಿಮಗೆ ಇದಿರಲ್ಲ, ಅಂದರೆ ಆ ಒಂದು ಅರ್ಜಿ ಇರಲ್ಲ ನಂಗೆ ತುಂಬ ಜನ ಫಾಲೋವರ್ಸ್ ಬೇಕು ಅಂತ. ಯಾಕಂದರೆ ಆಲ್ರೆಡಿ ವೆಲ್ ನೋನ್ ಫೇಸ್ ಅದು. ಬಟ್ ಜನರಲ್ ಆಗಿ ಮನಸ್ಥಿತಿ ವೈಸ್ ಹೇಳ್ಬೇಕಂದಾಗ ಏನಾಗುತ್ತೆ, ಅದೇ ಒಂದು ಓಕೆ ಇದನ್ನು ನಾವು ರೀಕ್ರಿಯೇಟ್ ಮಾಡೋಣ. ನಾಟ್ ಲೈಕ್ ದಟ್ ರೀಕ್ರಿಯೇಷನ್. ಇಟ್ಸ್ ಲೈಕ್ ಓಕೆ ಏನೋ ಒಂದು ನೀವು ಸಿನಿಮಾ ನೋಡಿರ್ತೀವಿ, ಆ ಸಿನಿಮಾ ನೀವು ಎಲ್ಲದಕ್ಕೂ ಬೈತಾರೆ ಇವರು. ಓಕೆ ಅಂದರೆ ಒಂದು ರೀಕ್ರಿಯೇಷನ್ ಅಂತ ಹೇಳ್ಬೋದು. ಅಂದರೆ ಈಗ ಏನೋ ಒಂದೀಗ ಓಕೆ ನಾನು ದರ್ಶನ್ ಸರ್ ಫ್ಯಾನ್ ಆಗಿದೆ, ದರ್ಶನ್ ಸರ್ದೇ ತಗೊಳ್ಳೋದಾದರೆ ದರ್ಶನ್ ಸರ್ ಓಕೆ ಮಚ್ಚಿಡಿಯೋ ರೀತಿ ಅಥವಾ ಶಿವಣ್ಣ ಮಚ್ಚಿಡಿಯೋ ರೀತಿ ಓಕೆ ಹಾಗೆ ತೋರ್ಸೋಣಪ್ಪ ಅನ್ನೋ ಒಂದು ಇದಿರ್ಬೋದು. ಬಟ್ ಆಬ್ಜೆಕ್ಟ್ ಟೂಲ್ ನೀವು ಹೇಳ್ದಂಗೆ ಟೂಲು ಒರಿಜಿನಲ್ ಆಗಿದ್ದರಿಂದ ಈ ಒಂದು ಸಂಕಷ್ಟಕ್ಕೆ ಸಿಗಾಕೊಂಡಿದ್ದಾರೆ ಅವರು. ಸೊ ಯಾರೇ ಏನೇ ಪ್ರಯತ್ನ ಮಾಡೋದಾದ್ರೂ
ಅದೇ ಈ ಥರ ಒರಿಜಿನಲ್ ಟೂಲ್ಸ್ನ ಯೂಸ್ ಮಾಡೋದು ಬೇಡ. ಫಸ್ಟ್ ಆಫ್ ಆಲ್ ಟೂಲ್ಸ್ ಯೂಸ್ ಮಾಡ್ದೇ ರೀಲ್ ಮಾಡೋದೇ ಬೆಟರ್ ಅಂತ ಅನಿಸುತ್ತೆ ನನ್ನ ಪ್ರಕಾರ. ಸುಮ್ಮನೆ ಇಲ್ಲಾಂದರೆ ಈ ರೀತಿಯಾಗಿ ಸಂಕಷ್ಟ ಬರುತ್ತೆ. ಸೊ ಇಟ್ಸ್ ಬೆಟರ್ ಟು ಅವಾಯ್ಡ್ ಟೂಲ್ಸ್ ಆರ್ ಎನಿ ಹಾರ್ಮ್ಫುಲ್ ಆಬ್ಜೆಕ್ಟ್, ಐ ಗೆಸ್. ಸರ್, ರೇಣುಕಾ ಅವರ ಈಗ ಪ್ರಮುಖವಾಗಿ ಈ ಸೆಲೆಬ್ರಿಟಿಗಳು ಏನಿದಾರಲ್ಲ, ಅಭಿಮಾನಿಗಳನ್ನು ಅಂದರೆ ಅವರ ಫ್ಯಾನ್ ಫಾಲೋವರ್ಸನ್ನು ಮಿಸ್ಯೂಸ್ ಮಾಡ್ಕೊಳ್ತಿದ್ದಾರೆ ಅಂತ ಅನಿಸ್ತದೆ. ಯಾಕಂದರೆ ಏನೇ ಮಾಡಿದರೂ ಕೂಡ ಜನ ಒಪ್ಕೊಳ್ತಾರೆ, ಅದನ್ನೇ ಫಾಲೋ ಮಾಡ್ತಾರೆ ಅನ್ನೋದು ಒಂದು ವಿಚಾರ. ಆಮೇಲೆ ಇತ್ತೀಚೆಗೆ ಈ ಬೆಟ್ಟಿಂಗ್ ದಂಧೆ ಅಂತ ಬಂದಾಗ ಜೂಜಾಟನೋ ಮತ್ತೊಂದು ಮಗದೊಂದು ಬೇರೆ ಬೇರೆ ಅಪ್ಲಿಕೇಶನ್ಗೆ ಪ್ರಚೋದನೆ ಕೊಡುವಂಥ ಕೆಲಸ ಕೂಡ ಇತ್ತೀಚೆಗೆ ಸೆಲೆಬ್ರಿಟಿಗಳು ಜಾಸ್ತಿ ಮಾಡ್ತಿದ್ದಾರೆ. ಕರೆಕ್ಟ್. ಏನು ಸಂದೇಶವನ್ನು ಕೊಡ್ತಾರೆ ಇವರು ಅಂತೇಳಿ? ಇವಾಗ ಹೆಂಗಾಗಿದೆ ಅಂತಂದರೆ ಲೈಕ್ ಮಾರ್ಕೆಟಿಂಗ್ ಅನ್ನೋದು ತುಂಬ ವರ್ಸಟೈಲ್ ಆಗಿಬಿಟ್ಟಿದೆ ಇವಾಗ, ಎಲ್ಲ ಡಿಜಿಟಲ್ ಪೋರ್ಟಲ್. ಅಂದರೆ ತಮ್ಮ ವೈಯಕ್ತಿಕ ಲಾಭಕ್ಕಾಗಿ ಇತರೆ ಕುಟುಂಬವನ್ನು ಬೀದಿಗೆ ತರೋದಿದೆಯಲ್ಲ, ಇದನ್ನ ಯಾರು ಒಪ್ಕೋತಾರೆ? ಹೌದು, ಈಗ ನೋಡಿ ಈಗ ಹಾಗೆ ಆಗ್ತಿದೆಯಲ್ಲ ಈಗ ಆ್ಯಕ್ಚುಲಿ ಲೈಕ್ ಇವರು ಬೇರೆ ಪಾತ್ರಗಳನ್ನೆಲ್ಲ ಮಾಡ್ಬೋದಾಗಿತ್ತು. ಓಕೆ, ವಿಲನ್ ಪಾತ್ರ ಓಕೆ, ಬಟ್ ಅದರಲ್ಲಿ ಲೈಕ್ ಯೂಸಿಂಗ್ ಟೂಲ್ಸು, ಹೀರೋಯಿಸಮ್ ತೋರಿಸೋದು ಇದೆಲ್ಲ ಯಾವ ಮಟ್ಟಿಗೆ ಅಲ್ಲಿ ಸರಿ ಇರುತ್ತೆ? ಎಷ್ಟು ಒಂದು ಸಣ್ಣ ಒಂದು ಮಕ್ಕಳಿಗೆ ಇದು ಇನ್ಫ್ಲುಯೆನ್ಸ್ ಆಗ್ತಾ ಇದೆ. ಸೊ ಅದೆಲ್ಲ ತುಂಬ ರಾಂಗ್ ಥಿಂಗ್. ಮೆಸೇಜ್ ಅನ್ನೋದನ್ನು ಈಗ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಇನ್ಫ್ಲುಯೆನ್ಸರ್ ಆಗಿದ ತಕ್ಷಣ ಯು ಶುಡ್ ಬಿ ನೋಯಿಂಗ್ ಲೈಕ್ ವಾಟ್ ಎಕ್ಸಾಕ್ಟ್ಲಿ ಒಂದು ಟಾಪಿಕ್ ಇನ್ಫ್ಲುಯೆನ್ಸಿಂಗ್ ಇರಬೇಕು. ಆಮೇಲೆ ಈಗ ಈ ರೌಡಿಸಮ್ ಅನ್ನೋದನ್ನ ಏನಕ್ಕೆ ಇನ್ಫ್ಲುಯೆನ್ಸ್ ಮಾಡ್ತಾ ಇದ್ದಾರೆ, ಅದರಿಂದ ಲೈಕ್ ಯೂತ್ಗೆ ಏನು ಎಫೆಕ್ಟ್ ಆಗ್ತಾ ಇದೆ. ಸೊ ಇದನ್ನೆಲ್ಲ ಇಂಪ್ಯಾಕ್ಟ್ ನೋಡಬೇಕು. ಬರೀ ಲೈಕ್ ಏನೋ ನಾನು ವಿಲನ್ ಥರ ಮಾಡಿಬಿಟ್ರೆ, ಮಗ ನೀನು ತುಂಬ ಸ್ಟ್ರಾಂಗ್ ಮಗ, ವಿಲನ್ ಮೀನ್ಸ್ ಸ್ಟ್ರಾಂಗ್ ಥರ ಡಾಮಿನೇಟಿವ್ ಅಂತ ತೋರ್ಸೋಕ್ಕೆ, ಏರಿಯಲ್ಲಿ ನೋಡು ನಮ್ಮ ಬಾಸ್ ಬಂದರು, ನಮ್ಮ ಅಣ್ಣ ಬಂದ. ಸೊ ಈ ರೀತಿ ಎಲ್ಲ ಒಂದು ಇದು ಸ್ಟಾರ್ಟ್ ಆಗೋಕ್ಕೆ ಆಗ್ಬಿಟ್ಟಿದೆ ಇವಾಗ ಟ್ರೆಂಡಿಂಗಲ್ಲಿ. ಅಂದರೆ ಅದಿದ್ರೇ ಅವ್ರಿಗೆ ಒಂದು ಏನಂತಾರೆ ಬ್ಯಾಡ್ಜ್ ಇದ್ದಂಗೆ. ಈಗ ಬ್ಲೂ ಬ್ಯಾಡ್ಜ್ ಇರುತ್ತಲ್ಲ, ಹಂಗೆ ಒಂದು ಫೇಮ್ ಇದ್ದಂಗೆ ಅವ್ರಿಗೆ ಅನ್ಸ್ಬಿಟ್ಟಿದೆ ಇವಾಗ. ಸೊ ದಿಸ್ ಇಸ್ ವೆರಿ ಲೈಕ್ ಕೈಂಡ್ ಆಫ್ ರಾಂಗ್. ಅದೇ ನಾನು ಹೇಳ್ತಿದ್ದೀನಲ್ಲ, ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇಲ್ಲಿಲ್ಲ. ಇದು ಆ್ಯಕ್ಚುಲಿ ಒಂದು ಇನ್ಸ್ಟಾಗ್ರಾಮ್ ಇದು ಯಾವಾಗ ನಮ್ಮ ಕಂಟ್ರಿಯಲ್ಲಿ ಒಂದು ಇದಾಯ್ತಲ್ಲ, ಯೂಟ್ಯೂಬ್ ಇನ್ಸ್ಟಾಗ್ರಾಮ್ಸ್ ಎಲ್ಲ, ಆ ನಾರ್ಮ್ಸ್ನೆಲ್ಲ ಇವಾಗ ಹೆಂಗೆ ಟಿಕ್ಟಾಕ್ ಬ್ಯಾನ್ ಮಾಡಿದ್ರು, ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ನಾರ್ಮ್ಸ್ ಮಾಡಿಕೊಂಡು ಕೊನೆಗೆ ಗೆಲ್ಲೋದು ಹೀರೋ ಅಂತ ಹೇಳಿ. ಹೌದು, ಈ ನೆಗೆಟಿವ್ ಜಾಸ್ತಿ, ಈಗ ರೌಡಿಸಮ್ ಮಾಡೋದನ್ನೇ ಜಾಸ್ತಿ ಇಷ್ಟ, ಅದ್ರಲ್ಲಿ ಕಳ್ಕೊಳೋದೇ ಜಾಸ್ತಿ ಅಲ್ವಾ? ಹೌದು, ನೆಗೆಟಿವ್ ಅಲ್ಲಿ ಕಳ್ಕೊಳೋದು ಜಾಸ್ತಿ, ಹೀರೋಯಿಸಮ್ ಅಲ್ಲಿ ಬದುಕೋದು ಜಾಸ್ತಿ. ಸೊ ಇದನ್ನ ಅರ್ಥ ಆಗ್ತಿಲ್ಲ ಜನಕ್ಕೆ. ಶಿವಾನಂದ್ ಸರ್, ಈಗ ಈ ಇಂಥವರಿಗೆ ದುಡ್ಡು ಹೆಂಗ್ ಮಾಡ್ಸತ್ತಾ? ಶಿವಾನಂದ್ ಸರ್, ನಿಮ್ಮ ಹತ್ರ ಬರ್ತೀನಿ. ಮತ್ತೊಬ್ರು ಕಾಲಲ್ಲಿ ಜಾಯ್ನ್ ಆಗಿದ್ದಾರೆ. ಸಂಜನಾ ಅವರೇ ನಮಸ್ಕಾರ. ನಮಸ್ಕಾರ. ಈ ಸೆಲೆಬ್ರಿಟಿಗಳ ಹಾವಳಿ ಅಂತೂ ಜಾಸ್ತಿ ಆಗ್ತಾ ಇದೆ. ಅಂದರೆ ಬರೀ ನೆಗೆಟಿವ್ ಆಗಿ ಜನರಿಗೆ ಏನು ಸಂದೇಶವನ್ನು ಕೊಡಲಿಕ್ಕೆ ಹೋಗ್ತಿದ್ದಾರೆ ಅಂತೇಳಿ. ಜೊತೆಗೆ ಇತ್ತೀಚೆಗೆ ಒಂದು ರಿಯಾಲಿಟಿ ಶೋದಲ್ಲಿ ರಕ್ಷಕ್ ಅವರು ಮಾಡಿರುವಂಥ ಎಡವಟ್ಟು, ಕೊಟ್ಟಿರುವಂಥ ಹೇಳಿಕೆಗಳು, ಅಂದರೆ ನಾವು ಏನು ಬೇಕಾದರೂ ಮಾಡಬಹುದು ಅಥವಾ ಏನು ಮಾಡಿದ್ರು ಕೂಡ ಅದನ್ನು ತಗೋತಾರೆ ಅನ್ನುವಂಥ ಬೇಜವಾಬ್ದಾರಿತನ ಅಥವಾ ಹೇಗೆ? ಅಂದರೆ ಅವರಿಗೆ ಫಸ್ಟ್ ಆಫ್ ಆಲ್ ಕಾನೂನಿನ ಬಗ್ಗೆ ಅರಿವು ಇಲ್ಲದೆ ಇರೋದು ಇದಕ್ಕೆಲ್ಲ ಹಿಂಗಾಗ್ತಿದೆಯಾ ಅಂತ ಅನ್ಸುತ್ತಾ, ಹೇಗೆ ಅಂತೇಳಿ? ಓಕೆ, ಏನಂದ್ರೆ ನಾನು ಇಲ್ಲಿ ಕ್ಲಿಯರ್ ಮಾಡಕ್ ಇಷ್ಟಪಡ್ತೀನಿ, ಅದು ರಕ್ಷಕ್ದು ಹೇಳಿಕೆ ಅಲ್ಲ. ಫಸ್ಟ್ ಥಿಂಗ್, ಬಿಕಾಸ್ ನಾನು ಭರ್ಜರಿ ಬ್ಯಾಚುಲರ್ ಸೀಸನ್ 1 ಅಲ್ಲಿ ಇದ್ದಿದ್ರಿಂದ ಅದು ಆ ಶೋದು ಪ್ಯಾಟರ್ನ್ ಒಂದು ಸಿನಿಮಾದು ರೀಕ್ರಿಯೇಷನ್ ರೌಂಡ್ ಅಂತ ಒಂದ್ ಸೀನ್ ತಗೊಂಡು ಎನಾಕ್ಟ್ ಮಾಡೋದಿರುತ್ತೆ. ಸೊ ಆ ಸಿನಿಮಾದಲ್ಲಿ ಏನ್ ಡೈಲಾಗ್ ಆ ಹೀರೋ ಅಥವಾ ಹೀರೋಯಿನ್ ಹೇಳಿರ್ತಾರೆ, ಅದು ಸೇಮ್ ಆಸ್ ಇಟ್ ಇಸ್ ಇಲ್ಲಿ ನಾವು ಸ್ಟೇಜ್ ಮೇಲೆ ಹೇಳ್ಬೇಕಾಗಿತ್ತು. ಸೊ ಸ್ಕ್ರಿಪ್ಟ್ ಯಾವ ರೀತಿ ಕೊಡ್ತಿದ್ರು ಅದನ್ನ ನಾವು ಎನಾಕ್ಟ್ ಮಾಡ್ತಿದ್ವಿ. ಸೊ ವಾಟ್ ಐ ಫೆಲ್ಟ್ ಇಸ್ ರಕ್ಷಕಗೂ ಸೇಮ್ ಆಗಿದೆ. ಸಿನಿಮಾ ಡೈಲಾಗ್ ನ ಆಸ್ ಇಟ್ ಇಸ್ ಎನಾಕ್ಟ್ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ನಾನೇನು ಅದ್ರಲ್ಲಿ ನನಗೆ ತಪ್ಪಂತ ಏನ್ ಅನ್ಸ್ಲಿಲ್ಲ, ಬಿಕಾಸ್ ಏನ್ ಕೊಟ್ಟಿದ್ದಾರೆ ಅದನ್ನ ಆಕ್ಟ್ ಮಾಡಿದ್ದಾರೆ. ಈಗ ರಕ್ಷಕ್ ಏನಾದ್ರು ಅವ್ರ ಸ್ವಂತವಾಗಿ ಆ ತರ ಡೈಲಾಗ್ ಹೇಳಿದ್ರೆ ಅದು ತಪ್ಪು, ನಾನು ಒಪ್ಕೋತೀನಿ. ಬಟ್ ಅವ್ರು ಓನಾಗಿ ಹೇಳಿಲ್ಲ ಅದನ್ನ. ಸಿನಿಮಾ ಸ್ಕ್ರಿಪ್ಟ್ ಏನ್ ಕೊಟ್ಟಿರ್ತಾರೆ ಇವರಿಗೆ ಅದನ್ನ ಅವ್ರು ಮಾಡಿರೋದು. ಅಂಡ್ ಈ ಡೈಲಾಗ್ ಸಿನಿಮಾಲು ಇದೆ ಅಲ್ಲ, ಸೊ ನಮ್ಗೂ ಇತ್ತು ಅರೌಂಡ್, ನಾವ್ ಎನಾಕ್ಟ್ ಮಾಡಿದ್ವಿ ಅಷ್ಟೇ. ಸೊ ನನ್ಗಿದ್ರಲ್ಲಿ ಏನು ಮಿಸ್ಟೇಕ್ ಇದೆ ಅಂತ ಕಾಣಿಸ್ತಾ ಇಲ್ಲ, ಬಿಕಾಸ್ ಏನ್ ಕೊಟ್ಟಿದ್ದಾರೆ ಅದನ್ನ ಮಾಡಿದ್ದಾರೆ. ಆರ್ಟಿಸ್ಟ್ ಆಗಿ ಅಷ್ಟೇ ಅಲ್ಲ, ಏನ್ ಸ್ಕ್ರಿಪ್ಟ್ ಕೊಡ್ತಾರೆ ಅದನ್ನ ನಾವು ಮಾಡ್ತೀವಿ. ಸೊ ಈ ರೀತಿ ಸಿನಿಮಾ ಡೈಲಾಗ್ ಆಗಿದ್ರಿಂದ ಈಗ ಏನಾದ್ರು ಈಗ ಚಾನೆಲ್ ಅವರೇ ಓನ್ ಆಗಿ ಏನಾದ್ರು ಸ್ಕ್ರಿಪ್ಟ್ ಕೊಟ್ಟಿದ್ರೆ ಅದ್ರಲ್ಲಿ ಈ ರೀತಿ ಮಾತೇನಾದ್ರು ಇದ್ದಿದ್ರೆ ಪ್ರಾಬಬ್ಲಿ ಯೋಚನೆ ಮಾಡ್ಬೋದಿತ್ತು. ಬಟ್ ರೀಕ್ರಿಯೇಷನ್ ಅಂತ ಅದೊಂದು ಟಾಸ್ಕ್, ಅದು ಒಂದು ಶೋ ಕಾಂಪಿಟೇಷನ್ ಅದು. ಸೊ 10 ಪೇರ್ಗಳಿಗೆ 10 ಸಿನಿಮಾದು ಒಂದು ಸೀನ್ ನ ಕೊಡ್ತಾರೆ ಆಕ್ಟ್ ಮಾಡಕ್ಕೆ. ಸೊ ಆಸ್ ಇಟ್ ಇಸ್ ಅವ್ರು ಹೇಳಿದ್ದಾರೆ. ಬಟ್ ಇದು ಈ ರೀತಿ ಕಾಂಟ್ರವರ್ಸಿ ಆಗ್ಬಿಡುತ್ತೆ ಅಂತ ಪ್ರಾಬಬ್ಲಿ ಚಾನೆಲ್ ಅವ್ರಿಗೂ ಅವೇರ್ ಇರಲಿಲ್ಲ ಅನ್ಸುತ್ತೆ. ಅಂಡ್ ಇವ್ರಿಗೂ ಅವೇರ್. ಸಂಜನಾ ಅವರೇ, ಈಗ ಇಬ್ರು ಸೆಲೆಬ್ರಿಟಿಗಳು ಮಾಡಿಕೊಂಡಿರುವಂಥ ಎಡವಟ್ಟಿನ ಬಗ್ಗೆ ಏನು ಹೇಳ್ತೀರಿ? ಅಂದರೆ ರೋಡಿನಲ್ಲಿ ಮಚ್ಚನ್ನು ಹಿಡಿದು, ಅದು ಫೈಬರ್ದು ಅಲ್ಲ, ಅದು ರಿಯಲ್ ಮಚ್ಚು, ಅದನ್ನು ಇಟ್ಕೊಂಡು ಈ ರೀತಿಯಾಗಿ
ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ಸುತ್ತೆ ನಿಮಗೆ? ಅದ್ರ ಬಗ್ಗೆ ಅದು ಫೈಬರ್ ಆ ನ್ಯೂಸ್ ಬಗ್ಗೆ ನಂಗೆ ಅಷ್ಟು ಐಡಿಯಾ ಇಲ್ಲ. ಅಂಡ್ ಬೀಯಿಂಗ್ ಪಬ್ಲಿಕ್ ಫಿಗರ್ ಆಗಿ ರೆಸ್ಪಾನ್ಸಿಬಲ್ ಇರ್ಬೇಕಿತ್ತು. ರಕ್ಷಕ್ ವಿಚಾರದಲ್ಲಿ ಅದು ಬೇರೆನೆ, ಸಿನಿಮಾ ಹೇಗಿತ್ತು ಅದನ್ನ ಅವ್ರು ಮಾತಾಡಿದ್ದಾರೆ. ಬಟ್ ಇವರಿಬ್ರು ಒಂಚೂರು ಅಂದ್ರೆ ಅವ್ರಿಗೂ ಏಜ್ ಆಗಿದೆ ಅಂಡ್ ಪಬ್ಲಿಕ್ ಫಿಗರ್ಸ್ ಇದ್ದಾರೆ, ಒಂಚೂರು ರೆಸ್ಪಾನ್ಸಿಬಲ್ ಇರ್ಬೇಕಿತ್ತು ಅಂತ ಅನ್ನಿಸ್ತು. ಬಟ್ ಒಂದು ರೀಲ್ಸ್ಗೋಸ್ಕರ ಏನೋ ಮಾಡ್ಬಿಟ್ಟಿದ್ದಾರೆ. ಪ್ರಾಬಬ್ಲಿ ಅದೇ ಗೊತ್ತಿತ್ತು ಯಾರು ಮಾಡಕ್ ಹೋಗಿರಲ್ಲ, ಪ್ರಾಬ್ಲಿ ಗೊತ್ತಿಲ್ಲದೆ ಇದೊಂದು ಮಿಸ್ಟೇಕ್ ಅವ್ರ ಕಡೆಯಿಂದ ಆಗ್ಬಿಟ್ಟಿದೆ. ಅಂಡ್ ಇದು ನ್ಯೂಸ್ ಆಗಿರೋದು ಅಥವಾ ಅವ್ರ ಮೇಲೆ ಕಂಪ್ಲೇಂಟ್ ಆಗಿರೋದು ಒಂದ್ ರೀತಿ ಮುಂದೆ ಯಾರಾದ್ರೂ ಈ ರೀತಿ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಅವ್ರಿಗೂ ಎಚ್ಚೆತ್ಕೋತಾರೆ. ಅದೊಂದು ಒಳ್ಳೆ ಮೆಸೇಜ್ ತರ ಹೋಯ್ತಷ್ಟೇ. ಇವಾಗ ಪಬ್ಲಿಕ್ ಈಗ ಎಷ್ಟೊಂದ್ ಜನ ಬೇರೆಯವ್ರು ಇವ್ರು ಪಬ್ಲಿಕ್ ಫಿಗರ್ಸ್ ಆಗಿರೋದ್ರಿಂದ ಇವ್ರಿಬ್ರು ಅದು ಮಚ್ ಹಿಡ್ಕೊಂಡಿರೋದು ವೈರಲ್ ಆಯ್ತು. ಬಟ್ ಈಗ ಎಷ್ಟೋ ಜನ ನಾರ್ಮಲ್ ಹುಡುಗರೆಲ್ಲ ಹುಡುಗಿ ಅದು ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲೆಲ್ಲ ಮಾಡ್ತಾನೆ ಇರ್ತಾರೆ ಈ ತರ ಲಾಂಗ್ ಹಿಡ್ಕೊಂಡು ಮಚ್ ಹಿಡ್ಕೊಂಡು ಅದೆಲ್ಲ. ಸೊ ಅದು ಇವಾಗ ನೆಕ್ಸ್ಟ್ ಅದೊಂದು ಅವೇರ್ನೆಸ್ ತರ ಕ್ರಿಯೇಟ್ ಆಯ್ತು ಇಸ್ ವಾಟ್ ಐ ಫೀಲ್. ಇವ್ರಿಬ್ರು ಮಾಡಿದ್ ಸರಿ ಅಂತ ನಾನು ಹೇಳ್ತಾ ಇಲ್ಲ, ಮಚ್ ಹಿಡ್ಕೊಂಡು ಪಬ್ಲಿಕ್ ಅಲ್ಲಿ ಗೊತ್ತಿಲ್ಲದೆ ಆಗೋಗಿದೆ. ಹ್ಯೂಮನ್ಸ್ ಅಲ್ವಾ, ಮಿಸ್ಟೇಕ್ ಮಾಡ್ತೀವಿ. ಬಟ್ ಇನ್ ಮುಂದಕ್ಕೆ ಪ್ರಾಬಬ್ಲಿ ಯಾರಾದ್ರೂ ಈ ತರ ಮಾಡ್ಬೇಕು ಅನ್ಕೊಂಡಿರೋರು ಹುಚ್ಚಾಟಗಳು ಆಡ್ತಿರ್ತಾರಲ್ಲ, ಕೆಲವ್ರು ಹೊಡೆದಾಡೋದೆಲ್ಲ ರೀಲ್ಸ್ ಮಾಡೋದ್ ನೋಡಿದೀನಿ ನಾನು. ನಾರ್ಮಲ್ ಪೀಪಲ್ ಚಿಕ್ಕ ಟೀನೇಜರ್ಸ್ ಎಲ್ಲ ಕೆಲವು ರೀಲ್ಸ್. ಅಲ್ಲ, ಇವರುಗಳಿಗೆ ಸಾಮಾಜಿಕ ಕಾರ್ಯದ ಬಗ್ಗೆ ಯಾಕೆ ರೀಲ್ಸ್ ಮಾಡಲ್ಲ ಅಂತೇಳಿ, ಒಂದು ಒಳ್ಳೆಯ ವ್ಯಕ್ತಿತ್ವದಿಂದ ರೀಲ್ಸ್ ಮಾಡಬಹುದಲ್ಲ, ನೆಗೆಟಿವ್ ಥಾಟ್ ಇರೋದು ಯಾಕೆ ಇವರುಗಳಿಗೆ ಅಂತ? ಅದು ಅವರಿಗೇನೆ ಗೊತ್ತಿಲ್ಲ ಏನ್ ಹೇಳ್ಬೇಕು ಅದ್ರ ಬಗ್ಗೆ ಅಂತ. ಬಟ್ ಅವ್ರೊಂಚೂರು ಕೇರ್ಫುಲ್ ಇಷ್ಟೊತ್ತು ಡಿಸ್ಕಷನ್ಸ್ ಕೇಳ್ತಾ ಇದ್ದೆ. ಪಬ್ಲಿಕ್ ಫಿಗರ್ ಆಗಿರೋದ್ರಿಂದ ನಾನು ಅವಾಗಲೇ ಹೇಳಿದೆ ನಾರ್ಸಿಸಿಸಮ್ ಅಂತ ಹೇಳಿ. ಇನ್ಮೇಲೆ ಸಂಪರ್ಕದಲ್ಲಿ ತುಂಬಾ ಜನರಲ್ಲಿ ಈ ಒಂದು ಮನಸ್ಥಿತಿ ಇರುತ್ತೆ. ಈ ನಾರ್ಸಿಸಿಸಮ್ ಅನ್ನೋದು ಮುಖ್ಯವಾಗಿ ಆವಾಗ್ಲೇ ನಾನು ಹೇಳಿದೆ ಆತ್ಮರತಿ ಅಂತ ಹೇಳಿ. ಅಂದ್ರೆ ತಮ್ಮ ಹೆಚ್ಚುಗಾರಿಕೆಯನ್ನು ಜನರ ಮುಂದೆ ತೋರಿಸ್ಕೊಳ್ಳುವಂಥದ್ದು, ಪ್ರದರ್ಶನ ಮಾಡುವಂಥದ್ದು. ಒಂದ್ ಸಿನಿಮಾಕ್ ಬರ್ಬೇಕಾದ್ರೆ, ರಾಜಕೀಯಕ್ಕೆ ಬರ್ಬೇಕಾದ್ರೆ ಈ ಒಂದು ಮನಸ್ಥಿತಿ ಬೇಕಾಗತ್ತೆ. ಇದಿಲ್ಲದೆ ಇರೋರು ಬರಕ್ ಆಗಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ಇದ್ರ ಪರಿಣಾಮ ಏನು ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕು. ಅದು ಆ ವ್ಯಕ್ತಿಯ ಮೇಲಿರಬಹುದು. ಎರಡನೇದು ಈ ವ್ಯಕ್ತಿಯನ್ನು ಫಾಲೋವರ್ ಮಾಡೋವ್ರ ಮೇಲಿರುತ್ತೆ. ಇಲ್ಲಿ ರೀಲ್ಸ್ ಮಾಡೋ ಇನ್ನೊಂದು ಉದ್ದೇಶ ಕೂಡ ಇದೆ. ತುಂಬಾ ಜನಕ್ಕೆ ಇವನ್ ನನ್ನ ಡಿಸ್ಕಷನ್ ಪ್ರಕಾರ ತುಂಬಾ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿಲ್ಲ. ಯಾವಾಗ ನನ್ನ ರೀಲ್ ವೈರಲ್ ಆಗತ್ತೆ ಅದರಿಂದ ನನಗೆ ಮಾನಿಟರಿ ಬೆನಿಫಿಟ್ ಕೂಡ ಇದೆ. ಯಾಕೆಂತ ಹೇಳಿದ್ರೆ ರೀಲ್ ವೈರಲ್ ಆಯ್ತು, ಅದಕ್ಕೆ ಅಡ್ವರ್ಟೈಸ್ಮೆಂಟ್ಗಳು ಅಂಟ್ಕೋತವೆ. ಅಡ್ವರ್ಟೈಸ್ಮೆಂಟ್ ಇಂದ ಬರೋ ರೆವೆನ್ಯೂ ಏನಿದೆ ಇದು ಕೂಡ ರೀಲ್ ಮಾಡಿರೋನಿಗೆ ಸಲ್ಲುತ್ತೆ. ಬಟ್ ಅದಕ್ಕೆ ಇಷ್ಟು ಮಿನಿಮಮ್ ನಂಬರ್ ಅಂತ ಇರ್ಬೇಕಾಗತ್ತೆ. ದರ್ ಇಸ್ ಒಂದು ಸಿಸ್ಟಮೇ ಇದೆ ಅದ್ರ ಹಿಂದೆ. ಸೊ ಅದಕ್ಕೋಸ್ಕರ ನಾವು ನೋಡಿದೀವಿ ಆಕ್ಚುಲಿ ಕ್ರಿಕೆಟರ್ಸ್ ಇರಬಹುದು, ಸಿನಿಮಾ ತಾರೆಗಳಿರ್ಬಹುದು, ಎಷ್ಟೋ ಜನ ಫಾಲ್ಸ್ ಫಾಲೋವರ್ಸ್ ಕೂಡ ಇಟ್ಕೊಂಡಿದ್ರು ಪ್ರೊಜೆಕ್ಷನ್ ಮಾಡೋದಕ್ಕೆ. ನನಗೆ ಇಷ್ಟು ಜನ ಇದ್ದಾರೆ ಫಾಲೋವರ್ಸ್, ಅಷ್ಟು ಜನ ಇದ್ದಾರೆ. ಅದು ಟ್ವಿಟರ್ ಅಲ್ಲಿ ಇರಬಹುದು, ಇನ್ಸ್ಟಾಗ್ರಾಮ್ ಅಲ್ಲಿ ಇರಬಹುದು, ಯೂಟ್ಯೂಬ್ ಅಲ್ಲಿ ಇರಬಹುದು. ಇನ್ಫ್ಯಾಕ್ಟ್ ಕೆಲವರು ಸೆಲೆಬ್ರಿಟಿಗಳು ಹೇಳ್ಕೊತಾರೆ ನಮ್ಮ ಯೂಟ್ಯೂಬ್ ಇಂದ ಬರೋ ಇನ್ಕಮ್ ಇಷ್ಟಿದೆ, ಕೆಲವು ಕೋಟಿಗಳಾಗ್ತವೆ. ಉದಾಹರಣೆಗೆ ಆ ಕಚ್ಚಾ ಬದಾಮು ಹಾಡ್ ಹಾಡ್ದವನಿಗಿಂತ ಅದಕ್ಕೆ ಡಾನ್ಸ್ ಮಾಡಿದ ಹುಡುಗಿಗೆ ಕೋಟಿಗಟ್ಟಲೆ ಸಂಪಾದನೆ ಮಾಡಿದಳು. ಈ ರೀಲ್ ವೈರಲ್ ಮಾಡೋ ಉದ್ದೇಶ ಇದು ಒಂದಿರುತ್ತೆ. ಇಟ್ಸ್ ಅರ್ನಿಂಗ್ ಟೂಲ್. ದಟ್ಸ್ ವೈ ಲೈಕ್ ಫಾಲೋವರ್ಸ್ ಎಲ್ಲ ಇದನ್ನೊಂದು ಆಪ್ ತಂದ್ಬಿಟ್ಟು ಈಗ ಇದ್ರ ಪರಿಣಾಮದ ಬಗ್ಗೆ ಕೂಡ ನಾನು ಮಾತಾಡಕ್ ಇಷ್ಟಪಡ್ತೀನಿ. ಸುಮಾರು ಒಂದು 8 ತಿಂಗಳ ಹಿಂದೆ ನನಗೆ ಉತ್ತರ ಕರ್ನಾಟಕದಿಂದ ಒಂದು ರಿಕ್ವೈರ್ಮೆಂಟ್ ಬಂದಿತ್ತು. ಕಾಲೇಜ್ ಹುಡುಗರಿಗೆ ಒಂದು ಕೌನ್ಸಿಲಿಂಗ್ ಮಾಡೋದು. ಕೌನ್ಸಿಲಿಂಗ್ ಅನ್ನೋದಕ್ಕಿಂತ ಅದು ಗ್ರೂಪ್ ಕೌನ್ಸಿಲಿಂಗ್ ಆಗಿತ್ತು. ಅದರಲ್ಲೂ ಹೆಣ್ಮಕ್ಳಿಗೂ ಸ್ಪೆಸಿಫಿಕ್ ಆಗಿ. ಯಾಕೆಂತ ಹೇಳಿದ್ರೆ ಇಲ್ಲಿ ಇನ್ಸ್ಟಂಟ್ ಒಂದು ಫೇಮ್ಗೋಸ್ಕರ ಇವರು ಮಾಡುವಂತ ಕೆಲವು ಅಶ್ಲೀಲ ವಿಡಿಯೋಗಳೇನಿದ್ವು ಇದು ವೈರಲ್ ಆಗ್ತಾ ಇದ್ವು. ಇದ್ರ ಪರಿಣಾಮ ಆಮೇಲೆ ಗೊತ್ತಾಗ್ತಾ ಇತ್ತು. ಉದಾಹರಣೆಗೆ ಆ ಹುಡುಗಿಗೆ ನಾಳೆ ನೆಂಟಸ್ಗೆ ನೋಡ್ಬೇಕಪ್ಪ ಅಥವಾ ಬೇರೆ ಯಾವ್ದೋ ವಿಚಾರಕ್ಕೆ ಬಂದಾಗ ಈ ರೀಲ್ಗಳನ್ನು ಹಿಡಿದು ಆ ಹೆಣ್ಮಕ್ಳನ್ನ ಹೆರಾಸ್ ಮಾಡ್ತಾ ಇದ್ರು. ಸೊ ರೀಲ್ ಮಾಡ್ಬೇಕಾದ್ರೆ ಇವ್ರಿಗಾದ್ರೆ ಪರಿಣಾಮ ಗೊತ್ತಿರೋದಿಲ್ಲ. ಒಂದ್ಸರಿ ವೈರಲ್ ಆಯ್ತು, ಅವರು ಯಾವ ದೃಷ್ಟಿಯಿಂದ ಜನ ಅವ್ರಿಗೆ ನೋಡ್ತಾರೆ ಅನ್ನೋದನ್ನ ಇವ್ರು ಅರ್ಥ ಮಾಡ್ಕೊಂಡಿರ್ಲಿಲ್ಲ. ಸುಮಾರು ಇನ್ಸಿಡೆಂಟ್ ಆಗಿದಾವಲ್ಲ, ಕರಿಗ್ಮನಿ ಮಾಲೀಕ ನಾನಲ್ಲ ಅನ್ಬಿಟ್ಟು. ಐ ಮೀನ್ ದಟ್ ವಾಸ್ ಒನ್ ಆಫ್ ದ ಥಿಂಗ್. ಅದು ಬಹಳಷ್ಟು ಜನರಿಗೆ ಗೊತ್ತೇ ಇಲ್ಲ. ಅದು ಏನೋ ರೀಲ್ಸ್ ಮಾಡೋದಕ್ಕೂ ಮಾಡಿದ್ರು ಅದನ್ನ. ಅಲ್ಲ, ಈಗ ನಾರ್ತ್ ಅಲ್ಲೂ ನೋಡಿ ಒಂದ್ ರೀಲ್ಸ್ ಬಹಳಷ್ಟು ಜನರಿಗೆ ಗಂಡ ಮಾಡಕ್ ಬಿಡ್ತಿರ್ಲಿಲ್ಲ ಅಂತ ಅವ್ನ ಇಬ್ರು ಸೇರ್ಕೊಂಡು ಕೊಂದಾಕ್ಬಿಟ್ಟಿದ್ದಾರೆ. ಸಿಸ್ಟರ್ ಅಂಡ್ ಎಷ್ಟು ಜನ ಇನ್ಫ್ಲೂಯೆನ್ಸ್ ಆಗ್ಬಿಟ್ಟಿದೆ ಅಂದ್ರೆ ಇದು ಲೈಕ್ ಅವ್ರಾಗವ್ರೆ ಅವರು ಸೆಲೆಬ್ರಿಟಿ, ನನ್ನಿಂದ ಇಷ್ಟು ಫಾಲೋವರ್ಸು, ಇಷ್ಟು ಲೈಕ್, ಇವತ್ತು ಮಾಡ್ಲಿಲ್ಲ ಅಂತಂದ್ರೆ ಅವ್ರಿಗೆ ಒಂಥರ ಇದಾಗಲ್ಲ, ಮೈಂಡ್ ಒಂಥರ ಅಪ್ಸೆಟ್ ಮಾಡ್ಕೊಂಡ್ಬಿಡ್ತಾರೆ.
ಸೊ ಯಾಕೆ ಇದಾಗತ್ತೆ, ಇದನ್ನೇ ನಾವು ನಾರ್ಸಿಸಿಸ್ಟಿಕ್ ಮೆಂಟಾಲಿಟಿ ಅಂತ ಹೇಳೋದು. ಅಂದ್ರೆ ಇದೊಂಥರ ಚಟದ ತರ ಆಗ್ಬಿಡುತ್ತೆ. ಆಗೋಗ್ಬಿಟ್ಟಿದೆ ಸರ್ ಈಗ. ರಾಜಕಾರಣಿಗಳನ್ನು ನೋಡಿ ನೀವು, ಅವರು 4 ದಿವಸ ಪಬ್ಲಿಕ್ ಐಯಿಂದ ದೂರ ಇದ್ರೆ, ನ್ಯೂಸ್ ಅಲ್ಲಿ ಬರ್ದೇ ಇದ್ರೆ, ಪೇಪರ್ ಎಲ್ಲ ಹೆಸರು ಬರ್ದೇ ಇದ್ರೆ, ಮೀಡಿಯಾದಲ್ಲಿ ಅವ್ರ ಹೆಸರು ಬರ್ದೇ ಇದ್ರೆ, ದೇ ವಿಲ್ ಕ್ರಿಯೇಟ್ ಸಮ್ ಸೀನ್ ಅಂಡ್ ಕಮ್ ಟು ದ ಫೋರ್. ಒಂದೆಲ್ಲ ಒಂದ್ ರೀತಿಯಲ್ಲಿ ಏನೋ ಒಂದು ಗಲಾಟೆ ಮಾಡ್ಕೊಂಡು 4 ಜನರ ಮುಂದೆ ಕಾಣಿಸೋ ರೀತಿಯಲ್ಲಿ ಅವ್ರು ನೋಡ್ಕೋತಾರೆ. ಈಗ ನಾರ್ತ್ ಮೂವೀಸ್ ಎಲ್ಲ ಅಷ್ಟು ನಡೀತಿಲ್ಲ, ಸೊ ಅವ್ರದ್ದು ಒಂದೇ ಇದಿರೋದು ಪೆಪ್ರೈಸಿಂಗ್ ದುಡ್ಡು ಕೊಟ್ಬಿಟ್ಟು ಅವ್ರದ್ದು ಒಂದು ಇದನ್ನ ಮಾಡೋದು. ಮೀನ್ಸ್ ಲೈಕ್ ಓಕೆ ಇವ್ರು ಇಲ್ಲಿ ಬರ್ತಾ ಇದಾರೆ, ಈ ಶೋಗೆ ಹೋಗ್ತಾ ಇದಾರೆ, ಎಷ್ಟೊಂದು ನಾವು ನೋಡ್ತಿರ್ತೀವಲ್ಲ, ಲೈಕ್ ಆ ಒಂದು ಅವ್ರೆ ಈಗ ಊರಿನ ದೊಡ್ಡವ್ರೆ ಹಿಂಗ್ ಮಾಡ್ಬಿಟ್ರೆ ಏನ್ ಮಾಡೋದು ಅಂತ ಹೇಳಿ ಸಂಪರ್ಕ ಆಗ್ತಾ ಇಲ್ಲ. ರೇಣುಕಾ ಅವ್ರೆ, ಈಗ ಊರಿನ ದೊಡ್ಡವ್ರು ಹಿಂಗ್ ಮಾಡ್ಬಿಟ್ರೆ ಯಾರಿಗೆ ಹೋಗಿ ಹೇಳೋದು ಅಂತ ಪ್ರಾಬ್ಲಮ್. ಅದೇ ರೂಲ್ಸ್ ರೆಗ್ಯುಲೇಷನ್ ಇಲ್ಲದೆ ಇದ್ದಾಗ ಏನಾಗುತ್ತೆ ಹೇಳಿ? ಅಂದ್ರೆ ಇವ್ರಿಗೆ ಯಾವ ರೀತಿ ಕಾನೂನಿನ ಬಗ್ಗೆ ಅರಿವು ಇರಬೇಕು ಅಂತ ಅದೇ ನಾವೇ ಇವಾಗ ತಗೊಂಡ್ಬರ್ಬೇಕು. ಈಗ ನಮ್ಮ ದೇಶದಲ್ಲಿ ಒಂದು ಈಗ ಯೂಟ್ಯೂಬ್ ಇದನ್ನೆಲ್ಲ ಇದು ಮಾಡ್ಬೇಕಾರೆ, ಈಗ ಚೈನಾಗ್ ನೋಡಿ ಅದು ಯಾವ್ದು ಇಲ್ಲ, ಎಲ್ಲ ಇನ್ಸೈಡ್ ಅವ್ರದ್ದೇ ಇದೆ. ಈಗ ಟಿಕ್ ಟಾಕ್ ಬ್ಯಾನ್ ಮಾಡಿದ್ರಲ್ವಾ, ಏನೋ ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಮ್ಯಾಚ್ ಆಗ್ತಿರ್ಲಿಲ್ಲ, ನಮ್ಮ ಕಾನೂನ್ಗೆ ಮ್ಯಾಚ್ ಆಗ್ತಾ ಇರಲಿಲ್ಲ ಇಂಡಿಯಾಲಿ. ಸೊ ಅದನ್ನ ಕಂಪ್ಲೀಟ್ಲಿ ನಾವು ದೇಶದಿಂದ ಆಚೆ ತೆಗೆದ್ವಿ. ಇನ್ಸ್ಟಾಗ್ರಾಮು ಮತ್ತೆ ಯೂಟ್ಯೂಬ್ ಈಗ ಹೋಗ್ತಾ ಇದೆ. ಸೊ ಅದ್ರಲ್ಲಿ ನಮ್ದು ಏನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಲ್ಲಿದೆ? ನಾನು ಅದನ್ನೇ ಇಲ್ಲಿಂದ ಬರೋಕ್ಕಿಂತ ಮುಂಚೆ ಅದೇ ಅನ್ಕೋತಿದ್ದೆ. ವಾಟ್ ಆರ್ ದ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅಂಡ್ ವಾಟ್ ದ ಪೀಪಲ್ ಶುಡ್ ಫಾಲೋ, ವಾಟ್ ಆರ್ ದ ಟೂಲ್ಸ್ ದೇ ಶುಡ್ ನಾಟ್ ಫಾಲೋ, ವಾಟ್ ಆರ್ ದ ವೆಪನ್ಸ್. ಈಗ ಡಾಕ್ಟರ್ ಅಂತಂದ್ಬಿಟ್ಟು ಒಂದು ಸಿಂಪ್ಲಿ ಯು ಕಾಂಟ್ ಜಸ್ಟ್ ಇಂಜೆಕ್ಟ್ ಸಮಥಿಂಗ್ ಅಂಡ್ ಡೂ ದ ರೀಲ್ಸ್ ಅಲ್ಲ. ಸೊ ಎಷ್ಟೊಂದು ಅದನ್ನು ನಡೆದಿದೆ ಅಲ್ವಾ. ಲೈಕ್ ಒಂದು ಇದರಲ್ಲಿ ಏನೋ ಲೈಕ್ ದೇ ಯೂಸ್ ದ ಮೆಡಿಕಲ್ ಥಿಂಗ್ ಸೊ ದಟ್ ದೇ ಕ್ಯಾನ್ ಪ್ರಮೋಟ್ ಫಾರ್ ದ ಪ್ರೀ ವೆಡ್ಡಿಂಗ್. ಅದು ಎಷ್ಟು ಮತ್ತೆ ತಿರ್ಗಾ ಅದು ಕೇಸ್ ಎಲ್ಲ ಆಗ್ಬಿಟ್ಟು ಎಷ್ಟೊಂದು ಬರೀ ಒಂದು ರೀಲ್ಸ್ ಮಾಡೋದಕ್ಕೆ. ಈಗ ಡ್ರೋನ್ ಶಾಟ್ ತೊಗೊಳಕ್ ಹೋಗ್ತಾರೆ, ಅಲ್ಲಿ ನೋಡಿದ್ರೆ ಫಾರೆಸ್ಟ್ ಏರಿಯಾ ಅಂತ ದಿನ ಒಂದೊಂದು ಬೇರೆ ಬೇರೆ ರೀತಿಯಲ್ಲಿ ನ್ಯೂಸ್ ಬರ್ತಾ ಇದೆ. ಬಿಕಾಸ್ ಎವ್ರಿ ಒನ್ ವಾಂಟ್ಸ್ ಟು ಹ್ಯಾವ್ ಅ ಡಿಜಿಟಲ್ ಪ್ಲಾಟ್ಫಾರ್ಮ್. ನಾವು ಅದನ್ನು ಪೋರ್ಟ್ರೇಟ್ ಮಾಡೋದಕ್ಕೆ ಅವ್ನು ಕ್ಯಾಮ್ರಾಮನ್ ಇದನ್ನು ತೋರಿಸ್ತಾನೆ, ಅದು ಒಂದು ಇದನ್ನು ಮಾಡೋಕ್ಕೆ ಕ್ಯಾಮ್ರಾ ನಮ್ದು ಈ ಕ್ವಾಲಿಟಿ ಇದೆ ಅಂತ ಅವರು ಒಂದು ಎಲ್ಲ ಡಿಜಿಟಲ್ ಮಾರ್ಕೆಟಿಂಗ್ ಎಲ್ಲ ಪ್ರಾಡಕ್ಟ್ಸ್ ಎಲ್ಲ. ಯಾಕಂದರೆ ನಾವು ನೀವು ನೋಡ್ಬೋದು, ಬಾತ್ರೂಮ್ಗೆ ಹೋದ್ರೂ ನಮ್ಮದು ಮೊಬೈಲ್ ಇರುತ್ತೆ, ನಾವು ರೀಲ್ಸೇ ನೋಡೋದು. ಅದೇ ಇನ್ಸ್ಟಾಗ್ರಾಮ್ ಬಿಟ್ಟರೆ, ಫೇಸ್ಬುಕ್ ಬಿಟ್ಟರೆ, ಬಿಟ್ಟರೆ ಯಾವುದು ಜನ ಮಾಡ್ತಿಲ್ಲ. ವಾಟ್ಸಪ್ಪಲ್ಲಿ ಇವಾಗ ಚಾನಲ್ ಅಂತ ಬಂದಿದೆ, ವಿಚ್ ಇಸ್ ಅಗೇನ್ ಆ ಮೆಟಾ ಫೇಸ್ ಇಂದೆ ಅದರದ್ದು. ಸೊ ಎಲ್ಲ ಅದ್ರ ಮುಖಾಂತರನೇ ಇಟ್ ಈಸ್ ವೆರಿ ಈಸಿ ರೀಚ್ ಫಾರ್ ಎವ್ರಿ ಒನ್. ಸೊ ಅದ್ರ ಮುಖಾಂತರ ಇದನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನೆಗೆಟಿವ್ ಆಗ್ತಿದೆ, ಪಾಸಿಟಿವ್ ಆಗ್ತಿದೆ, ಥರನೂ ನಡೀತಾ ಇದೆ ಇದರಲ್ಲಿ. ಬಟ್ ಅದೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇಲ್ಲ, ಅದೇ ದಿಕ್ಕೂ ಇಲ್ಲ. ಯಾವುದೋ ಒಂದು ನಾವು ಸಾಮಾಜಿಕ ಸರ್ ಏನು ಸರ್ ಇದನ್ನು ಇವ್ರು ಮಾಡ್ಬೋದಂತ ಮುಂದೆ ಹೋಗೋದಾದ್ರೆ ಅವಾಗ ಅದು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ರು, ಅಲ್ಲಿ ತನಕ ನಡೀತಾ ವೈರಲ್ ಹೋಗ್ತಾನೆ ಇತ್ತಲ್ಲ. ಸೊ ಅದನ್ನು ಒಂದು ತಡೆಗಡೆಗೆ ಮಾಡೋಕ್ಕೆ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ತರಬೇಕು. ಏನು ಪ್ರಾಪ್ ಯೂಸ್ ಮಾಡಬೇಕು, ಎಷ್ಟರ ಮಟ್ಟಿಗೆ. ಈಗ ಹೆಂಗಾಗಿದೆ ಅಂದರೆ, ಇವಾಗ ಒಂದು ಟ್ರೆಂಡಿಂಗ್ ಸಾಂಗ್ ಬಂದಿದ ತಕ್ಷಣ ಇಮಿಡಿಯೇಟಾಗಿ ಎಲ್ಲ ಒಂದು ಡ್ಯಾನ್ಸ್ ಅಕಾಡೆಮಿನಲ್ಲಿ ಪ್ಲೇ ಆಗ್ತಾ ಇರುತ್ತೆ ಅದು. ಸೊ ಅವ್ರಿಗೇನಂತಂದರೆ ನಮ್ಮದು ಸಾಂಗ್ ವೈರಲ್ ಆಗ್ತಿದೆ, ನಮ್ಮ ಸಾಂಗ್ ಇದಾಗ್ತಿದೆ, ಅವ್ರ ಒಂದು ಏನು ಟ್ರೇಡ್ ಮಾರ್ಕ್ ಕಾಪಿ ರೈಟ್ಸ್ ಎಲ್ಲ ಇರುತ್ತೆ. ಸೊ ಆ ಕಾಪಿ ರೈಟ್ಸ್ ಮುಖಾಂತರ ಅವ್ರು ರನ್ ಆಗ್ಬೇಕಾದ್ರೆ ಅವ್ರಿಗದ ಸೆಟ್ಟು. ಅದಕ್ಕೆ ಇವಾಗ ನೋಡಿ ಸಾಂಗ್ಸ್ ಎಲ್ಲ ಎಷ್ಟು ಫೇಮಸ್ ಆಗ್ತಿದೆ ನಾರ್ತಲ್ಲಿ. ಮೂವಿ ಹಿಟ್ ಆಗಲಿಲ್ಲ ಅಂದ್ರೆ ಸಾಂಗ್ಸ್ ಮೇಲೆ. ಸೊ ಪ್ರತಿ ಒಂದು ಸೆಗ್ಮೆಂಟ್ಸಲ್ಲೂ ಒಂದೊಂದು ನಡ್ಕೊಂಡ್ ಬರ್ತಾ ಇದೆ. ಬಟ್ ಇದರಲ್ಲಿ ರೂಲ್ಸ್ ರೆಗ್ಯುಲೇಷನ್ಸ್ ಅನ್ನೋದು ಬೇಕು. ಇವಾಗ ಇವರು ಹೀರೋ ಅಂದರೆ ಅಷ್ಟು ಕಷ್ಟಪಟ್ಟು ನಮ್ಮ ಎಷ್ಟೊಂದು ಆ್ಯಕ್ಟ್ರಸ್ಗಳೆಲ್ಲ ಬಂದಿದ್ದಾರೆ ಬಿಗ್ ಫೇಮಲ್ಲಿ. ಅವರು ಮತ್ತೆ ಏನು ಇವ್ರು ಅಂತ ಅಂದ್ಕೊಂಡ್ರೆ ಮತ್ತೆ ಅವರು ಇಷ್ಟೊಂದೆಲ್ಲ ಮಾಡಿ ಇಷ್ಟು ನಮ್ಮ ಜನ ಒಂದು ಕೋಟ್ಯಂತರ ಕನ್ನಡಿಗರ ಒಂದು ಮನಸ್ಸನ್ನು ಗೆದ್ದಿದ್ದಾರೆ, ಒಂದು ಒಳ್ಳೊಳ್ಳೆ ಪಾತ್ರಗಳೆಲ್ಲ ಮಾಡಿ. ಸೊ ಅವ್ರ ಮುಂದೆ ಇವ್ರು ಹೀರೋನಾ? ಐ ಮೀನ್ ಇವ್ರು ಅದನ್ನು ಕಾಪಿ ಮಾಡ್ತಾ ಇದ್ದಾರೆ. ಬಟ್ ಆ ಕಾಪಿ ಮಾಡ್ಬೇಕಾದ್ರೆ ಟೂಲ್ಸ್ ಅನ್ನೋದನ್ನೊಂದು ಬರಬೇಕಾಗಿತ್ತಲ್ಲ. ಈಗ ನಾವು ಫ್ಯೂ ಮಂತ್ಸ್ ಬ್ಯಾಕಿನ ನಾವು ನೋಡಿದ್ವಿ, ಆ ಗನ್ಮ್ಯಾನ್ ಫೇಕ್ ಎಲ್ಲ ಹಿಡ್ಕೊಂಡು. ಅದು ಮಾಡ್ಬೇಕಾದ್ರೆ ಗೊತ್ತಿತ್ತು ಜನಕ್ಕೆ ದಟ್ ಈ ರೀತಿ ವೆಪನ್ಸ್ನ ಯೂಸ್ ಮಾಡಬಾರ್ದು, ಡೇಂಜರಸ್ ವೆಪನ್ಸ್ನ ಯೂಸ್ ಮಾಡಬಾರ್ದು. ಅದು ಗೊತ್ತಾದ್ಮೇಲೆ ಮತ್ತೆ ಇದು ರಿಪೀಟ್ ಆಗಿದೆ. ಸೊ ಮೈಟ್ ಬಿ ಇದು ಮತ್ತೆ ತಿರ್ಗಾ ಒಂದು 6 months ಎಲ್ಲ ವೇ ಆಫ್ ಆದಮೇಲೆ ಮತ್ತೆ 2026 ಮೈಟ್ ಬಿ ಅದರ್ ವೇ ಅಲ್ಲಿ ನಾವು ನೋಡ್ಬೋದೇನೋ, ಗೊತ್ತಿಲ್ಲ. ಎಸ್, ಓಕೆ. ಆಮೇಲೆ ಅವ್ರೆ, ಈ ಬಿಗ್ ಬಾಸ್ ಮನಸ್ಥಿತಿಯಿಂದ ಹೊರಗಡೆ ಬರೋದು ಹೇಗೆ, ಯಾವ ರೀತಿಯಾಗಿ ಅವರು ಹೊರಗಡೆ ಬರಬೇಕು ಅಂತೇಳಿ? ಬಿಗ್ ಬಾಸ್ ಮನಸ್ಥಿತಿ ಅಂತ ಅಂದರೆ ಲೈಕ್ ಅಂದರೆ ಇವಾಗ ಬಿಗ್ ಬಾಸ್ ಮನೆ ಒಳಗಡೆ ಇದ್ರು ಒಂದು 3 months. ಬಿಗ್ ಬಾಸ್ ನಾನೇ ದೊಡ್ಡವನು ಅನ್ನೋ ಥರ ಹೇಳ್ತಾರೆ ಬಿಗ್ ಬಾಸ್. ಬಿಗ್ ಬಾಸ್ ಆ ಥರನಾ? ಆ ಬಿಗ್ ಬಾಸ್ ಓಕೆ. ಅಂದರೆ ನನ್ನ ಪ್ರಕಾರ ವಿನಯ್ ಅವರಾಗಲಿ ರಜತ್ ಅವರಾಗಲಿ ನನ್ನ ಪ್ರಕಾರ ಅವರ ಗುಣ ಇರೋದೇ ಹಾಗೆ. ಅಂದರೆ ಏನೋ ನಾವು ಬಿಗ್ ಬಾಸ್ಗೆ ಹೋಗಿದ್ದೀವಿ ಅಥವಾ ಫೇಮಸ್ ಹಂಗಲ್ಲ, ಅವ್ರ ವ್ಯಕ್ತಿತ್ವನೇ ಹಂಗೆ. ನಾನು ಅಂದರೆ ವಿನಯಣ್ಣ ಇರ್ಬೋದು ಆ್ಯಂಡ್ ರಜತ್ ಇರ್ಬೋದು, ನಾನು ನೋಡಿರೋ ಮಟ್ಟಿಗೆ ಅವ್ರು ಹೆಂಗಿದೆ ಅವ್ರ ವ್ಯಕ್ತಿತ್ವ ಹಾಗೆ ಇದೆ. ಅಂದರೆ ಸ್ಟ್ರೇಟ್ ಫಾರ್ವರ್ಡ್,
ನೇರ ಮಾತು ಯಾರಿಗೂ ಹೆದರ್ಕೊಳ್ಳಲ್ಲ, ಕೇರ್ ಮಾಡಲ್ಲ. ಅದು ಮುಂಚೆಯಿಂದ ಇರೋವಂಥದ್ದು. ಅದೊಂದು ಹೇಳ್ತಾರೆ ಗೊತ್ತಾ, ಗತ್ತು ಅಂತ, ಅದು ಮುಂಚೆಯಿಂದ ಇರೋವಂಥದ್ದು. ಸೊ ಹಾಗಾಗಿ ನಾವೇನೋ ಸೆಲೆಬ್ರಿಟೀಸು ಅದಕ್ಕೆ ಗತ್ತು ತೋರಿಸ್ತಿದ್ದೀವಿ ಅನ್ನೋದಿಲ್ಲ, ಇರೋದನ್ನು ಹೇಳಬೇಕು. ತಪ್ಪು ಮಾಡಿದರೆ ನಿಜ ಒಪ್ಕೋತೀನಿ, ಮಚ್ಚು ಟೂಲು ವಾಟೆವರ್ ಇಟ್ಕೊಂಡಿರೋವಂಥದ್ದು, ಅದು ಹೊರತುಪಡಿಸಿ. ನೀವು ಹೇಳಿದ್ರಿ ವ್ಯಕ್ತಿತ್ವನೇ ಹಾಗೆ ಅಂತೇಳಿ, ಅವ್ರ ವ್ಯಕ್ತಿತ್ವ ಅಂದ್ರೆ ಜನರಿಗೆ ಹಂಗೆ ತೋರಿಸೋದ? ನೀವು ರೋಡಲ್ಲಿ ನಿಂತ್ಕೊಂಡು ಲಾಂಗು ಮಚ್ಚು ಇಟ್ಕೊಂಡು ಮಜಾ ಮಾಡಿ ಅನ್ನೋದು? ಇಲ್ಲ ಅವ್ರ ವ್ಯಕ್ತಿತ್ವನೇ ಮನೆ ಇರ್ಲಿ, ಕೆಟ್ಟದ್ದು ವ್ಯಕ್ತಿತ್ವ ಮನೆಯಲ್ಲಿ ಇರ್ಲಿ, ಒಳ್ಳೆತನ ಹೊರಗಡೆ ಬರ್ಲಿ ಅನ್ನೋದು ಹೇಳೋದು. ರಿಸರ್ಚ್ ಆಗ್ತಾ ಇರುತ್ತೆ. ಅದೇ ಟೂಲ್, ಅದೇ ನಾನು ಹೇಳ್ತಿರೋದೇ, ರೀಲ್ ಅಂತ ಮಾಡಿದಾಗ ಆ ಆಬ್ಜೆಕ್ಟ್ನ ಬಳಸಿ ಕೆಲವು ಸ್ಪರ್ಧಿಗಳು ಹೆಂಗ್ ಗೊತ್ತಾ, ಈ ಕೆಲವು ಸೆಲೆಬ್ರಿಟಿಗಳು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಾದ ನಂತರ ಏನೋ ದೊಡ್ಡ ಸ್ಟಾರೋ ಅಥವಾ ಸೆಲೆಬ್ರಿಟಿಗಳನ್ನು ಅನ್ನೋ ರೀತಿ ಅನ್ನೋ ತರಾನೇ ಒಂಥರ ಮೈಂಡ್ ಸೆಟ್ ಇರುತ್ತೆ ಅನ್ಸುತ್ತೆ. ಅಲ್ಲ, ಮೈಂಡ್ ಸೆಟ್ ಆಲ್ರೆಡಿ ಆಗ್ಬಿಟ್ಟಿರುತ್ತೆ. ಕೇಳ್ರೆಡಿ. ಅಂದ್ರೆ ನಾನು ಇರೋದನ್ನ ಹೇಳ್ಬೇಕಲ್ವ, ರಿಯಲ್ ಫ್ಯಾಕ್ಟ್ ಹೇಳ್ಬೇಕು. ಅದಕ್ಕೆ ಆಲ್ರೆಡಿ ಅವ್ರಿಗೆ ಆಗತ್ ಮುಂಚೆಯಿಂದನೂ ಇರೋವಂಥದ್ದು. ಲೈಕ್ ಅಲ್ಲ, ನೀವು ಹೇಳ್ತಾರೆ ತಪ್ಪಂತ ಹೇಳ್ತಾ ಇಲ್ಲ, ಬಟ್ ನಾನು ಹೇಳ್ತಾ ಇರೋದು ಈಗ ನೀವು ಹೇಳಿದ್ರೆ ಅವ್ರ ವ್ಯಕ್ತಿತ್ವ ಮನಸ್ಥಿತಿ ಹಾಗಂದ್ರೆ ಏನ್ ಸಂದೇಶವನ್ನು ಕೊಡ್ತಿದ್ದಾರೆ ಅಂತ. ಅಂದ್ರೆ ಅವ್ರ ಫಾಲೋ ಒಂದು 5-6 ಲಕ್ಷ ಜನ ಫಾಲೋವರ್ಸ್ ಮಾಡ್ತಿದ್ದಾರೆ ಅನ್ಕೊಳ್ಳಿ, ಎಲ್ಲರೂ ಬೀದಿಗೆ ಬಂದು ಹಿಂಗ್ ಲಾಂಗು ಮಚ್ಚು ಹಿಡಿದ್ರೆ ಅದೊಂದು ತಪ್ಪಾಯ್ತು. ಆ ತಪ್ಪು ಅದು ಆಗಬಾರ್ದಿತ್ತು, ಆಗೋಯ್ತು. ಅದು ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು. ನಮ್ಮನ್ನ ಫಾಲೋ ಮಾಡೋ ಅಂಥವ್ರು ಒಂದಷ್ಟು ಜನ ಇರ್ತಾರೆ. ಸ್ವಲ್ಪ ನಾವು ಇದು ಮಾಡಬೇಕಾ ಬೇಡವಾ ಅನ್ನೋದೊಂದು ಅರಿವು ಒಂದು ಸ್ವಲ್ಪ ಇರಬೇಕಾಗಿತ್ತು. ಇದು ನಡೀತಾನೆ ಇದೆ ಆಕ್ಚುಲಿ. ಲೈಕ್ ವಿ ಆರ್ ಸೀಯಿಂಗ್ ಗನ್ ಮ್ಯಾನ್ ಇಂದು ಗನ್ ಡೂಪ್ಲಿಕೇಟ್ ಗನ್ನು, ಇದು ಒಂದ್ ಸ್ವಲ್ಪ ಟೂಲ್ ಒರಿಜಿನಲ್ ಆಯ್ತು. ಇದು ನಡೀತಾ ಇದೆ. ಬಟ್ ನನ್ಗೇನಂತಂದ್ರೆ ವಿ ಹ್ಯಾವ್ ಟು ಕಮ್ ಔಟ್ ವಿತ್ ಸಮ್ ರೂಲ್ಸ್. ನಮ್ ಒಂದು ಕರ್ನಾಟಕ ಬೋರ್ಡು ಅಥವಾ ಇಂಡಿಯಾ ಬೋರ್ಡು ಏನೋ ಒಂದು ಇದು ಮಾಡಬೇಕಿರೋಕ್ಕಿಂತ ಮುಂಚೆ ಸಮ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ತರಲಿಲ್ಲ ಅಂತಂದ್ರೆ ನೀವು ಯಾರನ್ನು ನೋಡಿ ಸ್ಟಾಪ್ ಮಾಡೋಕ್ಕಾಗಲ್ಲ. 6 months ಡೌನ್ ಆಗುತ್ತೆ, ಮತ್ತೆ ತಿರ್ಗಾ ಇನ್ನೊಂದು ಯಾವುದೋ ಹಿಟ್ ಮೂವಿ ಆಗುತ್ತೆ, ಅದರದ್ದೇ ಒಂದು ಕಾಪಿ ಮಾಡಿದ್ವಿ ಅಂತಾರೆ. ಈ ದುಡ್ಡು ಹಿಂಗ್ ಮನುಷ್ಯನನ್ನ ಹಿಂಗ್ ಮಾಡತ್ತಾ ಅಥವಾ ಬೇಜವಾಬ್ದಾರಿತನ ಇದು? ನಾನು ಇದನ್ನ ಬೇಜವಾಬ್ದಾರಿತನ ಅಂತ ಹೇಳೋದಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ, ಎಷ್ಟೋ ಸರಿ ಮಾಡೋವರಿಗೆ ತಾವೇನ್ ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಪರಿವೇ ಇರುತ್ತೆ. ಉದ್ದೇಶಪೂರ್ವಕವಾಗೇ ಮಾಡಿರ್ತಾರೆ. ಅದ್ರ ಪರಿಣಾಮ ಏನು, ಅದರಿಂದ ಏನು ಬರುತ್ತೆ ಅನ್ನೋದ್ರ ಬಗ್ಗೆ ಅವರಿಗೆ ಸೂಕ್ಷ್ಮವಾಗಿ ಗಮನದಲ್ಲಿ ಇರುತ್ತೆ. ಯಾಕೆಂತ ಹೇಳಿದ್ರೆ, ಈಗ ನನ್ನ ಕ್ಲೈಂಟ್ ಲಿಸ್ಟ್ ಅಲ್ಲಿ ಐ ಹ್ಯಾವ್ ಹ್ಯಾಡ್ ಸಿಂಗರ್ಸ್, ಕನ್ನಡದ ಹಾಡುಗಾರರು ಇದ್ದಾರೆ, ಬೇರೆಯವರು ಇದ್ದಾರೆ. ಅದೇ ರೀತಿ ಇಬ್ರು ಬಿಗ್ ಬಾಸ್ ಪಾರ್ಟಿಸಿಪೆಂಟ್ಸು ಇದ್ರು, ನನ್ನ ಕ್ಲೈಂಟ್ ಲಿಸ್ಟ್ ಅಲ್ಲಿ ಇದ್ರು. ಓಕೆ, ಸೊ ಇಂಥವ್ರ ಮನಸ್ಥಿತಿ ನಾವು ಅರ್ಥ ಮಾಡ್ಕೊಂಡಾಗ, ಅವಾಗ್ಲೇ ಹೇಳಿದೆ ನಾನು, ಈ ನಾರ್ಸಿಸಿಸಮ್ ಅನ್ನೋದನ್ನ ಸಾಮಾನ್ಯವಾಗಿ ನಾವು ಅಷ್ಟು ಈಸಿಲಿ ಅಳಿಸ್ ಹಾಕೋದಿಕ್ ಆಗೋದಿಲ್ಲ. ಸೊ ಈ ಒಂದು ಆತ್ಮಸಂತೋಷಕ್ಕೆ ಅಥವಾ ಪ್ರೊಜೆಕ್ಷನ್ಗೋಸ್ಕರ ಅವರು ಈ ಆಕ್ಟಿವಿಟಿಗಳಲ್ಲಿ ತೊಡಗಿಸ್ಕೊಳ್ಳೋದು ಸರ್ವೇ ಸಾಮಾನ್ಯ. ಎಷ್ಟೋ ಕಡೆ ಏನು ನಿಜ ಅಲ್ಲ ಅದನ್ನು ಕೂಡ, ಯಾಕೆಂತ ಹೇಳಿದ್ರೆ ರಾಜಕಾರಣಿಗಳ ಜೊತೆನೂ ಒಡನಾಟ ಇತ್ತು ನನಗೆ, ಇವಾಗ್ಲೂ ಇದೆ. ಅವ್ರ ಜೊತೆ ಸೂಕ್ಷ್ಮವಾಗಿ ಗಮನಿಸಿದಾಗ, ಅಂದ್ರೆ ಪರ್ಸನಲ್ ಲೆವೆಲ್ ಮಾತಾಡಿದಾಗ ನಿಮ್ಗೆ ಅರ್ಥ ಆಗುತ್ತೆ. ಸೊ ಗೊತ್ತಿಲ್ಲದೆ ಮಾಡ್ತಾರೆ ಅನ್ನೋವಂಥದ್ದು ನಾನು ಒಪ್ಪೋದಿಲ್ಲ. ಗೊತ್ತಿರುತ್ತೆ ಅವ್ರಿಗೆ. ಕೆಲವೊಂದು ಕಾನೂನಾತ್ಮಕವಾಗಿ ಏನು ವಿಚಾರ ಇದೆ ಇದನ್ನ ಅವ್ರು ಅರ್ಥಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಯಾಕಂದ್ರೆ ಅಲ್ಟಿಮೇಟ್ಲಿ ಕಾನೂನನ್ನು ಗೌರವಿಸೋದು ಪ್ರತಿಯೊಬ್ಬರ ಕರ್ತವ್ಯ ಆಗುತ್ತೆ. ಎರಡನೇದು, ನಮ್ಮ ಏನು ನಡವಳಿಕೆ ಇದೆ ಇದು ಸಾಮಾನ್ಯ ಜನರ ಮೇಲೆ ಯಾವ ರೀತಿ ಪರಿಣಾಮ ಮಾಡುತ್ತೆ ಅನ್ನೋದ್ರ ಬಗ್ಗೆನೂ ಒಂದು ಸ್ವಲ್ಪ ಕಾಳಜಿ ಇದ್ರೆ ಒಳ್ಳೇದು ಅನ್ನೋದು ನನ್ನ ಭಾವ. ಪರ್ಟಿಕ್ಯುಲರ್ಲಿ ಯಂಗ್ಸ್ಟರ್ಸ್. ಯಾಕೆಂತ ಹೇಳಿದ್ರೆ ನೆಗೆಟಿವ್ ಪರಿಣಾಮ ಏನಾಗತ್ತೆ, ಉದಾಹರಣೆಗೆ ಇವಾಗ ಹರೇ ರಾಮ ಹರೇ ಕೃಷ್ಣ ಸಿನಿಮಾ ಬಂದು ಹೋದ್ಮೇಲೆ ಬಹುಶಃ ಡ್ರಗ್ಸ್ ಬಗ್ಗೆ ನಾವು ಏನು ಅವೇರ್ನೆಸ್ ಅಂತ ಮಾತಾಡಿದ್ವಿ, ಬಟ್ ಆಕ್ಚುಲಿ ಯೂಸೇಜ್ ಜಾಸ್ತಿ ಆಯ್ತು. ಗೊತ್ತಿಲ್ಲದೆ ಇರೋ ಕಡೆ ಕೂಡ ಇದ್ರ ಮಾಹಿತಿ ಹೋಯ್ತು. ಎಷ್ಟೋ ಕಡೆ ಜನ ಕುತೂಹಲಕ್ಕೆ ಕೂಡ ಇದನ್ನ ಈ ಡ್ರಗ್ಸ್ ಯೂಸ್ಗೆ ಬಿದ್ದವರು ಇದ್ದಾರೆ. ಆದ್ರಿಂದ ಮೀಡಿಯಾ ಏನ್ ಪ್ರೊಜೆಕ್ಟ್ ಮಾಡುತ್ತೆ ಬಹಳ ಜವಾಬ್ದಾರಿಯಿಂದ ಮಾಡಬೇಕಾಗುತ್ತೆ. ಅದರಲ್ಲಿ ಆಕ್ಟರ್ಗಳಿರಬಹುದು, ಡೈರೆಕ್ಟರ್ಸ್ ಇರಬಹುದು, ಪ್ರೊಡ್ಯೂಸರ್ಸ್ ಇರಬಹುದು, ಇವ್ರ ಜವಾಬ್ದಾರಿ ಕೂಡ ಬಹು ಗುರುತರವಾಗಿರುತ್ತೆ. ಯಾಕಂದ್ರೆ ಓಂ ಸಿನಿಮಾ ಬಂದ ಮೇಲೂ ಸಾಕಷ್ಟು ಗಲಾಟೆಗಳಾಗಿದ್ದಾವೆ, ಪರ ವಿರೋಧ ಚರ್ಚೆಗಳಾಗಿದ್ದಾವೆ. ಎಂಡಿಂಗ್ ಅನ್ನು ನಾವು ಒಂದ್ ರೀತಿಯಲ್ಲಿ ಪ್ರೊಜೆಕ್ಟ್ ಮಾಡಬಹುದು. ಆದ್ರೆ ಮನುಷ್ಯನ ಮೂಲ ಗುಣ ಏನು ಅಂತ ಹೇಳಿದ್ರೆ, ನಾವು ನೋಡಿದ್ದನ್ನ ಇಮಿಟೇಟ್ ಮಾಡ್ತೀವಿ. ಅಲ್ಲಿ ಪುಸ್ತಕದಲ್ಲಿ ರೂಲ್ ಬುಕ್ ಅಲ್ಲಿ ಏನಿದೆ ಅಂತ ನಾವು ನೋಡ್ಕೊಂಡು ಕೂರೋದಿಲ್ಲ. ಯಾಕಂದ್ರೆ ಮೂಲಭೂತವಾಗಿ ನಾವು ಚಿಕ್ಕಂದಿನಿಂದ ನಮ್ಮ ಕಲಿಕೆಯ ವಿಧಾನನೇ ಇದು. ವಿ ಅಬ್ಸರ್ವ್ ಅಂಡ್ ಇಮಿಟೇಟ್. ನೋಡಿ, ನಾವು ನಮ್ಮ ಅಪ್ಪ ಅಮ್ಮನ್ನು ಇಮಿಟೇಟ್ ಮಾಡಿ ಕಲ್ತಿದ್ದೀವಿ. ನಿಮ್ಗೆ ಇಲ್ಲಿ ಇನ್ನೊಂದು ಉದಾಹರಣೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಹತ್ರ ಸಾಕಷ್ಟು ಸ್ಕೂಲು ಕಾಲೇಜ್ ಹುಡುಗರು ಕೆರಿಯರ್ ಗೈಡೆನ್ಸ್ ಬರ್ತಾರೆ. ಇಂಟ್ರೆಸ್ಟಿಂಗ್ಲಿ 2 ಹುಡುಗರು
ಕೇಳಿದಾಗ ಅವ್ರಿಗೆ ಏನ್ ಆಗ್ಬೇಕು ಅಂತ ಮುಂದೆ ಆಸೆ ಅಂತ ಕೇಳಿದಾಗ ಇಬ್ರು ಹುಡುಗರು ಕೊಟ್ಟ ಆನ್ಸರ್ ಬಹಳ ಇಂಟ್ರೆಸ್ಟಿಂಗ್ ಆಗಿತ್ತು. ಸರ್ ನನಗೆ ವಿಲನ್ ಆಗ್ಬೇಕು ಸರ್. ಅಂದ್ರೆ ವಿಲನ್ ಅನ್ನ ಅಷ್ಟು ಗ್ಲೋರಿಫೈ ಮಾಡಿ ತೋರಿಸಿದರೆ ಒಂದ್ ಮಗು ತಾನು ವಿಲನ್ ಆಗಬೇಕು, ಅದು ನೆಗೆಟಿವ್ ಇಮೇಜ್ ಆದ್ರೂ ಕೂಡ ಪರವಾಗಿಲ್ಲ ಅನ್ನೋ ಮಟ್ಟಕ್ಕೆ. ಅಂದ್ರೆ ಅವ್ರಿಗೆ ಈ ಮಾತುಗಳು ಕೇಳ್ತವೆ. ಇವತ್ತು ವಿಲನ್ಗೆ ಹೀರೋಗಿಂತ ಜಾಸ್ತಿ ಸಂಭಾವನೆ ಸಿಗತ್ತೆ ಅನ್ನೋಂತ ಮಾತುಗಳು ಬಂದಿದ್ದಾವೆ. ಮತ್ತೆ ಆ ಒಂದು ಸ್ಟೈಲ್ ಏನಿರುತ್ತೆ, ಯಾಕಂದ್ರೆ ಹೀರೋ ಅನ್ನು ಪ್ರೊಜೆಕ್ಟ್ ಮಾಡ್ಬೇಕಾದ್ರೆ ಅಟ್ಲೀಸ್ಟ್ ಒಂದ್ ಸ್ವಲ್ಪ ಶಿಸ್ತು ಡಿಸೆನ್ಸಿ ಅಂತ ತೋರಿಸ್ತಾರೆ. ವಿಲನ್ ಅಂತ ಕಟ್ಟುಪಾಡು ಏನು ಇರೋದಿಲ್ಲ. ಸೊ ದೀಸ್ ಪೀಪಲ್ ಥಿಂಕ್ ದಟ್ ವಿಲನ್ ಬಿಕಮಿಂಗ್ ವಿಲನ್ ಇಸ್ ಈಸಿ, ನನಗೆ ಯಾವುದೇ ರೂಲ್ಸ್ ರೆಗ್ಯುಲೇಷನ್ ಅಪ್ಲೈ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ಅವ್ರು ಅನ್ಕೊಂಡಿರ್ತಾರೆ. ಯಾಕೆಂದ್ರೆ ಅವ್ನು ಕಾನೂನನ್ನು ಸುಲಭವಾಗಿ ಮುರಿತಾನೆ, ಪೊಲೀಸರಿಗೆ ಎದುರು ಹಾಕೋತಾನೆ, ರಾಜಕಾರಣಿ ಆಗಿದ್ರೆ ಸಿಸ್ಟಮ್ ಅನ್ನೇ ತನ್ನ ಪರವಾಗಿ ಮಾಡ್ಕೋತಾನೆ. ಸೊ ಮಕ್ಕಳ ಮನಸ್ಸಿನ ಮೇಲೆ ಆಗುವಂತ ಪರಿಣಾಮ ಏನು, ನಾನು ರಾಜಕಾರಣಿ ಆದ್ರೆ ಏನಾದ್ರೂ ಮಾಡಬಹುದು ಅಥವಾ ರೌಡಿ ಆದ್ರೆ ಏನಾದ್ರೂ ಮಾಡಬಹುದು ಅನ್ನೋ ರೀತಿಯಾದಂತ ಒಂದು ಮನಸ್ಥಿತಿ ಉಂಟು ಮಾಡ್ತಾ ಇದೀವಿ. ಸೊ ಈ ಪ್ರೊಜೆಕ್ಷನ್ ಬಹಳ ಕ್ರೂಷಿಯಲ್ ಆಗುತ್ತೆ. ಆದ್ರಿಂದ ಇಲ್ಲಿ ಬಹುಶಃ ರೂಲ್ಸ್ ಮಾಡೋದೇನ್ ದೊಡ್ಡ ಸಂಗತಿ ಅಲ್ಲ. ಎಷ್ಟು ನಮ್ಮಲ್ಲಿ ಸಾಕಷ್ಟು ಕಾನೂನು ರೂಲ್ಸ್ ಇದಾವೆ, ಕಾನೂನು ಮುರಿಯೋರು ಅಷ್ಟೇ ಜನ ಇದೆ. ಸೊ ಇದು ರೂಲ್ಸ್ ಇಂದ ಆಗುವಂತ ಕೆಲಸ ಅಲ್ಲ. ಬಹುಶಃ ನಮ್ಮ ಮಾರಲಿಸ್ಟಿಕ್ ವ್ಯಾಲ್ಯೂಗಳನ್ನ ನಾವು ಇಂಪ್ರೂವ್ ಮಾಡ್ಕೋಬೇಕಾಗುತ್ತೆ. ಇದು ನನ್ನ ಅನಿಸಿಕೆ. ರೇಣುಕಾ ಅವ್ರೀಗ ಪ್ರಮುಖವಾಗಿ ಇತ್ತೀಚಿನ ಸಿನಿಮಾಗಳಿಂದ ಈ ಜಾಸ್ತಿ ಯುವಕರೇ ಪ್ರೇರಿತರಾಗ್ತಿದ್ರ ಅಂತ ಅನ್ಸಲ್ವಾ? ಬೇರೆ ರೀತಿಯ ಸಿನಿಮಾಗಳೇ ಬರ್ತಾ ಇದೆ. ಸರ್ ಹೇಳಿದಾಗೆ ಬರೀ ನೆಗೆಟಿವ್ ಥಾಟ್ಗಳೇ ಸಿನಿಮಾ ಬರುತ್ತೆ, ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡುವಂಥ ಸಿನಿಮಾಗಳಂತೂ ಇತ್ತೀಚೆಗೆ ಬರ್ತಾನೆ ಇಲ್ಲ. ಈಗ ನೀವು ನೋಡ್ಬೋದು, ಆಲ್ರೆಡಿ ನಾರ್ತಲ್ಲಿ ಫುಲ್ ಸ್ಯಾಚುರೇಟ್ ಆಗಿಬಿಟ್ಟಿದೆ. ನಡೀತಿರೋದೇ ಸೌತ್ ಇಂಡಿಯನ್ ಮೂವೀಸ್. ಸೌತ್ ಇಂಡಿಯನ್ ಮೂವೀಸಲ್ಲಿ ಇವಾಗ ನಾವು RR ನೋಡಿರ್ಬೋದು, ಮತ್ತು ಕೆಲವೊಂದು ಹಿಂಗೆ ಟಾಪ್ ಹಿಟ್ಸ್ ಲಿಸ್ಟ್ ಆಲ್ರೆಡಿ ಇದ್ದಾವೆ. ಸೊ ಅದರಲ್ಲಿ ಎಲ್ಲ ಓರಿಯೆಂಟೆಡ್ ಇರೋದೇ ಲೈಕ್ ದೇ ವಿಲ್ ಬಿ ಒನ್ ಸ್ಟ್ರಾಂಗ್ ಡಾಮಿನೇಟಿವ್ ಪರ್ಸನ್ ವೇರ್ ಹಿ ಟ್ರೈ ಟು ಡೆಸ್ಟ್ರಾಯ್ ಆ್ಯಂಡ್ ದೆನ್ ಕೀಪ್ ಅಪ್ ದ ಥಿಂಗ್ಸ್. ಆ ಒಂದು ಕಾನ್ಸೆಪ್ಟಲ್ಲಿ ಡೆವಲಪ್ ಆಗ್ತಿದೆ. ಇನ್ನೊಂದು ಏನಾಗ್ತಿದೆ ಅಂದರೆ, ಈ ಸೋಷಿಯಲ್ ಮೀಡಿಯಲ್ಲಿ ಒಂದು ಡೈಲಾಗ್ ಬಂದು ಇದು ಲಕ್ಷಾಂತರ ಜನ ಸೇಮ್ ರೀಲ್ ಮಾಡಿದಾಗ ಅದು ಇನ್ಫ್ಲೂಯೆನ್ಸ್ ಆಗ್ತದೆ ಮೈಂಡ್ಗೆ. ಈಗ ಸರ್ ಹೇಳ್ದಂಗೆ ಇಟ್ ವಿಲ್ ಆಲ್ವೇಸ್, ಇವಾಗ ನಿಮ್ಗೆ ಅದನ್ನು 10 ಸರಿ ಅದೇ ಬರ್ತಿದೆ ಅಂದರೆ ನಿಮಗೂ ಅದು ಮಾಡಬೇಕು, ನಿಮಗೂ ಅದು ಅಟೆಂಪ್ಟ್. ಯಾಕಂದರೆ ಈಗ ನಾವು ಓದ್ತಾ ಇರ್ತೀವಿ, ಓದಬೇಕಾದ್ರೆ ಅದು ನಮ್ಮ ತಲೆಗೆ ಹೋಗ್ಬೇಕಂದ್ರೆ ವಿ ರಿವೈಸ್ ಇಟ್. ಸೊ ಇದೇನಾಗ್ತಿದೆ, ರಿವೈಸ್ ಆಗ್ತಾ ಇದೆ ಪ್ರತಿಯೊಂದು ಇದನ್ನು. ಒಂದು ಇದನ್ನ ಲ್ಯಾಕ್ಸ್ ಆಫ್ ಪೀಪಲ್ ಮಾಡಿರ್ತಾರೆ. ಅದೇನಾಗುತ್ತೆ, ಆ ಒಂದು ಡೈಲಾಗ್ ಏನಾಗುತ್ತೆ, ಇಟ್ ವಿಲ್ ಅಗೇನ್ ಗೋ ಟು ದ ಮಾಸ್. ಅವ್ರ ಇದೆಲ್ಲ ರೆವೆನ್ಯೂ ಜನ್ರೇಷನ್. ಸೊ ಈಗ ಸರ್ ಹೇಳ್ತಿದ್ರೆ ಮಾನಿಟೈಸೇಷನ್ ಇದೆಲ್ಲ ದುಡ್ಡು ಬರುತ್ತೆ ಅಂತ. ಸೇಮ್ ಥಿಂಗ್, ಈಗ ಅದು ವ್ಯೂಸ್ ಹೋದಂಗೆ ಇದನ್ನು ಹೋದಂಗೆ ಲೈಕ್ ಎವ್ರಿಥಿಂಗ್ ವಿಲ್ ಕಮ್ ಅಪ್. ಅವ್ರಿಗೆ ಇಷ್ಟು ಅಂತ ದುಡ್ಡು ಮಾಡ್ತಾರೆ. ಎಷ್ಟು ಜನ ಇವಾಗ ಯೂಟ್ಯೂಬರ್ಸ್, ಟಾಪ್ ಯೂಟ್ಯೂಬರ್ಸ್, ದೇ ಆರ್ ಮೇಕಿಂಗ್ ಮೋರ್ ದೆನ್ ಅ ಯೂಟ್ಯೂಬ್ ಕಂಪ್ನಿ. ಆ ಮಟ್ಟಿಗೆಲ್ಲ ಬೆಳೆದು ನಿಂತು ಬಿಟ್ಟಿದ್ದಾರೆ ಬೇರೆ ಬೇರೆ ಕ್ಷೇತ್ರದಲ್ಲಿ. ಕೆಲವೊಬ್ರು ಕಾರ್ ಡೊಮೇನು, ಕೆಲವೊಬ್ರು IT ಡೊಮೇನು, ಕೆಲವೊಬ್ರು ಏನೋ ಮೂವೀಸ್ ಡೊಮೇನು. ಪ್ರತಿಯೊಂದೂ ಈಗ ಈ ಯೂಟ್ಯೂಬ್ ಅಂತ ಬಂದಮೇಲೆ, ಎಸ್ಪೆಷಲಿ ಕೋವಿಡ್ ಟೈಮಲ್ಲೇ ನೋಡಿದ್ದು ಎಲ್ಲ ಜಾಸ್ತಿ ಆಗಿದ್ದು. ಇತ್ತೀಚೆಗಂತೂ ಈಗ ಯಾವಾಗ ಈ ಸಾಂಗು ಡೈಲಾಗು ಎಲ್ಲ ಅಂತ ಬಂದಾಗ ಪ್ರತಿಯೊಂದು ಇದರಲ್ಲೂ ಎವ್ರಿ ಒನ್ ಆರ್ ಗೆಟಿಂಗ್ ಇನ್ ಟು ದಿಸ್. ಸೊ ಇದಕ್ಕೆ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇಲ್ಲ. ಏನೋ ಅದು ಬರಬೇಕು ಎಲ್ಲಿ ಒಂದು ಪ್ರತಿ ಅಟ್ಲೀಸ್ಟ್ ದೇ ಹ್ಯಾವ್ ಟು ಮಾನಿಟರ್ ಫ್ರಮ್ ಕಂಟ್ರಿ ಟು ಕಂಟ್ರಿ, ಸ್ಟೇಟ್ ಟು ಸ್ಟೇಟ್. ಯಾಕಂದರೆ ನಮ್ಮ ಕಂಟ್ರಿಲಿ ಎಷ್ಟು ಲ್ಯಾಂಗ್ವೇಜಸ್ಗಳಿಲ್ಲ. ಸೊ ಪ್ರತಿಯೊಂದಕ್ಕೂ ಹಾವಳಿ ಇತ್ತೀಚೆಗೆ ಜಾಸ್ತಿ ಆಗ್ತಾನೆ ಇದೆ. ಅಮೂಲ್ಯ ಅವರು, ಈಗ ಪ್ರಮುಖವಾಗಿ ಈ ಘಟನೆ ಬಗ್ಗೆ ಕೊನೆದಾಗ ಏನು ಹೇಳ್ತೀರಿ? ಕೊನೆದಾಗ ಏನು ಹೇಳ್ತೀನಿ ಅಂದರೆ, ಅದೇ ಇವಾಗ ಅವ್ರಿಗೆ ಇದರಿಂದ ಇವಾಗ ಸಂಜನಾ ಆವಾಗಲೇ ಹೇಳ್ದಂಗೆ ಇದೊಂದು ಎಲ್ರಿಗೂ ಪಾಠ. ಇನ್ನು ಮುಂದೆ ಎಲ್ಲ ಎಚ್ಚೆತ್ಕೋತಾರೆ ಈ ಇನ್ಸಿಡೆಂಟ್ ಇಂದ. ಯಾಕಂದ್ರೆ ನಾವ್ ಹೇಳೋದೇನಂದ್ರೆ, ಈ ರೀತಿ ಬೇರೆ ಯಾರು ಮಾಡ್ತಾ ಇಲ್ಲ ಅಂತಲ್ಲ, ಮಾಡ್ತಾರೆ. ಈ ಕೆಲವೊಂದು ಕಿಡಿಗೇಡಿಗಳು ಇರ್ತಾರಲ್ಲ, ಮಾಡಿರ್ತಾರೆ. ಬಟ್ ಇಂಥವ್ರು ಮಾಡಿದ್ಮೇಲೆ ಜೈಲಿಗೆ ಹೋಗೋದಿಲ್ಲ, ಕೆಲವರಿಗೆ ಪಾಠ ಆಗತ್ತೆ ಅಂತ ಹೇಳೋದು. ಬಟ್ ಇವರು ಪಬ್ಲಿಕ್ ಅಲ್ಲಿ ಇರ್ತಾರೆ, ಇವರಿಗೆ ಆಗಿರುವಂತಹ ಫ್ಯಾನ್ ಫಾಲೋವರ್ಸ್ ಇರ್ತಾರೆ. ಸೊ ಹಂಗೆ ಮಾಡೋದು ಸರಿ ಇಲ್ಲ ಅಂತ ಹೇಳೋದು. ಹೌದು. ಈಗ ಅವ್ರಿಗೂ ಇವಾಗ ಅದು ಅರಿವು ಆಗಿರೋದು 100% ಆಗಿರುತ್ತೆ. ನಮ್ಗೆ ಯಾಕಪ್ಪ ಬೇಕಾಗಿತ್ತು, ಆರಾಮಾಗಿದ್ವಿ, ಯಾಕೆ ಬೇಕಾಗಿತ್ತು ಅನ್ನೋದಿರುತ್ತೆ. ಮೇ ಬಿ ಅದನ್ನ ನೋಡಿ ಒಂದಷ್ಟು ಜನ ಪಾಠ ಕಲಿತಾರೆ ನೆಕ್ಸ್ಟ್ ಅಷ್ಟೇ. ಶಿವಾನಂದ್ ಸರ್, ಕ್ವಿಕ್ ಆಗಿ 30 ಸೆಕೆಂಡಲ್ಲಿ ಕೊನೆದಾಗಿ ಹೇಳೋದಾದ್ರೆ ಏನು ಹೇಳ್ತೀರಿ? ಬಹುಶಃ ಈ ಮನಸ್ಥಿತಿಯನ್ನು ಬದಲಾಯಿಸೋದಷ್ಟು ಸುಲಭ ಇಲ್ಲ. ಅವ್ರಲ್ಲಿ ಅವೇರ್ನೆಸ್ ಇರಬೇಕಾಗತ್ತೆ, ಅವ್ರು ಅದ್ರ ಮೇಲೆ ವರ್ಕ್ ಮಾಡ್ಬೇಕಾಗತ್ತೆ. ಒಂದು ಪ್ರಿಕಾಷನರಿ ಮೆಷರ್ ಏನಂತ ಹೇಳಿದ್ರೆ, ಇವಾಗ ಸಿನಿಮಾಗಳಲ್ಲೂ ಮಾಡ್ತಾರೆ, ಸಿಗರೆಟ್ ಸ್ಮೋಕಿಂಗ್ ಇಸ್ ಇಂಜುರಿಯಸ್ ಟು ಹೆಲ್ತ್, ಅಥವಾ ಏನಾದ್ರೂ ಪ್ರಿಕಾಷನರಿ ನೋಟ್. ನಾವ್ ಇದನ್ನ ಕೇವಲ ಎಂಟರ್ಟೈನ್ಮೆಂಟ್ ಗಾಗಿ ಮಾಡ್ತಾ ಇದೀವಿ ಅಂತ ಪದೇ ಪದೇ ಸ್ಕ್ರಾಲ್ ಮಾಡ್ತಾ ಇದ್ರೆ ಅಟ್ಲೀಸ್ಟ್ ನೋಡಿದ್ರಿಗೆ ಗೊತ್ತಿರುತ್ತೆ ಇದು ನೆಗೆಟಿವ್ ಇದು ಅಂತ ಹೇಳಿ. ಇದನ್ನ ಬಹುಶಃ ನಾವು ರೂಲ್ಸ್ ಆಗಿ ಇದನ್ನ ಇಂಟ್ರೊಡ್ಯೂಸ್ ಮಾಡಬಹುದು. ಯಾವುದೇ ರೀಲ್ ಮಾಡಿದ್ರು ಅದ್ರ ಹಿಂದೆ ಒಂದು ಸ್ಕ್ರೋಲ್ ಆಗಬೇಕು ಅನ್ನೋವಂಥದ್ದು. ಎರಡನೇದು
ಯುವ ಜನತೆ ಪರ್ಟಿಕ್ಯುಲರ್ ಆಗಿ ಇದನ್ನ ನೋಡ್ತಾ ಇದ್ರೆ ದಯವಿಟ್ಟು ನೆನ್ಪಿಟ್ಕೊಳ್ಳಿ, ಇದು ಬರೀ ರೀಲು, ಇದು ರಿಯಲ್ ಅಲ್ಲ. ಎಸ್, ಹೌದು, ಎಸ್. ನಾವು ರಿಯಲ್ ಲೈಫ್ ಮೇಲೆ ಫೋಕಸ್ ಮಾಡೋಣ, ರೀಲ್ ಲೈಫ್ ಮೇಲೆ ಬೇಡ ಅನ್ನೋದನ್ನ ನಾವು ಯಾವತ್ತೂ ನೆನ್ಪಿಟ್ಕೊಳ್ಳೋಣ. ಓಕೆ, ಎಸ್ ಸರ್, ಥ್ಯಾಂಕ್ ಯು ವೆರಿ ಮಚ್ 3 ಜನಕ್ಕೂ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್ ಸರ್, ನೋಡಿದ್ರಲ್ಲ ವೀಕ್ಷಕರೇ, ಪ್ರಮುಖವಾಗಿ ಈ ರೀತಿಯ ಘಟನೆ ಆದಾಗ ಸಹಜವಾಗಿ ಏನಾಗುತ್ತೆ, ಯುವಕರ ಮೇಲೆ ಜಾಸ್ತಿ ಅದು ಪ್ರಭಾವ ಬೀರುತ್ತೆ. ಯಾಕಂದರೆ ಅವ್ರದ್ದೇ ಆಗಿರುವಂಥ ಟೀಮ್ ಫ್ಯಾನ್ ಫಾಲೋವರ್ಸ್ ಇರುತ್ತೆ. ಸೊ ಹಂಗಾಗಿ ಈ ರೀತಿ ಪಬ್ಲಿಕಲ್ಲಿ ಹಿಂಗೆ ಮಾಡಿದಾಗ ಏನಾಗುತ್ತೆ, ಅಲ್ಲಿ ಇವರೇನೋ ಲೈಕ್ ರೀಲ್ಸ್ ಅಥವಾ ತಮ್ಮ ಆ್ಯಡ್ಗೋಸ್ಕರ ತಮಗೇನೋ ದುಡ್ಡು ಬರುತ್ತೆ ಅನ್ನೋಂಥ ಕಾರಣಕ್ಕಾಗಿ ಇನ್ನೊಬ್ಬರ ಕುಟುಂಬವನ್ನು ಬೀದಿಗೆ ತರೋದಿದೆಯಲ್ಲ, ಅಂದರೆ ಯುವಕರ ಮನಸ್ಥಿತಿ ಹಿಂಗೆ ಆಗ್ಬಿಡುತ್ತೆ. ಸೊ ಅವ್ರು ಏನೋ ಇವರಂತೂ ಬೆಳೆದಿರ್ತಾರೆ, ಬೆಳೆದಾದ ನಂತರ ಮಾಡೋದು. ಆರಂಭದಲ್ಲಿ ಹಿಂಗೆ ಇರೋದಿಲ್ಲ, ಆರಂಭದಲ್ಲಿ ಕಷ್ಟದಿಂದ ಬಂದಿರ್ತೀವಿ ಅಂತೇಳಿ ನಾಟಕ ಆಡಿಕೊಂಡು ಈಗ ಹಿಂಗೆ ಮಾಡ್ತಿದ್ದಾರೆ. ಸೊ ಹಂಗಾಗಿ ಈ ರೀತಿಯ ಘಟನೆಗಳು ಆದಾಗ ಸರ್ ಆಗಲೇ ಹೇಳಿದಾಗೆ ಇದು ಜಸ್ಟ್ ಇದು ರಿಯಲ್ ಅಂತೂ ಅಲ್ವೇ ಅಲ್ಲ. ಸೊ ಹಂಗಾಗಿ ಬಹಳ ಜನ ಎಚ್ಚೆತ್ಕೊಳ್ಬೇಕಾಗತ್ತೆ. ಈ ರೀತಿಯ ಘಟನೆಯಿಂದಾಗಿ ಈ ಸಂದರ್ಭದಲ್ಲಿ ಪೊಲೀಸರಿಗೆ ಒಂದು ಮೆಚ್ಚುಗೆಯನ್ನು ಸಲ್ಲಿಸಲೇಬೇಕು. ಯಾರೇ ಆಗಿದ್ರೂ ಕೂಡ ಅವ್ರನ್ನ ಒದ್ದು ಒಳಗಾಕಿದ್ದಾರಲ್ಲ, ಇದಕ್ಕೆ ಹ್ಯಾಟ್ಸ್ ಅಪ್ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತೀವಿ. ನಮಸ್ಕಾರ.